ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಮ್ಮೊಟ್ಟಿಗೆ ಸುಕೃತ ನಾಗೋರ್ ಇದ್ದಾರೆ. ಫಸ್ಟ್ ಹೇಗೆ ನಡೀತಿದೆ, ಹೇಗಿದೆ ನಿಮ್ಮ ಲೈಫ್? ಚೆನ್ನಾಗಿ ನಡೀತಿದೆ. ನಾನಾಯ್ತು, ನನ್ನ ಕೆಲಸ ಆಯ್ತು, ಮನೆ ಆಯ್ತು. ಸುಕೃತ ಅವ್ರನ್ನ ಒಂದು 5-6 years ಬ್ಯಾಕ್ ನೋಡಿದಾಗ ಶಿ ವಾಸ್ ಬಬ್ಲಿ ಗರ್ಲ್. ಅಮ್ಮ, ಅಕ್ಕ, ಅಪ್ಪ ಎಲ್ಲ ಹಂಗೆ ಇರೋದು. ನಮ್ಮ ಅಕ್ಕ ನನ್ನ ತಂಗಿ ತರ ಕಾಣಿಸ್ತಾರೆ. ದಟ್ ವಾಸ್ ಅ ಟ್ರೆಂಡಿಂಗ್ ಸೀರಿಯಲ್ ಅಲ್ವಾ ಆಗ? ಬಿಕಾಸ್ ಇನ್ನೊಂದೇನಂದ್ರೆ ಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಯೋಚನೆ ಮಾಡ್ತಾರಲ್ಲ, ಆಗಷ್ಟೇ ಮುಖಗಳು ನೋಡಿದ್ರು. 6 ವರ್ಷ ಒಂದು ಸೀರಿಯಲ್ ಮುಖ ನೋಡಿರ್ತಾರೆ. ಸೊ ಹೆಂಗೆ ಆಕ್ಟಿಂಗ್ ಲೈಕ್ ನಿಮ್ಗೆ ಈ ಫೀಲ್ಡಿಗೆ ಬರಬೇಕು ಅಂತ ಆಯ್ತಾ ಅಥವಾ ಅಕಸ್ಮಾತಾಗಿ ಬಂದಿದ್ದಾಯ್ತು? ಸೀರಿಯಲ್ ಅಂದ್ರೆ ನಂಗೊಂಥರ ಖುಷಿ, ಒಂದು ಕಂಫರ್ಟ್ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ಗೊತ್ತಿರೋರೆ, ಟೆಕ್ನಿಷಿಯನ್ಸ್ ಗೊತ್ತಿರ್ತಾರೆ ಎಲ್ಲ. ಅಗ್ನಿ ಸಾಕ್ಷಿದ ಏನಾದ್ರು ಒಂದು ಬ್ಯೂಟಿಫುಲ್ ನೆನಪುಗಳು ನಿಮಗಿದ್ರೆ? ಚಂದ್ರು ಸರ್ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ತು, ಸುದರ್ಶನ್ ಸರ್ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ತು. ಅಂಡ್ ದೇ ಬೋತ್ ಆರ್ ಲೈಕ್ ಲೆಜೆಂಡರಿ ಆಕ್ಟರ್ಸ್. ಎಜುಕೇಶನ್ ಲೈಕ್ ಏನು ಫಿನಿಶ್? ಮಮ್ಮಿ ಇಸ್ ಲೈಕ್ ವೆರಿ ಕ್ಲಿಯರ್, ನೀನು ಎಜುಕೇಶನ್ ಜೊತೆ ಆಕ್ಟಿಂಗ್ ಮಾಡೋದು ಮಾಡ್ಕೋ, ಇಲ್ಲ ಅಂದ್ರೆ ಇಲ್ಲ ಅಂತ. ಇದು ಎಲ್ಲಾದ್ರ ಮಧ್ಯೆ ನಿಮಗೆ ಇದು ಯಾವ್ದಾದ್ರು ಒಂದು ಕನ್ಸಿತ್ತಾ, ನಾನು ಏನಾದ್ರು ನನ್ನಸ್ ಮಾಡಬೇಕು ಅಂತ? ಆ ಥರ ಏನಿಲ್ಲ, ಐ ಆಮ್ ಲಿವಿಂಗ್ ಮೈ ಡ್ರೀಮ್. ಇಟ್ಸ್ ಲೈಕ್ ಸೋ ಮೆನಿ ಪೀಪಲ್ಸ್ ಡ್ರೀಮ್ನ ನಾನು ಲೀವ್ ಮಾಡ್ತಿದ್ದೀನಿ. ಸೊ ಐ ಆಮ್ ಹ್ಯಾಪಿ. ನನಗೆ ನನ್ನ ಖುಷಿ ಇದೆ, ನನ್ನ ಕೆಲಸದ ಬಗ್ಗೆ ಖುಷಿ ಇದೆ. ಈ ಪ್ರೀತಿಯ ರೀತಿಗಳ ಬಗ್ಗೆ ಆಗಲಿ ನಿಮ್ಮ ಅನಿಸಿಕೆ ಏನು? ಈಗಿನವ್ರಿಗೆ ನನ್ನ ಪ್ರಕಾರ ಅನ್ಸೋದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇದೆ. ಆ್ಯಂಡ್ ಸ್ಟ್ಯಾಂಡ್ ತೊಗೊಳಕ್ಕೆ ತುಂಬ ಹೆದರ್ತಾರೆ. ಕಾಂಪ್ರಮೈಸಿಂಗ್ ನೇಚರ್ ಎಲ್ಲ. ಆಲ್ಮೋಸ್ಟ್ 80% ಆಫ್ ವುಮೆನ್ಸ್ ವಾಂಟ್ಸ್ ಟು ಬಿ ಸಿಂಗಲ್. ಯು ವಿಲ್ ಹ್ಯಾವ್ ಫ್ರೀಡಮ್ ವೆನ್ ಯು ಆರ್ ವಿತ್ ದ ರೈಟ್ ಪರ್ಸನ್, ಅಷ್ಟೇ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತಿನ ಪಾಡ್ಕಾಸ್ಟಲ್ಲಿ, ಈ ಪಾಡ್ಕಾಸ್ಟ್ಗೆ ಒಂದು ಹೆಸರೇ ಇಟ್ಟಿದ್ದೀನಿ ನಾನು, ಪ್ರೀತಿಯ ಪಾಡ್ಕಾಸ್ಟ್ ಅಂತ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ಸುಕೃತ ನಾಗೋರ್ ಇದ್ದಾರೆ. ಸದ್ಯಕ್ಕೆ ಪಡ್ಡೆ ಹುಡುಗರ ನಿದ್ದೆ ಅಂತೂ ಕೆಡಿಸಿದ್ದಾರೆ ಜೀ ಕನ್ನಡದ ಒಂದು ರಿಯಾಲಿಟಿ ಶೋ ಬ್ಯಾಚುಲರ್ಸ್ ಮೂಲಕ. ಹಾಗೆ ಇವತ್ತು ನೀವೆಲ್ಲರೂ ಎಂಜಾಯ್ ಮಾಡಿ ಈ ಒಂದು ಎಪಿಸೋಡ್ ವಿತ್ ಬಿಯಾಂಡ್ ಲಿಮಿಟ್ಸ್. ಹಾಯ್ ಸುಕೃತ, ಹೇಗಿದ್ದೀರಾ? ಹಾಯ್ ರಮ್ಯಾ, ನಾನು ಚೆನ್ನಾಗಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನನ್ನ ಕ್ವೆಶ್ಚನ್ ಏನದು, ಪ್ರೀತಿಯ ಪಾಯಿಂಟ್? ಅದೇ ನಿಮ್ಮ ಪ್ರೀತಿ ಬಗ್ಗೆ ತುಂಬ ಒಂದು PhD ಮಾಡಿದ್ದೀರಾ ಅಂತ. ಅದಕ್ಕೆ ಈ ಪಾಡ್ಕಾಸ್ಟ್ಗೆ ಪ್ರೀತಿಯ ಪಾಡ್ಕಾಸ್ಟ್ ಅಂತ ಟೈಟಲ್ ಹಾಗೆ, ಆಮೇಲೆ ಅವರು ಇದರಲ್ಲಿ ತಮ್ಲೇನಲ್ಲಿ ಹಾಕ್ಬಿಡ್ಲಿ ಅಂತ. ನೈಸ್, ಚೆನ್ನಾಗಿ. ಪ್ರೀತಿ ಬಗ್ಗೆ PhD ಮಾಡಿದ್ದೀರಾ ಅಲ್ವಾ, ಒಂಚೂರು ಅದ್ರ ಬಗ್ಗೆನೂ ಮಾತಾಡೋಣ ಅಂತ. ಈಗ ಜೀ ಕನ್ನಡದ ರಿಯಾಲಿಟಿ ಶೋ ಅಲ್ಲಿ ಪ್ರತಿಯೊಂದಕ್ಕೂ ನನ್ನ ಹೆಸರಿಟ್ಟಿರ್ತೀರ. ಹೆಂಗೆ ಈ ಹೆಸರುಗಳನ್ನ ಎಲ್ಲಿ ಹುಡುಕ್ತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಮಾತಾಡ್ಕೊಂಡು ಹೋಗೋಣ. ಫಸ್ಟ್ ಹೇಗೆ ನಡೀತಿದೆ, ಹೇಗಿದೆ ನಿಮ್ಮ ಲೈಫ್? ಲೈಫ್ ಇಸ್ ಗುಡ್ ನಾ, ಥ್ಯಾಂಕ್ ಯು, ಟಚ್ ವುಡ್, ಗಾಡ್ಸ್ ಗ್ರೇಸ್. ಚೆನ್ನಾಗಿ ನಡೀತಿದೆ. ನಾನಾಯ್ತು, ನನ್ನ ಕೆಲಸ ಆಯ್ತು, ಮನೆ ಆಯ್ತು. ಓಕೆ, ಹೆಂಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ಥರನೇ ಕಾಣ್ತೀರಲ್ವಾ? ಪೇರೆಂಟ್ಸ್ ಗಿಫ್ಟ್. ಅಮ್ಮನೂ ಹಾಗೆ ಇದ್ದಾರಾ? ಅಮ್ಮ, ಅಕ್ಕ, ಅಪ್ಪ ಎಲ್ಲ ಹಂಗೆ. ಸೊ ಹಂಗೆ ಇರೋದು. ನಮ್ಮ ಅಕ್ಕ ನನ್ನ ತಂಗಿ ಥರ ಕಾಣಿಸ್ತಾಳೆ. ಸೊ ಜೀನ್ಸ್. ಓಕೆ, ಸುಕೃತ ಅವ್ರನ್ನ ಒಂದು 5-6 years ಬ್ಯಾಕ್ ನೋಡಿದಾಗ ಶಿ ವಾಸ್ ಬಬ್ಲಿ ಗರ್ಲ್, ಎಂಜಾಯಿಂಗ್ ಗರ್ಲ್, ಒಂಥರ ಫುಲ್ ಕಂಪ್ಲೀಟಾಗಿ ಒಂಥರ ಖುಷಿಯಾಗಿ. ಆ್ಯಂಡ್ ನಾನು ಅಗ್ನಿ ಸಾಕ್ಷಿ ನೋಡ್ಬೇಕಾದ್ರೆ ಐ ವಾಸ್ ಜಸ್ಟ್ ಥಿಂಕಿಂಗ್, ಅಂದರೆ ಒಂದು ಸೀರಿಯಲ್ನ ನೋಡಬೇಕಾದ್ರೆ ಇವ್ರಿಗೆ ಎಷ್ಟು ಏಜ್ ಇರ್ಬೋದಾಗ ಅನ್ನೋ ಒಂದು ಪ್ರಶ್ನೆ ಇಲ್ಲ. ಐ ವಾಸ್ ಜಸ್ಟ್ ಯಾವಾಗ ನಾನೇನು ಕಾಲೇಜ್ಗೆ ಹೋಗ್ತಿದ್ದೆ ಅಂತ ಅನ್ಸುತ್ತೆ ಆಗ. ಐ ವಾಸ್ ಜಸ್ಟ್ ಸೀಯಿಂಗ್. ಆಮೇಲೆ ಸಡನ್ನಾಗಿ ಸುಕೃತ ಅವರು ಕಣ್ಮರೆ ಆಗ್ಬಿಡ್ತಾರೆ. ಎಲ್ಲಿ ಹೋಗ್ತಾರೆ ಸುಕೃತ ಅವರು? ಇಟ್ ವಾಸ್ ವೆರಿ ಲಾಂಗ್ ಬ್ರೇಕ್ ಅನ್ಸುತ್ತೆ ನೀವು ತಗೊಂಡಿದ್ದು. ಬ್ರೇಕ್ ಅಷ್ಟೇ. ಅಗ್ನಿ ಸಾಕ್ಷಿ ಆಲ್ಮೋಸ್ಟ್, ಬಟ್ ದಟ್ ವಾಸ್ ಅ ಟ್ರೆಂಡಿಂಗ್ ಸೀರಿಯಲ್ ಅಲ್ವಾ ಆಗ? 6.5 years ಬಂತು. ಸೊ ಅದಾದ್ಮೇಲೆ ಎಲ್ರೂ ಬ್ರೇಕ್ ತೊಗೊಂಡ್ವಿ. ಲೈಕ್ ಬಿಕಾಸ್ ಒಂಥರ ರುಟೀನ್ ಆಗೋಗಿತ್ತು. ಸೊ ಆ್ಯಂಡ್ ಪರ್ಸ್ನಲ್ ಲೈಫ್ ಅವಾಗ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ 1 year ಆಲ್ಮೋಸ್ಟ್. ಬಿಕಾಸ್ ಇನ್ನೊಂದೇನಂದ್ರೆ ಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಯೋಚನೆ ಮಾಡ್ತಾರಲ್ಲ, ಆಗಷ್ಟೇ ಮುಖಗಳು ನೋಡಿದ್ರು. 6 ವರ್ಷ ಒಂದು ಸೀರಿಯಲ್ ಮುಖ ನೋಡಿರ್ತಾರೆ. ಮತ್ತೆ ಇನ್ನೊಂದು ಸೀರಿಯಲ್ಗೆ ಇಮಿಡಿಯೇಟ್ ಕಾಸ್ಟ್ ಮಾಡೋಕ್ಕೆ ಇರುತ್ತೆ ಕೆಲವೊಂದು ಥಿಂಗ್ಸ್. ಸೊ ಅದಾದ್ಮೇಲೆ 1 ವರ್ಷ ಅಷ್ಟೇ. ಅದಾದ್ಮೇಲೆ ಐ ವಾಸ್ ಬ್ಯಾಕ್ ವಿತ್ ಲಕ್ಷಣ. ಓಕೆ, ಎಸ್, ಲಕ್ಷಣ ಸೀರಿಯಲ್. ಹೌದು, ಓಕೆ. ಬಟ್ ಅದು 1 ವರ್ಷ ಆದ್ಮೇಲೆ ನೋಡಿದ್ವಲ್ಲ, ಇಟ್ ವಾಸ್ ಲೈಕ್ ಡಿಫ್ರೆಂಟ್. ತುಂಬ ಲಾಂಗ್ ಅಂತ ಅನಿಸ್ತು. ಬಿಕಾಸ್ ಕಂಟಿನ್ಯೂಸ್ ಆಗಿ ಒಂದು 6 years ನೋಡಿದ್ರಲ್ಲ ಫೇಸ್ನ. ಓಕೆ, ಸೊ ಹೆಂಗೆ ಆಕ್ಟಿಂಗ್ ಲೈಕ್ ನಿಮಗೆ ಈ ಫೀಲ್ಡಿಗೆ ಬರಬೇಕು ಅಂತ ಆಯ್ತಾ ಅಥವಾ ಅಕಸ್ಮಾತಾಗಿ ಬಂದಿದ್ದ ಈ ಫೀಲ್ಡಿಗೆ? ಅಕಸ್ಮಾತಾಗಿ ಬಂದಿತ್ತು. ಲೈಕ್ ಚಿಕ್ಕ ವಯಸ್ಸಲ್ಲಿ ನಾವು ಟೀಚರ್ಸ್ ಏನಾದ್ರು ಕೇಳಿದಾಗ ಏನಾಗಬೇಕು ಅಂದ್ರೆ ಸ್ಕೂಲಲ್ಲಾಗಿ ನಾವು ಡಾಕ್ಟರ್ ಆಗಬೇಕು, ಏನದು ಟೀಚರ್ ಆಗಬೇಕು ಅಂತೆಲ್ಲ ಹೇಳ್ತಿದ್ರಿ. ನೀವೇನು ಹೇಳ್ತಿದ್ರಿ ಚಿಕ್ಕ ವಯಸ್ಸಲ್ಲಿ? ನನಗೂ ಡಾಕ್ಟರ್, ಇಂಜಿನಿಯರ್ ಆಗಬೇಕು ಅಂತಲೇ ಇದ್ದಿತ್ತು. ಬಟ್ ಏನಂದ್ರೆ ಅದು ಹೇಳ್ತಾರಲ್ಲ, ನಾವೇನೇ ಪ್ಲಾನ್ ಮಾಡ್ಕೊಂಡು ಎಂಡ್ ಆಫ್ ದ ಡೇ ಡೆಸ್ಟಿನಿ ಏನೋ ಒಂದು ಪ್ಲಾನ್ ಇರುತ್ತೆ ಅಂತ. ಸೊ ನಾನು ಈ ಫೀಲ್ಡಿಗೆ ಬರಬೇಕು ಅಂತ ನನ್ನ ಡೆಸ್ಟಿನಿನಲ್ಲಿತ್ತು. ಸೊ ಈ ಫೀಲ್ಡಿಗೆ ಬಂದೆ. ಯಾವ ಏಜಲ್ಲಿ ನೀವು ಲೈಕ್ ಈ ಫೀಲ್ಡಿಗೆ ಬಂದಿದ್ದು? ಐ ಗೆಸ್ ಐ ವಾಸ್ 5 or 6 years ಅನ್ಸುತ್ತೆ. 5 or 6 years?
ನಾನು ಚೈಲ್ಡ್ ಆರ್ಟಿಸ್ಟಾಗಿ ಎಂಟರ್ ಆಗಿದ್ದು ನನ್ನ ಫಸ್ಟ್ ಸೀರಿಯಲ್ ಬಂದು ಕಾದಂಬರಿ. ಆವಾಗ ನಾನು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ, ಅಲ್ಲೊಬ್ರು ಡೈರೆಕ್ಟರ್ ಹೇಳಿದ್ದೇನೆ ತುಂಬ ಮುಂಚೆನೂ, ಡೈರೆಕ್ಟರ್ ಈ ಥರ ಒಂದು ಚಿಕ್ಕ ಪಾತ್ರ ಇದೆ, ಫ್ಲ್ಯಾಶ್ ಬ್ಯಾಕ್ ಸೀನ್ ಇದೆ, ಬಂದು ಮಾಡಿ ಅಂತಂದ್ರು. ಆಡಿಷನ್ ಕೊಟ್ಟೆ, ಓಕೆ ಆಯ್ತು. ನಂಗೆ ಒಂದು ಸೀನ್ ಕಾದಂಬರಿಯಲ್ಲಿ ಮಾಡಿದಿರ, ಸಂಜನಾ ಪಾತ್ರ ಒಂದೇ ಒಂದು ಸೀನ್, ಚಿಕ್ಕ ಸೀನ್ ಇತ್ತು, ಅದು ಫ್ಲ್ಯಾಶ್ ಬ್ಯಾಕ್ ಸೀನ್, ರಾಖಿ ಕಟ್ಟೋ ಥರದ್ದೇನೋ ಇತ್ತು. ಸೊ ಆವಾಗ ಮಾಡಿತ್ತು, ಅಲ್ಲಿಂದ ಜರ್ನಿ ಶುರು ಆಯಿತು. ಆ್ಯಂಡ್ ಐ ಗೆಸ್ ಇವಾಗ ನಾನು ಮಾಡ್ತಿರೋದು ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡದಲ್ಲಿ. ಇಟ್ ಇಸ್ ಮೈ 27th ಸೀರಿಯಲ್ ಆ್ಯಂಡ್ ಬೀನ್ ಇನ್ 12 years ಇನ್ ದಿಸ್ ಇಂಡಸ್ಟ್ರಿ. ಸೊ ಟೈಮ್ ವಿತ್ ಮೈ ಎಜುಕೇಷನ್ ಎರಡೂ ಮೇಂಟೈನ್ ಮಾಡಿದ್ವಿ. 6 to 7 years ಏಜಲ್ಲಿ ಆ ಸೀರಿಯಲ್ ಮಾಡಲ್ಲ. ಆಫ್ಟರ್ ದಟ್ ಏನು ಮಾಡಿದ್ರಿ? ಆಫ್ಟರ್ ದಟ್ ಕಂಟಿನ್ಯೂಸ್ ಎಲ್ಲ ಚಾನಲಲ್ಲಿ ಲೈಕ್ ಒಂದ್ಸಲ ಪಾಸ್ ಆದರೆ ಫೋಟೋಸು ಯಾವ್ದಾದ್ರು ಮ್ಯಾನೇಜರ್ ಯಾವ್ದಾದ್ರು ಪಾತ್ರ ಆದರೆ ಕರಿತಿದ್ರು. ಅದಾಗ್ತದಂಗೆ ನಾನು ಮಾಡಿದ ಸೆಕೆಂಡ್ ಅಂದರೆ ಇದು ಸೆಕೆಂಡ್ ಸೀರಿಯಲ್ ಬಂದು ಶಿವಲೀಲಾಮೃತ ಅಂತ ಸುವರ್ಣದಲ್ಲಿ. ಓಕೆ. ಸೊ ಅದಾದಮೇಲೆ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿ, ನಂಗೆ ಅದೊಂದು ಖುಷಿ ವಿಷಯ ಇದೆ, ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿದೆ, ಇನ್ಕ್ಲೂಡಿಂಗ್ ಚಂದನ. ಸೊ ಎಲ್ಲ ಥರ ಸೀರಿಯಲ್ಲು ಮಾಡಿದ್ದೀನಿ, ನೆಗೆಟಿವ್ ಮಾಡಿದ್ದೀನಿ, ಪಾಸಿಟಿವ್ ಮಾಡಿದ್ದೀನಿ, ಮೈಥೋ ಮಾಡಿದ್ದೀನಿ, ಮಹಾಭಾರತದಲ್ಲಿ ದುರ್ಯೋಧನನ ಮಗಳು ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಶಿವಲೀಲಾಮೃತದಲ್ಲೂ ಅಷ್ಟೇ ಕಾಮಿಡಿ ಸೀರಿಯಲ್ ಮಾಡಿದ್ದೀನಿ. ಸೊ ಎಲ್ಲ ಚಾನಲಲ್ಲೂ ಎಲ್ಲ ಜಾನರಲ್ಲೂ ಸೀರಿಯಲ್ ಮಾಡಿದ್ದೀನಿ. ಖುಷಿ ಇದೆ, ಖುಷಿ ಇದೆ. ಓಕೆ. ಸೀರಿಯಲ್ ಫೇಸ್ ಲೈಕ್ ನಿಮ್ಮ ಮೂವಿ ಮಾಡಬೇಕು ಅಂತ ಇತ್ತಾ, ಹೇಗೆ? ಇಲ್ಲ, ಲೈಕ್ ನನಗೆ ಸೀರಿಯಲ್ ಇಟ್ಸ್ ಲೈಕ್ ಸೇಫ್ ಸ್ಪೇಸ್, ಒಂಥರ ಮನೆ, ಒಂದು ಕಂಫರ್ಟ್ ಸ್ಪೇಸ್ ಅದು. ಸೊ ಯಾವುದು ನನಗೆ ಇದು ಬಿಟ್ಟು ಇಲ್ಲ ಮೂವಿ ಮಾಡಬೇಕು ಆ ಥರ ಎಲ್ಲ ಏನು, ನಾನು ಮೂವಿನೇ ಮಾಡಬೇಕು ಅಂತೇನಿಲ್ಲ. ಸೀರಿಯಲ್ ಅಂದರೆ ನಂಗೆ ಒಂಥರ ಖುಷಿ, ಒಂದು ಕಂಫರ್ಟ್ ಇರುತ್ತೆ, ಎಲ್ಲ ಆಲ್ಮೋಸ್ಟ್ ಗೊತ್ತಿರೋರೆ, ಟೆಕ್ನಿಷಿಯನ್ಸ್ ಗೊತ್ತಿರ್ತಾರೆ, ಎಲ್ಲ ಡೈರೆಕ್ಟರ್ಸು ಆರ್ಟಿಸ್ಟ್ಗಳು ಗೊತ್ತಿರ್ತಾರೆ. ಸೊ ಅಂದರೆ ಕಂಫರ್ಟ್ ನನಗೆ. ಅಂದರೆ ಮೂವಿ ಲೈಕ್ ನಿಮ್ಗೆ ಯಾವ್ದಾದ್ರು ಬೆಸ್ಟ್ ಆಪರ್ಚುನಿಟಿ ಬಂದಿತ್ತಾ, ಹೇಗೆ? ಮೂವೀಸ್ ಆವಾಗ ಬಂದಿತ್ತು, ಮಾಡಬೇಕಾಗಿತ್ತು. ಒಂದು ರಿಲೀಸು ಆಯಿತು ಪಾರ್ಟ್ನರ್ ಅಂತ ಲಾಸ್ಟ್ ಇಯರ್ ಮೇ ಅಲ್ಲಿ. 25 days ಓಡ್ತು. ಇಟ್ ವಾಸ್ ಗುಡ್ ರೆಸ್ಪಾನ್ಸ್. ಬಟ್ ನಾನು ಹೇಳಿದ್ನಲ್ಲ, ನಾನು ಮೋರ್ ಆಫ್ ಕಾನ್ಸಂಟ್ರೇಷನ್ ಸೀರಿಯಲ್ಸಲ್ಲಿ, ಸ್ಮಾಲ್ ಸ್ಕ್ರೀನ್ ನನಗೆ ಒಂಥರ ಕಂಫರ್ಟ್ ಸ್ಪೇಸ್. ಓಕೆ. ಬಟ್ ಎಲ್ಲರಿಗೂ ನೀವು ಪರಿಚಿತರಾಗಿರೋದು ಅಗ್ನಿಸಾಕ್ಷಿ ಸೀರಿಯಲ್ ಇಂದ. ಅಗ್ನಿಸಾಕ್ಷಿದು ಏನಾದ್ರು ಒಂದು ಬ್ಯೂಟಿಫುಲ್ ನೆನಪುಗಳು ನಿಮಗಿದ್ರೆ? ಸಿಕ್ಕಾಬೇಡಲ್ಲ. 6.5 years ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಜಗಳ ಕದನಗಳಿತ್ತು, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಥರ ಫ್ರಸ್ಟ್ರೇಷನ್ಸು ಇತ್ತು. ಬಟ್ ಎಲ್ಲ ಸೇರಿನೇ ಆ ಸೀರಿಯಲ್ ಆಗಿದ್ದು. ಆ್ಯಂಡ್ ಚಂದ್ರು ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು, ಸುದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಆ್ಯಂಡ್ ದೇ ಬೋತ್ ಆರ್ ಲೈಕ್ ಲೆಜೆಂಡ್ರಿ ಆ್ಯಕ್ಟರ್ಸ್. ಸ್ಪೆಷಲಿ ಸುದರ್ಶನ್ ಸರ್, ಅವ್ರು ಇವಾಗಿಲ್ಲ ನಮ್ಮ ಜೊತೆ, ಬಟ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿತ್ತು, ಅವ್ರ ಜೊತೆ ನನಗೆ ಸಪ್ರೇಟ್ ಸೀನ್ಸ್ ಎಲ್ಲ ಇತ್ತು. ನನಗೆ ಅದು ತುಂಬ ಖುಷಿ ಇತ್ತು. ಆ್ಯಂಡ್ ಹಿ ವಾಸ್ ಸಚ್ ಅ ಸ್ವೀಟ್ ಪರ್ಸನ್. ಅಂದರೆ ಅಷ್ಟು ಸೀನಿಯರ್ ಆಗಿದ್ರು, ಅಷ್ಟು ನೋನ್ ಪರ್ಸನ್ ಆಗಿದ್ರು, ಒಂಚೂರು ಈಗೋ ಅಹಂ ಅನ್ನೋದಿಲ್ಲ, ನಾನು ಅನ್ನೋದಿಲ್ಲ. ಸೊ ಹಂಬಲ್ ದೇವರ್. ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಪಾಸ್ಟ್ ಬಗ್ಗೆ ಎಲ್ಲ, ಐ ಮೀನ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡೋರು. ಅಂದರೆ ಒಂದು ಏಜ್ ಡಿಫ್ರೆನ್ಸ್ ಇದೆ, ಏನು ಡಿಫ್ರೆನ್ಸ್ ತೋರಿಸ್ತಿರ್ಲಿಲ್ಲ. ಅವರು ಮಗು ಥರನೇ ಇರ್ತಿದ್ರು ನಮ್ಮ ಜೊತೆ. ಇವನ್ ಮುಖ್ಯಮಂತ್ರಿ ಚಂದ್ರು ಅಪ್ಪ, ಅವರು ಚಿಕ್ಕವ್ರು, ಅವರಿಬ್ಬರೇ ಚಿಕ್ಕವ್ರು ನಮ್ಮ ಸೆಟ್ಟಲ್ಲಿ. ನಾವುಗಳು ದೊಡ್ಡವ್ರು ಅನ್ನಿಸ್ತಿತ್ತು. ದೇ ಆರ್ ದ ಮೋಸ್ಟ್ ತರ್ಲೆ ಪೀಪಲ್ ಸೆಟ್ಟಲ್ಲಿ. ಆ್ಯಂಡ್ ಎಲ್ಲ ಅಂತ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೂ ಒಂಥರ ಪುಣ್ಯ ಅಂತ ಹೇಳಿ. ಐ ವಾಸ್ ಲೈಕ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಅಣ್ಣನ ಮುದ್ದು ತಂಗಿ ಆಗಿದ್ರಿ. ಇವಾಗಲೂ ಲೈಕ್ ಹಂಗೆ ಇದ್ದಾರಾ? He's the same. ಸೊ ಯು ಗೈಸ್ ಮೀಟ್ ಎಲ್ಲ ಇವಾಗ ಕಮ್ಮಿ ಆಗಿಬಿಡಿದೆ, ಬಿಕಾಸ್ ಎಲ್ಲರೂ ಅವ್ರ ಲೈಫಲ್ಲಿ ಅವ್ರ ವರ್ಕಲ್ಲಿ ಬಿಸಿ. ಅದು ಗೊತ್ತಲ್ಲ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ವಿ ಫಾಲ್ ಅಪಾರ್ಟ್. ಬಟ್ ಸ್ಟಿಲ್ ಆವಾಗ ಮೆಸೇಜ್ ಇಲ್ಲ, ಕಾಲ್ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಸೊ ಅದರ್ ಪರ್ಸನ್ ವಾಸ್ ಅಖಿಲ್ ಅಲ್ವಾ? ಇಟ್ಸ್ ದ ಸೇಮ್ ಬಾಂಡ್. ಈಗಲೂ ಏನೂ ಒಂದು ಚೂರು ಚೇಂಜಸ್ ಆಗಿಲ್ಲ, ಈಗಲೂ ಅದೇ ಪ್ರೀತಿಯಿಂದ ಮಾತಾಡ್ತೀವಿ. ಆ್ಯಂಡ್ ಇವನ್ ಸಿದ್ಧಾರ್ಥ್ ಇಸ್ ಆಲ್ಸೋ ಲೈಕ್ ದ್ಯಾಟ್ ಓನ್ಲಿ. ಸೊ ಸಿದ್ಧಾರ್ಥ ವಿಜಯ್ ಸೂರ್ಯ, ಸೊ ಅವರು ಹಾಗೇನೆ ಈಗಲೂ ಅದೇ ಥರ ಚೋಟು ಅಂತ ಕರೀತಿದ್ರು, ಈಗಲೂ ಹಾಗೆ ಕರೀತಾರೆ. ಸೊ ಓಕೆ. ಅಗ್ನಿಸಾಕ್ಷಿ ಇಟ್ಸ್ ಲೈಕ್ ಆ ಸೀರಿಯಲ್ ಅಂತೂ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಆ ಒಂದು ಇದನ್ನ ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಆಫ್ಟರ್ ಅಗ್ನಿಸಾಕ್ಷಿ ನೀವು 1 year ಬ್ರೇಕ್ ತಗೋತೀರಾ, ಯು ಆರ್ ಅಟ್ ಹೋಮ್. ಎಜುಕೇಶನ್ ಲೈಕ್ ಏನು ಫಿನಿಶ್ ಮಾಡಿದ್ದೆ? BCA MCA. ಮಮ್ಮಿ ವಾಸ್ ಲೈಕ್ ವೆರಿ ಕ್ಲಿಯರ್, ನೀನು ಎಜುಕೇಷನ್ ಜೊತೆ ಆ್ಯಕ್ಟಿಂಗ್ ಮಾಡೋದು ಮಾಡ್ಕೋ, ಇಲ್ಲ ಅಂದರೆ ಇಲ್ಲ ಅಂತ. ಸೊ ಐ ಗೆಸ್ ನಾನು ಡಿಗ್ರಿ ಎಂಟರ್ ಆದಾಗ ಐ ವಾಸ್ ಲೈಕ್ ಅಗ್ನಿಸಾಕ್ಷಿ ನಾನು ಒಪ್ಕೊಂಡಿತ್ತು. ಸೊ ಅದು ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡು ಹೋದೆ. ಓಕೆ. ಈಗ ಸೀರಿಯಲ್ಸ್ ಮಾಡ್ತಿರ್ಬೇಕಾದ್ರೆ ಸ್ಕೂಲ್ಗೆಲ್ಲ ಹೋದಾಗ ಈ ಸೀರಿಯಲ್ ಮಾಡ್ತಿದ್ದಲ್ಲ ಇವರು ಅಂತ ಎಲ್ಲ, ನಾನು ಸ್ಕೂಲಲ್ಲಿ ಯಾರಿಗೂ ಹೇಳಿರಲಿಲ್ಲ ನಾನು ಸೀರಿಯಲ್ ಮಾಡ್ತೀನಿ ಅಂತ. ಬಟ್ ಆ ಟಿವಿಗಳು ಅಷ್ಟು ನೋಡ್ತಿರ್ಲಿಲ್ಲ. ನಾನು ಆ್ಯಕ್ಚುಲಿ ಈ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರಲ್ಲ, ಇಲ್ಲ ಒಂದು ಮೂವಿ ಡೇ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಯಾವುದೋ ಮೂವಿನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ, ಚಿಲ್ಡ್ರನ್ ಮೂವಿನಲ್ಲಿ. ಅಲ್ಲಿ ನನ್ನ ಟೀಚರ್ಸ್ ಎಲ್ಲ ನೋಡ್ಬಿಟ್ರು. ಸೊ ಆವಾಗ ಗೊತ್ತಾಯ್ತು ನಾನು ಆ್ಯಕ್ಟಿಂಗ್ ಹೇಳಿರಲಿಲ್ಲ. ಇಲ್ಲ, ಐ ಡಿಡ್ಂಟ್ ವಾಂಟೆಡ್ ಟು ಟೆಲ್.
ಬಿಕಾಸ್ ಅದ್ರ ಮೇಲೆ ಏನಾದ್ರು ಜಜ್ಮೆಂಟಿಗೆ ಬರ್ತಾರೋ ಇಲ್ಲ ಏನಾದರೂ ಅನ್ನೋದು ಒಂದು ಇತ್ತು ನನಗೆ. ಸೊ ನಾನು ಹೇಳ್ತಿರ್ಲಿಲ್ಲ ಯಾವುದೇ ಸೀರಿಯಲ್ ಇಲ್ಲ ಮೂವಿ ಮಾಡಿದ್ರು. ಅಲ್ಲಿ ನೋಡಿ ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ದು, ಆಮೇಲೆ ಕರೆದು ಕೇಳಿದ್ರು ಮೂವಿ ಎಲ್ಲ ಮಾಡಿದ್ರೆ ನಿಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ. ಹಂಗೇನಿಲ್ಲ ಮ್ಯಾಮ್, ನನಗೆ ಎರಡೂ ಇಷ್ಟ, ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಓಕೆ ಅಂತ ಆವಾಗ ಗೊತ್ತಾಯ್ತು. ಫ್ರೆಂಡ್ಸ್ಗೆಲ್ಲ ಗೊತ್ತಾಯಿತು. ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಜನ ಫ್ರೆಂಡ್ಸಿಗೆ ಗೊತ್ತಿತ್ತು, ಇನ್ನು ಆಲ್ಮೋಸ್ಟ್ ಎಲ್ರಿಗೂ ಆಗೋದು, ಇಡೀ ಸ್ಕೂಲ್ಗೆ ಗೊತ್ತಾಗ್ಬಿಡ್ತು. ಆಮೇಲೆ ಕಾಲೇಜ್ ಡೇಸಿಗೆ ಬಂದಾಗ ಬಿಕಾಸ್ ಅಷ್ಟರಲ್ಲಿ ನೀವು ಒಂದು ನೋನ್ ಫೇಸ್ ಆಗಿರ್ತೀರ ಅಲ್ವಾ, ಹೆಂಗೆ ಪೀಪಲ್ ಟ್ರೀಟ್ ಮಾಡ್ತಿದ್ರು ಅಲ್ಲಿ ಕಾಲೇಜಲ್ಲೆಲ್ಲ ವೆರಿ ನಾರ್ಮಲ್. ಗೊತ್ತಿತ್ತು ನಾನು ಸೀರಿಯಲ್ ಮಾಡ್ತಿದ್ದೀನಿ ಅಂತ, ಬಟ್ ಕಾಲೇಜಲ್ಲಿ ನನ್ನನ್ನು ಒಂದು ಸ್ಟೂಡೆಂಟ್ನ ಹೆಂಗೆ ಟ್ರೀಟ್ ಮಾಡಬೇಕೋ ಹಂಗೆ ಮಾಡ್ತೀನಿ. ನನ್ನ ಫ್ರೆಂಡ್ಸು ಅಷ್ಟೇ ಮುಂಚೆನೆ, ನೀನು ಸೆಲೆಬ್ರಿಟಿ ಆದರೆ ಹೊರಗಡೆ ನಮ್ಮ ಹತ್ರ ಎಲ್ಲ ಇಲ್ಲ ಅಂತ. ಸೊ ಟ್ರೀಟ್ ಮೀ ಲೈಕ್ ಅ ಟಾಮ್ ಬಾಯ್ ಓನ್ಲಿ. ಬಟ್ ಏನಾದ್ರು ಫ್ಯಾನ್ಸ್ ಗೀನ್ಸ್ ಎಲ್ಲ ಬಂದರೆ ನನಗಿಂತ ಜಾಸ್ತಿ ಅವರೇನೆ ಇದು, ನನಗೆ ಕೂತ್ಕೊಂಡು ನಿಂತಿದ್ರೆ ಎದ್ದು ನಿಂತ್ಕೊ ಫೋಟೋ ಕೊಡು, ಎಲ್ಲಾರು ಫೋಟೋ ತೊಗೊಳಕ್ಕೆ ಬಂದರೆ ಅವ್ರಿಗೇನಾದ್ರು ಬೇಜಾರಾಗ್ತಿದ್ರೆ 500 ರೂಪೀಸ್ ಇಟ್ಬಿಟ್ಟು ಅಲ್ಲಿ ಫೋಟೋ ತೊಗೊಂಡೋಗಿ ಅಂತ. ಸೊ ಹಿಂಗೆಲ್ಲ ರೇಟ್ಸವರು. ಬಟ್ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಬೇಕೋ ಅಷ್ಟು ಚೆನ್ನಾಗೂ ನೋಡ್ಕೊಂಡಿದ್ದಾರೆ. ಹೇಗೆ ಫ್ರೆಂಡ್ಸ್ ಬಗ್ಗೆ, ಲೈಕ್ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಪ್ಲೇ ಪಾರ್ಟ್ ಆಫ್ ರೋಲ್ ಹೇಗೆ? ಫ್ರೆಂಡ್ಸ್ ಲೈಕ್ ಐ ಹ್ಯಾವ್ ವೆರಿ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್, ವೆರಿ ಜೆನ್ಯೂನ್ ಫ್ರೆಂಡ್ಸ್. ಅದರಲ್ಲೂ ನನ್ನ ಬೆಸ್ಟ್ ಫ್ರೆಂಡ್ ವಿಕ್ರಮ್ ಅಂತಿದ್ದಾನೆ. ಸೊ ಹೀ ನೋಸ್ ನಾನು ಮಾಡಿರೋ ನನ್ನ ಡಿಗ್ರಿ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಆ್ಯಂಡ್ ನನ್ನ ಇಬ್ಬರು ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಬಿಂದು ಆ್ಯಂಡ್ ರಾಜೇಶ್ವರಿ ಅಂತ. ಸೊ ಅವರು ಚೈಲ್ಡ್ಹುಡ್ಡಿಂದ ಫ್ರೆಂಡ್, ಆಲ್ಮೋಸ್ಟ್ 12-13 ಇಯರ್ಸ್ ಆಯಿತು. ಇಲ್ಲ ಇನ್ನೂ ಜಾಸ್ತಿನೇ ಆಯಿತು ಅನಿಸುತ್ತೆ. ಆ್ಯಂಡ್ ನನ್ನ ವಿಕ್ರಮ್ ಅವನು ಡಿಗ್ರಿಯಿಂದ ಫ್ರೆಂಡ್ಸ್, ಅವನದು ಒಂದು 12-13 ಇಯರ್ಸ್ ಆಯಿತು. ಸೊ ಐ ಹ್ಯಾವ್ ವೆರಿ ಕ್ಲೋಸ್ ಫ್ರೆಂಡ್ಸ್, ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸ್ಮಾಲ್ ಸರ್ಕಲ್, ಬಟ್ ವೆರಿ ಜೆನ್ಯೂನ್ ಪೀಪಲ್. ಓಕೆ, ಇದು ಲೈಕ್ ಅಂದರೆ ಫ್ರೆಂಡ್ಸ್, ಈಗ ನೀವು ಕಾಲೇಜ್ಗೆ ಹೋಗ್ತಿರ್ತೀರಾ, ಸ್ಕೂಲಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ನಿಮಗೆ ಇವಾಗಿನವರೆಗೂ ಇರುವಂಥ ಫ್ರೆಂಡ್? ಸ್ಕೂಲಲ್ಲಿ ಅದೇ ಹೇಳೋನಲ್ಲ, ರಾಜೇಶ್ವರಿ ಬಂದು. ಆ್ಯಂಡ್ ಅದು ಈಗಲೂ ಕ್ಯಾರಿ ಆಗ್ತದೆ. ದೇ ಆರ್ ಮ್ಯಾರಿಡ್, ದೇ ಹ್ಯಾವ್ ಕಿಡ್ಸ್ ನೌ. ಸೊ ಆ್ಯಂಡ್ ವಿಕ್ರಮ್, ಸಂತೋಷ್, ಆಮೇಲೆ ಕುಸುಮ, ಹರ್ಷ ಅಂತಿದ್ದಾರೆ. ನಮ್ಮ ಡಿಗ್ರಿದು ಒಂದು 6 ಜನದ ಗ್ಯಾಂಗು. ಅದರಲ್ಲಿ ಇಬ್ಬರು ಮಿಸ್ ಆಗಿಬಿಡೋದಾರೆ ಎಲ್ಲೋ, ಬಟ್ ಇನ್ನು 4-5 ಜನ ನಾವು ಇನ್ನು ಟಚಲ್ಲೇ. ಓಕೆ, ಸೆಲೆಬ್ರಿಟಿ ಆಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಪ್ರಪೋಸಲ್ಸು ಹುಡುಗರು ಅದು ಮಾಮೂಲಿ ಬರ್ತಿತ್ತು. ಸೀರಿಯಲಲ್ಲಿ ನೋಡಿ ನಿಮಗೆ ಪ್ರಪೋಸ್ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ಸೀರಿಯಲ್ ನೋಡಿದ್ದೀವಿ ಪ್ರಪೋಸ್ ಮಾಡಬೇಕು ಅಂತ. ಎನಿ ಒನ್ ಪ್ರಪೋಸಲ್ ಯು ಸ್ಟಿಲ್ ರಿಮೆಂಬರ್ ನೌ? ಐ ಗೆಸ್ ನನ್ನ ಸೀನಿಯರ್, ನನ್ನ ಡಿಗ್ರಿ ಟೈಮಲ್ಲಿ ಯಾರೋ ನನ್ನ ಸೀನಿಯರ್ ಪ್ರಪೋಸ್ ಮಾಡಿದ್ರು. ನಾನು ಅವ್ರನ್ನ ಅಣ್ಣ ಥರ ನೋಡ್ತಿದ್ದೆ. ಐ ಸೆಡ್ ಇಲ್ಲ ನಂಗೆ ನೀವು ಅಣ್ಣ ಥರ ಅಂತಲ್ಲ. ಬಟ್ ಅವರು ಕೋಪ ಬಂದ್ಬಿಟ್ಟು ನಂದು ಎಕ್ಸಾಮ್ಸ್ ನಡೀತಿತ್ತು. ಸೊ ನನ್ನ ಮೊಬೈಲ್ನ ತೊಗೊಂಡೋಗಿ ಟೆರಸ್ ಮೇಲೆ ಅವ್ರು ಹೇಳಿದ್ದಕ್ಕೆ ನೀವು ಅಣ್ಣ ಅಂದ್ಬಿಟ್ರಾ? ಇಲ್ಲ, ನಾನು ಹೇಳಿದೆ ನಂಗೆ ಆ ಥರ ಏನೂ ಫೀಲಿಂಗ್ಸೇ ಇಲ್ಲ ನಮ್ಮ ಮೇಲೆ. ನಾವು ಮಾತಾಡ್ತಾನೂ ಇರಲಿಲ್ಲ. ವೆರಿ ರೇರ್ ಹೋಗುವಾಗ ಹಾಯ್ ಗುಡ್ ಮಾರ್ನಿಂಗ್ ಇಷ್ಟೇ. ಅಷ್ಟಕ್ಕೆ ಅವ್ರಿಗೆ ಆ ಥರ ಇತ್ತು ಅನ್ನೋ ನಂಗೆ ಗೊತ್ತಿರಲಿಲ್ಲ. ನಾವು ಎಲ್ಲ ಗ್ಯಾಂಗ್ ಎಲ್ಲ ಒಂದೇ ಗೊತ್ತಲ್ಲ, ಸೀನಿಯರ್ಸ್ ಜೂನಿಯರ್ಸ್ ಮಾತಾಡ್ಕೊಂಡಿರ್ತಿದ್ವಿ ಅಷ್ಟೇ. ಅದೇ ನಾನಂತೂ ಬರೀ ಹಾಯ್ ಬೈ ಗುಡ್ ಮಾರ್ನಿಂಗ್ ಅಷ್ಟೇ. ಅವ್ರಿಗೇನೋ ಹಂಗೆ ಅನಿಸಿದೆ, ಏನಕ್ಕಂತ ಗೊತ್ತಿಲ್ಲ. ಅವ್ರು ನನ್ನ ಹತ್ರ ಬಂದಾಗ ನಾನೇ ಶಾಕಲ್ಲಿದ್ದೆ. ನಂಗೆಲ್ಲ ನೋಡೇ ಇಲ್ಲ ಅವತ್ತು, ಅಣ್ಣನ ಥರ ನೋಡ್ತೀನಿ, ನನಗೆ ಮೈ ಸೀನಿಯರ್ ಅಂತ ಹೇಳಿ ಅಣ್ಣ ಅಂದಿದ್ದೆ ಮುಗೀತು. ಬಟ್ ಈ ಗಾಟ್ ವೆರಿ ಪಿಸ್ಡ್ ಆಫ್. ಆ್ಯಂಡ್ ಎಕ್ಸಾಮ್ಸ್ ನಡೆಯುವಾಗ ನನ್ನ ಬ್ಯಾಗಿಂದ ನನ್ನ ಫೋನ್ ತೆಗೆದು ಟೆರಸ್ ಮೇಲೆಲ್ಲ ಹಾಕಿ ಎಲ್ಲೋ ಬಿಸಾಕ್ಬಿಟ್ಟು ಮೂಲೆನಲ್ಲಿ. ನಿಮ್ಮ ಫೋನ್ನ ತೆಗೆದು ಕೋಪಕ್ಕೆ ಎಕ್ಸೆಪ್ಟ್ ಮಾಡಿಲ್ಲ ಅಂತ. ದೆನ್ ಏನದು, ನಾನು ಎಕ್ಸಾಮ್ ಮುಗಿಸ್ಕೊಂಬರ್ತೀನಿ, ನನ್ನ ಫೋನ್ ಕಾಣಿಸ್ತಿಲ್ಲ. ನಾನು ಹತ್ಕೊಂಡು ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಇಡೀ ಕಾಲೇಜ್ ಹುಡುಕಿ, ಆಮೇಲೆ ನನ್ನ ಮನೆ ಹತ್ರ ಹೋಗಿದ್ದೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ, ಹರ್ಷ ಮತ್ತು ಸಿಕ್ತು ಫೋನು ಅಂತ. ಎಲ್ಲಿತ್ತು? ನಾನು ಟೆರಸಲ್ಲಿ ಯಾವುದೋ ಮೂಲೆನಲ್ಲಿ ಬಿಸಾಕಿದ್ರು. ದೆನ್ ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿದೆ ಪ್ರಿನ್ಸಿಪಲ್ಗೆ. ನಾನು ನಿಮ್ಮ ಫೋನ್ ಕಿತ್ತರು ಅಂದ್ರೆ ಏನಕ್ಕೆ ಕಿತ್ತೀವಿ? ಎಕ್ಸೆಪ್ಟ್ ಮಾಡಿಲ್ಲ ಪ್ರಪೋಸಲ್ ಅಂತ. ಫೋನ್ ನ ಏನಕ್ಕೆ ಗೊತ್ತಿಲ್ಲ, ಹರ್ಟ್ ಮಾಡ್ಬೇಕು ಅಳ್ಸಕ್ಕೋ ಏನಕ್ಕೋ. ಅವ್ರಿಗೆ ನಾನು ಹಂಗ ಹರ್ಟ್ ಮಾಡಿದೆ. ಪ್ರೀತಿಸಿದ್ರೆ ಅದು ಹೆಂಗಪ್ಪ ಹರ್ಟ್ ಮಾಡ್ಬೇಕು ಅಂತ ಅನ್ಸಲ್ಲ. ಎಕ್ಸಾಕ್ಟ್ಲಿ ಅಷ್ಟೇ, ಸಿಂಪಲ್ ಲಾಜಿಕ್. ಸೊ ಇದಕ್ಕೆ ನಿಮ್ಗೆ ಹುಡುಗರ ಮೇಲೆ ದ್ವೇಷ ಏನಾದ್ರು ಹುಟ್ಟಿದ್ಯಾ? ಹುಡುಗರ ಮೇಲೆ ದ್ವೇಷ ಏನಿಲ್ಲಪ್ಪ. ಹುಡುಗರ ಮೇಲೆ ಯಾರೋ ಒಬ್ರೇನೋ ಮಾಡ್ತಾರಂತ ಎಲ್ರೂ ದ್ವೇಷ ಮಾಡೋದು, ಅದು ಇಟ್ಸ್ ಅ ವೆರಿ ರಾಂಗ್ ಥಿಂಗ್. ಆ್ಯಂಡ್ ನಾನು ನನ್ನ ಹುಡುಗರ ಫ್ರೆಂಡ್ಸ್ ಜೊತೆ ಇದ್ದು ಒಂದು ರಿಯಲೈಸ್ ಆಗಿತ್ತು. ಆ್ಯಂಡ್ ಸೀಯಿಂಗ್ ಮೈ ಡ್ಯಾಡ್ ಆಲ್ಸೋ, ಹುಡುಗರ ಲೈಫ್ ಅಷ್ಟು ಈಸಿ ಅಲ್ಲ, ವೆರಿ ಟಫ್. ಅವ್ರಿಗೆ ಏನಂದರೆ ಇವಾಗ ನಾವು ಹುಡುಗಿರು ಅಟ್ಲೀಸ್ಟ್ ವಿ ಹ್ಯಾವ್ ಡಿಸೈಡಿಂಗ್. ಇದು ಹುಡುಗರ ಲೈಫ್ ಹಂಗಲ್ಲ. ಹುಟ್ಟುತ್ತಾನೆ ಅವ್ರಿಗೆಲ್ಲ ಡಿಸೈಡ್ ಆಗಿಬಿಟ್ಟಿದ್ರೆ ಈ ಏಜಿಂದ ಈ ಏಜ್ವರೆಗೂ ಓದಬೇಕು, ಈ ಏಜಿಂದ ಈ ಏಜ್ವರೆಗೂ ಕೆಲಸ ಮಾಡಬೇಕು. ಸೊ ಕೆಲಸ ಮಾಡ್ತಿದ್ದಂಗೆ ಮನೆ ನೋಡ್ಕೊ, ಅಪ್ಪ ಅಮ್ಮನ ನೋಡ್ಕೊ, ಅಪ್ಪ ಅಮ್ಮನ ನೋಡ್ಕೊಂಡಿದ್ದ ನೆಕ್ಸ್ಟ್ ಮದುವೆ ಆಗು, ಹೆಂಡ್ತಿನ ನೋಡ್ಕೊ, ಮಕ್ಕಳಾದ್ಮೇಲೆ ಮಕ್ಳನ್ನ ನೋಡ್ಕೊ, ಅದಾಗ್ತದಂಗೆ ಮಕ್ಳಿಗೆ ಚೆನ್ನಾಗಿ ಓದಿಸು. ಸೊ ದೇ ಆರ್ ಲೈಕ್ ವೆರಿ, ಅವ್ರಿಗೆ ಒಂಥರ ಎಲ್ಲ ಪ್ಲ್ಯಾನ್ಡ್ ಆಗಿ ಬಂದುಬಿಡುತ್ತೆ. ದೇ ಡೋಂಟ್ ಹ್ಯಾವ್ ದಟ್ ಪ್ರಿವಿಲೇಜ್. ಏನೋ ಪ್ಲ್ಯಾನ್ ಮಾಡಿ ನಮ್ಮ ಲೈಫ್ ಥರ ನಾವು ಅವ್ರ ಹುಡುಗರು ಅವ್ರ ಡ್ರೀಮ್ಸ್ನೂ ಅಷ್ಟೇ, ಪ್ಯಾಷನ್ನ ಫಾಲೋ ಮಾಡೋಕ್ಕೆ.
ಇಡೀ ಇದನ್ನ ನಾವು ಎದುರಾಕೋಬೇಕು. ಹುಡುಗಿರು ವಿಲ್ ಜಸ್ಟ್ ಫಾಲೋ ನಮ್ಗೆ ಫಾಲೋ, ನಮಗ್ ಹಠ ಬೇರೆ ಅಲ್ಲ. ಇನ್ನೊಂದೇನ ನಮ್ಮ ಮನೆ ಕಡೆ ಹೆಣ್ಮಕ್ಳು ಅನ್ನೋದು ಒಂದ್ ಸಪೋರ್ಟ್ ಇರುತ್ತೆ. ಅಟ್ಲೀಸ್ಟ್ ನಾವ್ ಮದ್ವೆ ಇಲ್ಲ ಸಾಫ್ಟ್ ಕಾರ್ನರ್ ಇರುತ್ತೆ. ಮನೆಯಲ್ಲಿ ಈ ಕಡೆ ತವ್ರ ಮನೆಯಲ್ಲಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಗಂಡನ ಮನೆಗೆ ಹೋಗೋ ಅಂದ್ರೆ ಹುಡುಗರು ಎಲ್ಲ ಹೋಗ್ತಾರೆ, ಅವ್ರ ಮನೆಗೆ ಯಾರು ನಾವು ಹುಡುಗಿರು ಹೋಗಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ. ಸೊ ಪಾಪ ಗಂಡು ಮಕ್ಳ ಲೈಫ್, ನಾನು ಹುಡುಗರು ನನ್ನ ಫ್ರೆಂಡ್ಸ್ ಇರೋದೆಲ್ಲ ಆಲ್ಮೋಸ್ಟ್ ಹುಡುಗರೇ. ಆ್ಯಂಡ್ ಅವ್ರನ್ನ ನೋಡ್ತೀನಲ್ಲ, ದೇ ಹ್ಯಾವ್ ಸೋ ಮಚ್ ಆಫ್ ಕಮಿಟ್ಮೆಂಟ್ಸ್. ತಿಂಗಳು ಸಂಬಳ ಬಂದರೆ EMI ಕಟ್ಟು, ಅದು ಮಾಡು ಇದು ಮಾಡು. ಸೊ ಅದೇ ಹೇಳಿದ್ನಲ್ಲ, ಹೆಂಡತಿ ಮಕ್ಳು ನೋಡ್ಕೋ, ಅದಾದ್ಮೇಲೆ ಅವ್ರು ಆಲ್ಮೋಸ್ಟ್ ಅಲ್ಲಿಗೆ 40-50 ಆಗಿರುತ್ತೆ. ಇನ್ನು ತಂಗಿ ತಮ್ಮ ಯಾರಾದ್ರೂ ಇನ್ನು ಅವ್ರನ್ನ ನೋಡ್ಕೋ. ಸೊ ಅವ್ರಿಗೆ ಅನ್ನೋದು ಅವ್ರ ಫೀಲಿಂಗ್ಸ್ನ ಪಾಪ ಮುಚ್ಚಿಟ್ಕೊಂಡು ಬ್ರೇಕಪ್ ಆದ್ರು, ಹರ್ಟ್ ಆದ್ರು, ಇನ್ನೊಂದಾದ್ರು ಮತ್ತೊಂದಾದ್ರು ಅವ್ರಿಗೆ ಶೇರ್ ಮಾಡ್ಕೊಳಕ್ಕಿರಲ್ಲ. ಬಿಕಾಸ್ ಗಂಡು ಮಕ್ಳು ಏನು ಮಾಡಿದ್ರು ತಪ್ಪೆ, ಕೂತ್ರು ತಪ್ಪು, ನಿಂತರೂ ತಪ್ಪು, ಹತ್ರೂ ತಪ್ಪು, ಹತ್ತಿಲ್ಲ ಅಂದ್ರೂ ತಪ್ಪು, ಕೆಲಸ ಮಾಡಿದ್ರು ತಪ್ಪು, ಮಾಡಿಲ್ಲ ಅಂದ್ರೂ ತಪ್ಪು. ಸೊ ಹುಡುಗರ ಲೈಫ್ ಆ್ಯಕ್ಚುಲಿ ಕಷ್ಟ. ನಾನು ನೋಡಿರೋ ಹಂಗೆ ಹುಡುಗಿಯರಿಗೆ ಸ್ವಲ್ಪ ಪ್ರಿವಿಲೇಜಸ್ ಜಾಸ್ತಿ ಇದೆ. ಇದನ್ನ ನೋಡಿ ಎಷ್ಟು ಜನ ಹುಡುಗರು ಖುಷಿ ಆಗಿರುತ್ತೆ ಎಷ್ಟು ಜನ ಖುಷಿ ಆಗಿರುತ್ತೆ ಅಂದ್ರೆ ಎಲ್ಲರೂ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಸುಕೃತ ಅವ್ರು ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಏನಾದ್ರು ಟೈಟಲ್ ಹಾಕ್ತಾರೆ, ಇಲ್ಲ ಬಾಯ್ಸ್ ಲೈಫ್ ಅಂತ ಟೈಟಲ್ ಹಾಕೊಂಡು ಎಲ್ಲರೂ ನನ್ನ ತಂದೆನೂ ನೋಡಿದ್ದೀನಲ್ಲ, ಈವನ್ ಅವ್ರನ್ನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ನೋಡ್ಕೊ, ತಮ್ಮಂದಿರನ್ನ ನೋಡ್ಕೊ, ತಂಗಿ ನೋಡ್ಕೊ, ಅವ್ರಿಗೂ ಮದುವೆ ಮಾಡಿಸು, ನಾನು ಆಗ್ತಿದ್ದಂಗೆ ಅವ್ರ ಸ್ವಂತ ಮಕ್ಕಳು, ಸೊ ಅವ್ರನ್ನ ನೋಡ್ಕೊ, ಈ ಕಡೆ ಹೆಂಡತಿ ನೋಡ್ಕೊ. ಸೊ ಅದರಲ್ಲೇ ಅವ್ರ ಏಜ್ ಆಲ್ಮೋಸ್ಟ್ 40-50 ಅದರಲ್ಲೇ ಪಾಸ್ ಆಗೋಗ್ಬಿಡುತ್ತೆ. ಅವ್ರಿಗೆ ಇಷ್ಟ ಬಂದಿತ್ತು ಅವ್ರಿಗೆ ಮಾಡೋಕ್ಕೂ ಆಗಲ್ಲ, ಇಷ್ಟ ಇದ್ರು ಕಾಂಪ್ರಮೈಸ್ ಮಾಡ್ಕೊಬೇಕು. ಸೊ ಹೇಳ್ತೇವೆ ನಾವು ಹುಡುಗಿರು ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೋಬೇಕಂತ, ಟ್ರಸ್ಟ್ ಮೀ ಇಲ್ಲ, ಹುಡುಗರು ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೋಬೇಕು. ನಾವು ಹೇಳೋದಲ್ಲ, ನಾವು ಅಟ್ಲೀಸ್ಟ್ ಗಂಡನ ಮನೆಗೆ ಹೋಗ್ಬೋದು. ಇನ್ ಕೇಸ್ ನಾವು ಫಸ್ಟ್ ಹಾಫ್ ಚೆನ್ನಾಗಿಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಆದ್ರೂ ಚೆನ್ನಾಗಿರುತ್ತೆ, ಹೆಂಗೋ ಆಪ್ಷನ್ ಇದೆ. ಇನ್ ಕೇಸ್ ಯಾವುದೂ ಇಲ್ಲ ಅಂದ್ರೆ ನಾವು ಸಿಂಗಲ್ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ಬಿಡ್ತೀವಿ. ಹುಡುಗರು ಮಾಡ್ತಾರಿಲ್ಲ ಅಂತಲ್ಲ, ಬಟ್ ದೇ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಪ್ರಿವಿಲೇಜ್ ದೆನ್ ಗರ್ಲ್ಸ್. ದಟ್ ಇಸ್ ವಾಟ್ ಐ ರಿಯಲೈಸ್ಡ್. ಅದಕ್ಕೆ ನಾನು ಹುಡುಗರನ್ನ ರೆಸ್ಪೆಕ್ಟ್ ಮಾಡೋದು. ಸೂಪರ್, ವೆರಿ ನೈಸ್. ನಿಮ್ಮ ಝೀ ಶೋಗೆ ಬರೋಣ ಈಗ. ಝೀ ಶೋ ಅಲ್ಲಿ ಕೆಲವೊಂದು ಎಲ್ಲ ಕಡೆ ಪ್ರೋಮೋ ಅಲ್ಲೂ ನೀವೇ ಹೇಳ್ತಾರೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ಹಾಕ್ತಿರ್ತಾರೆ, ನಿಮ್ಮ ಮಾತುಗಳ ಹೆಂಗೆ ಆನ್ ಸ್ಪಾಟ್, ಲೈಕ್ ಎವ್ರಿಥಿಂಗ್ on spot. I'm a very talkative person, so ನಾನು ಎಕ್ಸ್ಪ್ರೆಷನ್ ಕೊಡೋದು. ಐ ಕಾಂಟ್ ಕಂಟ್ರೋಲ್ ಮೈ ಫೇಸ್ ಎಕ್ಸ್ಪ್ರೆಷನ್. ಅದು ಏನೇ ಆದ್ರೂ ಅಷ್ಟೇ, ಕೋಪ ಬಂದರೂ ಖುಷಿ ಆದರೆ ಎಲ್ಲ ನನ್ನ ಫೇಸಲ್ಲಿ ಕಾಣಿಸ್ಬಿಡುತ್ತೆ. ಐ ವೆರಿ ಎಕ್ಸ್ಪ್ರೆಸಿವ್ ಪರ್ಸನ್. ಸೊ ಓಕೆ, ಅದು ಕೆಲವೊಂದು ವಿಷಯಗಳು ಹೇಳ್ತೀರಾ, ಜನ್ಜಿ ದಿಸ್ ಕೈಂಡ್ ಆಫ್ ಎಲ್ಲ. ನಾನು ಇವಾಗ ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಏನಾದ್ರು ಒಂದು ಆನ್ಸರ್ ಮಾಡ್ತಾ ಹೋಗಿ. ಇಲ್ಲ ನೀವೇ ಹೇಳ್ಬಿಡಿ ಯಾವ್ಯಾವ ಥರ ಡಿಫ್ರೆಂಟ್ ಆಫ್ ಥಿಂಗ್ಸ್ ಇದೆ ಆ ಥರ ಅಂತ. ಎಲ್ಲಾನು ಮುಂಚೆನೂ ನಡೀತಿತ್ತು, ಈಗಲೂ ನಡೀತಿದೆ, ಮುಂದೆನೂ ನಡೆಯುತ್ತೆ. ಅದಕ್ಕೆ ನಾವುಗಳು ಟರ್ಮ್ಸ್ ಕೊಟ್ಟಿರಲಿಲ್ಲ, ನಾವು ನೇಮ್ ಕೊಟ್ಟಿಲ್ಲ. ನಾವು ಮಿಲೇನಿಯಲ್ಸ್ 90s ಕಿಡ್ಸ್, ನಮ್ಮದೇ ಬೇರೆ ಥರ ಪ್ರಪಂಚ. ಜೆನ್ಸ್ ದ ವೆರಿ ಪ್ರಾಕ್ಟಿಕಲ್, ಅದ ವೆರಿ ಪ್ರಾಕ್ಟಿಕಲ್. ಅವ್ರಿಗೆ ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತು. ನಾವು ಆ್ಯಕ್ಚುಲಿ ಅವ್ರಿಗೆ ಬೈತೀವಿ, ಅವ್ರಿಗೆ ಫೀಲಿಂಗ್ಸ್ ಇಲ್ಲ, ಅದಿಲ್ಲ, ಎಮೋಷನ್ಸ್ ಇಲ್ಲ ಅಂತ. ಅವ್ರಿಗೆ ಭಯ ಅಷ್ಟೇ, ಕಮಿಟ್ಮೆಂಟ್. ಸೊ ಅವ್ರಿಗೆ ಕಮಿಟ್ಮೆಂಟ್ ಅಂದರೆ ಭಯ ಇದೆ, ಬಿಕಾಸ್ ಅವ್ರಿಗೆ ಅಟ್ಯಾಚ್ಮೆಂಟ್ ಅಂದರೆ ಭಯ ಇದೆ. ನಾವುಗಳೆಲ್ಲ ಹಂಗಲ್ಲ, ವಿ ಆರ್ ಲೈಕ್ ಓಲ್ಡ್ ಸ್ಕೂಲ್ ಅಲ್ವಾ ನಾವು. ಸೊ ಅದಕ್ಕೆ ಬಟ್ ದ ವೆರಿ ಪ್ರಾಕ್ಟಿಕಲ್. ಒಂದೊಂದ್ಸಲ ಅನ್ಸುತ್ತೆ ಅವ್ರು ಪ್ರಾಕ್ಟಿಕಲ್ ಆಗಿರೋದು ನೋಡಿ ನಾವು ಹಾಗೆ ಪ್ರಾಕ್ಟಿಕಲ್ ಆಗಿರೋ ಚಂದ, ಏನೋ ಕಾಂಪ್ಲಿಕೇಶನ್ಸ್ ಇರಲ್ಲ ಅಂತ. ದೇ ವೆರಿ ಲೆಸ್ ಕಾಂಪ್ಲಿಕೇಟೆಡ್, ನಮ್ಮ ಥರ ಎಮೋಷ್ನಲ್ ಅಲ್ಲ. ಓಕೆ, ಯು ಹ್ಯಾವ್ ಸೀನ್ ದಿಸ್ 90s ಲೈಫ್ ಆ್ಯಂಡ್ ಆಲ್ಸೋ 20s ಲೈಫ್, ಎರಡೂ ನೋಡಿದ್ದೀರಾ. ಓಕೆ, ಇನ್ ಬಿಟ್ವೀನ್ ಇವತ್ತಿನ ಜನ್ರೇಷನ್ ಪ್ರೀತಿ ಬಗ್ಗೆ ಆಗಲಿ, ಇವತ್ತಿನ ಜನ್ರೇಷನ್ ಇರುವಂತಹ ಈ ಪ್ರೀತಿಯ ರೀತಿಗಳ ಬಗ್ಗೆ ಆಗಲಿ, ನಿಮ್ಮ ಅನಿಸಿಕೆ ಏನು? ಈಗಿನವ್ರಿಗೆ ನನ್ನ ಪ್ರಕಾರ ಅನ್ಸೋದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇದೆ. ಆ್ಯಂಡ್ ಸ್ಟ್ಯಾಂಡ್ ತೊಗೊಳಕ್ಕೆ ತುಂಬ ಹೆದರ್ತಾರೆ. ಕಾಂಪ್ರಮೈಸಿಂಗ್ ನೇಚರ್ ಎಲ್ಲ ಈಸಿಯಾಗಿ ಲೆಟ್ ಗೋ ಮಾಡಿಬಿಡ್ತಾರೆ, ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಫೈಟ್ ಮಾಡಬೇಕು ಅನ್ನೋದೊಂದಿಲ್ಲ ಅವ್ರಿಗೆ. ಆ್ಯಂಡ್ ಲಾಯಲ್ ಆಗಿರೋಕ್ಕೆ ಇಷ್ಟ ಅಲ್ಲ, ಆಪ್ಷನ್ಸ್ ಹುಡ್ಕೊಂಡು ಇಟ್ಕೊಳ್ತಾರೆ. ಇವರಿಲ್ಲ ಅಂದರೆ ಇನ್ನೊಬ್ರಿಲ್ಲ ಅಂದರೆ ಮತ್ತೊಬ್ಬರು. ಸೊ ಈ ಥರ ಆಪ್ಷನ್ಸ್ ಇರೋದು ಒಂಥರ ಪ್ರಾಬ್ಲಮ್. ಆ್ಯಂಡ್ ಲಾಯಲ್ಟಿ ಅನ್ನೋದು ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ನಾವು 90s ಕಿಡ್ಸ್ ಏನಂದರೆ ಆ ಕಡೆ ಹಂಗೂ ಇಲ್ಲ ಹಿಂಗೂ ಇಲ್ಲ, ನಾವು ಓಲ್ಡ್ ಸ್ಕೂಲ್ ನ್ಯೂ ಸ್ಕೂಲ್ ಮಧ್ಯೆ ಸಿಗಾಕೋಬಿಟ್ಟು ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ನಮ್ದು ಆ ಥರ ಪರಿಸ್ಥಿತಿ. ಸೊ ಕಾಂಪ್ರಮೈಸಿಂಗ್ ನೇಚರ್ ಅನ್ನೋದಿಲ್ಲ. ಆವಾಗ ನಮ್ಮ ತಂದೆ ತಾಯಿ ಎಲ್ಲ ದೇವೆ ಲೈಕ್ ಲಾಂಗ್ ಟರ್ಮ್, ಏನಾದ್ರು ಬಿಟ್ಕೊಡಲ್ಲ. ಎಂತ ಕಷ್ಟ ಬಂದ್ರು ನಮ್ಮ ಅಮ್ಮಂದಿರು ಹೇಳ್ಕೊಡೋದು, ಅದು ಏನಾದ್ರು ಗಂಡನ ಜೊತೆ ಇರ್ಬೇಕು ಅಂತ. ಇವಾಗ ನಾವು ಬೈತೀವಿ, ಏನೋ ನೀನ್ ನಿದ್ದೆ ಅಂತ ನಾನು ಇರ್ಬೇಕಾ ಅನ್ನೋದೆಲ್ಲ ಇದೆ. ಬಟ್ ಇಲ್ಲ, ಅವ್ರು ಹಂಗೆ ಇದ್ದಿದ್ದಕ್ಕೆ ಅಷ್ಟು ವರ್ಷ ಸಂಸಾರ ಮಾಡಿರೋದು. 60 ವರ್ಷ 65 ವರ್ಷ ಎಲ್ಲ ಸಂಸಾರ ಮಾಡಿದ್ದಾರೆ. ಸಿಲ್ವರ್ ಜೂಬ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ನಮಗೆ 2-3 ವರ್ಷ, 1 ವರ್ಷ ಇದ್ರೇನೆ, ಇವಾಗ 6 ತಿಂಗಳಿದ್ರೇನೆ ದೊಡ್ಡ ವಿಷಯ. ಮಂತ್ಸ್ ರಿಲೇಶನ್ಶಿಪ್ ಬಂದ್ಬಿಡಿದೀವಿ. ಜಸ್ಟ್ ಬಿಕಾಸ್ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ. ಈಗೋ ನಾನೇ ದೊಡ್ಡ
ದೊಡ್ಡವನು, ನೀನೇ ದೊಡ್ಡೋಳು, ಈ ಥರ ಒಂದು ಈಗೋ, ನಾನು ಯಾಕೆ ಅವ್ನು ಹೇಳಿದ್ದು ಕೇಳಬೇಕಿಲ್ಲ, ನಾನು ಯಾಕೆ ಅವಳು ಹೇಳಿದ್ದು ಕೇಳಬೇಕು ಅನ್ನೋದೊಂದು ಹಠ ಇರಬೇಕು, ಯಾವುದ್ರಲ್ಲಿ ಇರಬೇಕು ಅದರಲ್ಲಿ ಇರಬೇಕು, ಈ ಥರ ವಿಷಯದಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಐ ಲುಕ್ ಅಪ್ ಟು ಮೈ ಫಾದರ್ ಆ್ಯಂಡ್ ಮದರ್. ಸೊ ಬಿಕಾಸ್ ನನ್ನ ತಂದೆಗೆ ಹುಷಾರಿದ್ದಾಗ ಆಲ್ಮೋಸ್ಟ್ 4 years he was bed ridden. ಏನೂ ಇರ್ತಿರಲಿಲ್ಲ, ಎವ್ರಿಥಿಂಗ್ ವಾಸ್ ಆನ್ ಬೆಡ್. ಬಟ್ ನನ್ನ ತಾಯಿ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಐ ಲುಕ್ ಅಪ್ ಟು ಸಚ್ ರಿಲೇಷನ್ಶಿಪ್. ಇವಾಗ ಹಿಂಗೆ ಇಷ್ಟಪಟ್ಬಿಟ್ಟು ಆಗಲ್ಲ. ಆ ಅಟ್ರಾಕ್ಷನ್ ಸ್ವಲ್ಪ ದಿನ ಇರುತ್ತೆ, ಹೋಗ್ತಿದ್ದಂಗೆ ಯು ಲೂಸ್ ಇಂಟ್ರೆಸ್ಟ್. ನಂಗೆ ಆ ಥರ ಇಷ್ಟ ಇಲ್ಲ. ಆಗಿನ ಕಾಲದಲ್ಲಿ ಲುಕ್ಸ್ ಮ್ಯಾಟರ್ ಆಗ್ತಾ ಇರಲಿಲ್ಲ, ಅದು ನಾಟ್ ಲುಕಿಂಗ್ ಫಾರ್ ಮನಿ. ಇದೊಂದು ಇವಾಗ ಸ್ಟೇಟಸ್ ನೋಡ್ತಾರೆ, ದುಡ್ಡಿದ್ಯಾ, ಸೆಟಲ್ಡ್ ಆಗಿದಾರ ಅಂತ ನೋಡ್ತಾರೆ. ಅದು ಹುಡುಗರ ವಿಚಾರ ಅಂತ ಬಂದಾಗ ಮಾತ್ರ ಹುಡುಗರು ಓದಿದಾರ, ಹುಡುಗರ್ಗೆ ಎಷ್ಟು ಸಂಬಳ ಬರ್ತಿದೆ, ಹುಡುಗನ ಮನೆ ಇದೆಯಾ, ಹುಡುಗನ ಹತ್ರ ಏನಿದೆ, ಹುಡುಗ ಬಿಟ್ರು ಫ್ಯೂಚರ್ ಅಲ್ಲಿ ಏನೇನು ಸೆಟಲ್ಡ್. ಇವಾಗ ಹುಡುಗರು ಹಂಗೆ ಆಗ್ತಿದಾರಲ್ಲ, ಅವ್ರು ನಾವ್ ಆಗದ್ ನೋಡಿ ಅವರು ಹಂಗೆ ಆಗ್ತಿದೆ. ಹುಡುಗಿ ಕೆಲಸ ಮಾಡ್ತಾಳ, ಸೊ ದಟ್ ವಿ ಕ್ಯಾನ್ ಶೇರ್ ಎಕ್ಸ್ಪೆನ್ಸಸ್, ಎಲ್ಲ ಬರ್ಡನ್ ನನಗೆ ಯಾಕೆ ಅಂತ. ಸೊ ದಟ್ ಈಸ್ ಆಲ್ಸೋ ವಿ ಹ್ಯಾವ್ ಪ್ರಾಬ್ಲಮ್. ಇಲ್ಲ ಆ ಥರ ಇಲ್ಲ ಅಂತಂದ್ರೂ ವಿ ಹ್ಯಾವ್ ಪ್ರಾಬ್ಲಮ್. ಸೊ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ. ಜಸ್ಟ್ ಬಿ ಕ್ಲಿಯರ್. ನೀವು ಮದುವೆ ಆಗ್ತಿದ್ದೀರಾ, ಇಷ್ಟಪಡ್ತಿದ್ದೀರಾ ಅಂದರೆ ನಿಮಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಮದುವೆ ಆದಮೇಲೆ ಅಂದರೆ ಜಸ್ಟ್ ಬಿ ಕ್ಲಿಯರ್. ಇಲ್ಲ ಐ ವಾಂಟ್ ಬಿ ಅ ಹೌಸ್ ವೈಫ್ ಅಂತ. ಇಲ್ಲ ನಿಮಗೆ ಕೆಲಸ ಮಾಡಬೇಕು ಅಂತ ಇಷ್ಟ, ಏನೇ ಇದ್ರೂ ಕಮ್ಯುನಿಕೇಷನ್ನು ಇಲ್ಲ. ಈಗಿನ ಕಾಲದಲ್ಲಿ ಕಮ್ಯುನಿಕೇಷನ್ ಇಸ್ ದ ಟಫೆಸ್ಟ್ ಥಿಂಗ್ ಅನ್ನೋ ಥರ ಮಾಡ್ತಿರ್ಬೇಕು. ಅದೇ ಈಸಿ. ನೀವು ಎಷ್ಟು ಚೆನ್ನಾಗಿ ಬೇಗ ಕಮ್ಯುನಿಕೇಟ್ ಮಾಡ್ತಿರೋ ಅಷ್ಟು ಪ್ರಾಬ್ಲಮ್ಸ್ ಕಮ್ಮಿ ಇರುತ್ತೆ. ಕಮ್ಯುನಿಕೇಟೇ ಮಾಡಲ್ಲ ಯಾರು. ಆಗಿನ ಟೈಮಲ್ಲಿ ಕಮ್ಯುನಿಕೇಷನ್ಗೆ ನಮ್ಗೆ ಏನೋ ಇದೇ ಇರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿರ್ತಿದ್ರು. ಇವಾಗ ಸೋಷಿಯಲ್ ಮೀಡಿಯಾ ಇದೆಲ್ಲ, ಫೋನ್ ಬಂದಿರೋದು ಒಂಥರ ಪ್ರಾಬ್ಲಮ್. ಚಿಕ್ಕ ಮಕ್ಕಳಿಗೆಲ್ಲೂ ಫೋನ್ ಇದೆ ಈಗ. ಐ ಲವ್ ಯು ಫೋನಲ್ಲಿ, ಐ ಹೇಟ್ ಯು ಬೈ ಬ್ರೇಕಪ್ ಅನ್ನೋದು ಫೋನಲ್ಲೇ. ಎಲ್ಲ ಫೋನಲ್ಲಿ ಆಕ್ಸೆಸ್ ಈಸಿ ಆಗ್ಬಿಡುದಿಲ್ಲ. ಓಲ್ಡ್ ಸ್ಕೂಲ್ ಲವ್ ಮೆಮೊರಿ ಏನಾದ್ರು ಇದೆಯಾ? ಲೈಕ್ ವೆಯ್ಟ್ ಮಾಡ್ತಿರೋದು ಹುಡುಗ ಬರಲಿ ಅಂತ, ವಿಲ್ ಜಸ್ಟ್ ಕೀಪ್ಯಾಡ್ ಇಟ್ಕೊಂಡು ವಿಲ್ ಟ್ರೈ ಟು. ಅವಾಗೆಲ್ಲ ಕೀಪ್ಯಾಡ್ ಫೋನೇ ಅಲ್ವಾ ಇದ್ದಿದ್ದು. ಆಮೇಲೆ ಅವಾಗ ಕೊಡ್ತಿರ್ಲಿಲ್ಲ. ಕಾಲೇಜ್ ಎಲ್ಲಿ ಡಿಗ್ರಿ ಹೋಗೋವರೆಗೂ ನನ್ನ ಕೈಲಿ ಫೋನ್ ಇರಲಿಲ್ಲ. ಅಲ್ಲಿವರೆಗೂ ಏನು ಲವ್ ಅಂತೆಲ್ಲ ಏನೂ ಇರಲಿಲ್ಲ ನನಗೆ. ಸೊ ಫೋನ್ ಇದ್ದಾಗ ನಂಗೆ ಸೀರಿಯಸ್ ರಿಲೇಷನ್ಶಿಪ್ ಇದ್ದಿತ್ತು. ಸೊ ಅವಾಗ ಹೇಳಿದ್ನಲ್ಲ, ಐ ಲವ್ ಯು, ಐ ಬ್ರೇಕಪ್ ಅಷ್ಟೇ. ಎಲ್ಲ ಫೋನಲ್ಲೇನೆ, ಜಗಳ ಆದರೂ ಫೋನಲ್ಲೇ. ಸೊ ಆ ಓಲ್ಡ್ ಸ್ಕೂಲ್ ಲವ್ ಅಂದರೆ ಅಷ್ಟು ವರ್ಷ ಕಾಯೋದು, ಇಲ್ಲ ಅಷ್ಟು ತಿಂಗಳು ಕಾಯೋದು, ಒಂದು ಕಾಲ್ಗೋ ಮೆಸೇಜ್ ಎಲ್ಲ ಒಂದು ಮಾತಾಡೋದಕ್ಕೋ ಮೀಟ್ ಮಾಡಿ. ಈಗೆಲ್ಲ ಈಸಿ ಆ್ಯಕ್ಸೆಸ್. ಸೊ ಅದಕ್ಕೆ ವ್ಯಾಲ್ಯೂನೂ ಇಲ್ಲ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಚೆನ್ನಾಗಿರ್ತಾರೆ, ಯಾರೋ ಒಬ್ರು ಚೆನ್ನಾಗಿರಲ್ಲ. ಎವ್ರಿಥಿಂಗ್ ಇಸ್ ಸೋ ಫೇಕ್ ಆನ್ ಸೋಷಿಯಲ್ ಮೀಡಿಯಾನ. ನಾವು ಅದನ್ನ ನೋಡೇ ನಂಬ್ಕೊಂತೀವಿ. ಬಟ್ ಒರಿಜಿನಾಲಿಟಿ ಅಲ್ಲಿ ಬೇರೆನೇ ಇರುತ್ತೆ. ಇವಾಗ ಇಲ್ಲೊಂದು ಖುಷಿಯಾಗಿ ವಿಡಿಯೋ ಮಾಡಿಬಿಟ್ಟು ಹಾಕಿದವರು ಹಿಂದೆಗಡೆ ಹತ್ಕೊಂಡು ಕೂತಿರ್ಬೋದು, ನಮಗೆ ಗೊತ್ತಿಲ್ಲ ಏನು ಪರಿಸ್ಥಿತಿ ಅಂತ. ಸೊ ಅದ್ರ ಮೇಲೂ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಸೊ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್. ರಿಲೇಷನ್ಶಿಪ್ಪಲ್ಲಾಗಲಿ, ಫ್ರೆಂಡ್ಶಿಪ್ಪಲ್ಲಾಗಲಿ, ಯಾವುದೇ ಇರಲಿ, ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲ, ಚೀಟ್ ಮಾಡೋದು. ಸೊ ಇದೆಲ್ಲ 1000 ರೀಸನ್ಸ್ ಇದೆ. ಎಫರ್ಟ್ಸ್ ಹಾಕಲ್ಲ, ನಾನು ಯಾಕೆ ಹಾಕ್ಲಿ, ನೀನೇ ಹಾಕು ಅನ್ನೋದು ಬೇರೆ. ಅದೇ ಹುಡುಗಿರ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಹುಡುಗ ಮಾಡಲಿ ಏನಾದ್ರು ನಮಗೋಸ್ಕರ, ಲೆಟ್ ಹಿಮ್ ಕಮ್ ಟು ಅಸ್ ಅನ್ನೋದು. ಬಟ್ ಎಷ್ಟೊಂದು ಜನ ಹುಡುಗಿರು ಕೂಡ ರಿಲೇಷನ್ಶಿಪ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ದೇ ವಿಲ್ ಟ್ರೈ ಟು ಸೇವ್ ಇಟ್. ವಿ ಟೇಕ್ ಎಷ್ಟು ತುಂಬ ಟೈಮ್ ತೊಗೊತೀವಿ. ವಿ ಟೇಕ್ ಅ ವೆರಿ ಲಾಂಗ್ ಟೈಮ್. ಆ್ಯಂಡ್ 1 ಲಕ್ಷ 2 ಲಕ್ಷ ಇನ್ಫಿನಿಟಿ ಟೈಮ್ಸ್ ಯೋಚನೆ ಮಾಡಿರ್ತೀವಿ ಬಿಡೋಕ್ಕೆ. ಬಟ್ ಅದು ವರ್ಕ್ ಆಗಲ್ಲ ಅಂತಂದಾಗ ಯು ಗಿವ್ ಅಪ್ ಅಷ್ಟೇ. ಹುಡುಗಿರು ತುಂಬ ಟೈಮ್ ತೊಗೊಳ್ತಾರಂತ ಗಿವ್ ಅಪ್ ಮಾಡೋಕ್ಕೆ. ಹುಡುಗಿರು ಲೈಕ್ ಫಸ್ಟ್ ಲವ್ ಆದಾಗ ದಿಲ್ ಜಸ್ಟ್ ಪ್ಲಾನ್ 1 ಲವ್ 1 ಲೈಫ್ ಅಂತ. ಅದು ಯಾವತ್ತು ಹೊಡೆಯುತ್ತೋ ಯಾವತ್ತು ಹೋಗುತ್ತೋ. ಎಲ್ಲರಿಗೂ ಫಸ್ಟ್ ಲವ್ ಸಿಕ್ಕಿರೋ ತುಂಬ ಕಮ್ಮಿ ಲಕ್ಕಿ ಜನಕ್ಕೆ ಅನಿಸುತ್ತೆ. ಆ್ಯಂಡ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಿದ ತಕ್ಷಣ ವಿ ಪ್ಲ್ಯಾನ್ ಅಲ್ಲ, ಮದುವೆ, ಮಕ್ಕಳು, ಸಂಸಾರ, ದಟ್ ಈಸ್ ಹೌ ವಿ ಪ್ಲ್ಯಾನ್. ಬಟ್ ನಾವೇನೋ ಪ್ಲ್ಯಾನ್ ಮಾಡ್ಕೊಳ್ಳಿ, ದೇವ್ರು ನಮಗೋಸ್ಕರ ಏನೋ ಪ್ಲ್ಯಾನ್ ಮಾಡಿರ್ತಾರಂತೆ. ಎನಿವೇಸ್ ಟ್ರಸ್ಟ್ ಗಾಡ್ಸ್ ಪ್ಲ್ಯಾನ್ ಅನ್ನೋದು ಇತ್ತೀಚೆಗೆ ಐ ಹ್ಯಾವ್ ರಿಯಲೈಸ್ ಫ್ರಮ್ ಪಾಸ್ಟ್ 1 or 2 years. ಐ ಬಿಲೀವ್ ಗಾಡ್ ಇನ್ ನೆಕ್ಸ್ಟ್ ಲೆವೆಲಲ್ಲಿ. ನಾನು ರೀಸೆಂಟಾಗಿ ರಿಯಲೈಸ್, ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಎಂಡ್ ಆಫ್ ದ ಡೇ ಅವನೇನು ಪ್ಲ್ಯಾನ್ ಮಾಡಿರ್ತಾನೆ ಅದೇನೇ ಲಾಸ್ಟು. ಸೊ ನೀನೇನು ಪ್ಲ್ಯಾನ್ ಮಾಡ್ಕೊಂಡ್ರು ವೇಸ್ಟು. ಜಸ್ಟ್ ಟ್ರಸ್ಟ್ ಇನ್ ಗಾಡ್ಸ್ ಪ್ಲ್ಯಾನ್. ದಟ್ ಈಸ್ ದ ಬೆಸ್ಟ್. ಹಿ ವಿಲ್ ಗಿವ್ ಯು ದ ಬೆಸ್ಟೆಸ್ಟ್. ಅವ್ನು ನಿಮ್ಗೆ ಎಷ್ಟು ಕಿತ್ಕೊಂತಾನೋ ಅದ್ರ ಡಬಲ್ ಕೊಡ್ತಾನೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಹಿಮ್. ಮನುಷ್ಯ ಹಂಗಲ್ಲ, ಕಿತ್ಕೊಂಡ್ರೆ ವಾಪಸ್ ಅಲ್ಲಿ ಏನೂ ಕೊಡಲ್ಲ, 0 ಮೈನಸ್ ಆ್ಯಕ್ಚುಲಿ. ಬಟ್ ದೇವ್ರು ನಿಮಗೆ ಕಿತ್ಕೊಂಡ್ರು ನಿಮ್ಮ ಒಳ್ಳೇದಕ್ಕೇನೆ ಕಿತ್ಕೊಂಡಿರ್ತಾನೆ, ಕೊಟ್ಟರು ವಾಪಸ್ ಒಳ್ಳೇದಕ್ಕೇನೆ ಕೊಡ್ತಾನೆ. ಸೊ ದೇವ್ರನ್ನ ನಂಬ್ತಾರೆ ಸುಕೃತ. ತುಂಬ ನಾನು ನಂಬೋದೇ ದೇವ್ರನ್ನ. ನಾನು ಮನುಷ್ಯನ ನಂಬಲ್ಲ, ನಾನು ದೇವ್ರನ್ನ ತುಂಬ ನಂಬ್ತೀನಿ. ನಾನು ಒಂದೇ ಪ್ರೇ ಮಾಡೋದು, ನಂಗೆ ಇರೋದು ನೀವು ಒಬ್ಬರೇ. ನನಗೆ ಬ್ಯಾಕ್ ಬೋನ್ ಸಪೋರ್ಟ್ ಎಲ್ಲ ಇರೋದು ನನ್ನ ಅಕ್ಕ ಅಮ್ಮ ಬಿಟ್ಟರೆ ಇರೋದು ದೇವ್ರೊಬ್ಬರೇ.
ಸೊ ದಟ್ ಇಸ್ ಹೌ ಐ ಪ್ರೇ. ನಾನು ದೇವ್ರ ಹತ್ರ ಪ್ರೇ ಮಾಡಿದ್ರು ಸೇಮ್ ಫ್ರೆಂಡ್ ಥರನೇ ಮಾತಾಡೋದು. ನೀವು ಒಬ್ಬರೇ ಇರೋದು ನನಗೆ ನೀವೇ ದಟ್ ಇಸ್ ಹೌ ಐ ಟಾಕ್ ಟು ಗಾಡ್ ಲೈಕ್ ಅ ಫ್ರೆಂಡ್. ಅದು ನೀವು ಹೇಳಿದ್ರಲ್ಲ ಈಗ ದೇವ್ರ ಹತ್ರ ಫ್ರೆಂಡ್ ರೀತಿ ಎವ್ರಿಬಡಿ ವಿಲ್ ನಾಟ್ ಡೂ ದಟ್. ಸೊ ಯಾವಾಗ ನಾವು ಒಂದು ಡಿಪ್ರೆಷನ್ ಸ್ಟೇಜ್ ಹೋಗಿರ್ತೀವಿ, ಯಾವಾಗ ವಿ ಹ್ಯಾವ್ ಸೀನ್ ದ ಡಾರ್ಕ್ ಸೈಡ್ ಆಫ್ ದ ಲೈಫ್ ಅಲ್ವಾ, ಡೀಪ್ ಡೌನ್ ಹೋದಾಗ ನಮಗೆ ಕಾಣಿಸೋದು ದೇವ್ರೊಬ್ಬ. ಆ ಫೇಸ್ ಆಫ್ ಜರ್ನಿ ನೋಡಿರೋರಿಗೆ ಡೆಫಿನೆಟ್ಲಿ ಆ ಒಂದು ಕಾನ್ವರ್ಸೇಷನ್ ಬಂದ್ಬಿಡುತ್ತೆ. ಅಂಡ್ ನೀವು ಎಲ್ಲೇ ಹೋಗ್ತಾ ಬರ್ತಾ ಆ ದೇವ್ರ ಹೆಸರನ್ನ ಹೇಳ್ತಾ ಇರ್ತೀವಿ, ನಾವು ಜಪ ಮಾಡ್ತಾ ಇರ್ತೀವಿ, ಏನೇ ಆದ್ರೂ ರೋಡ್ ಕ್ರಾಸ್ ಪ್ರತಿಯೊಂದಕ್ಕೂ ವಿಲ್ ಜಸ್ಟ್ ಟೆಲ್. ಆ ಒಂದು ಫ್ರೆಂಡ್ಶಿಪ್ ಬೆಳ್ಕೊಂಡ್ಬಿಡುತ್ತೆ. ಓಕೆ, ಸಿಕ್ಕಾಪಟ್ಟೆ ದೇವ್ರನ್ನ ನಂಬ್ತೀರಾ? ಸಿಕ್ಕಾಪಟ್ಟೆ ಬ್ಲೈಂಡ್ ಬಿಲೀಫ್ ಅಂತ ಹೇಳ್ಬೋದು. ಅಂದ್ರೆ ಮುಂಚೆಯಿಂದನೂ ಅಥವಾ ಮುಂಚೆಯಿಂದಾನು ಬಿಕಾಸ್ ನಮ್ಮ ಮನೆಯಲ್ಲೂ ಹಾಗೆ ಇರೋದು. ನಾವು ಯಾರಿಗೂ ಇನ್ನೊಬ್ರು ತೊಂದರೆ ಕೊಡೋಕ್ಕೆ ಹೋಗಲ್ಲ, ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಬದುಕ್ತಿರೋರು ನಾವು, ನಮ್ಮ ಫ್ಯಾಮಿಲಿ. ಸೊ ನಮಗೆ ಎಂಡ್ ಆಫ್ ದ ಡೇ ಏನೇ ಸಪೋರ್ಟ್ ಇದ್ರೂ ದೇವರು, ಎಲ್ಲಾನು ದೇವ್ರ ಮೇಲೆ ಭಾರ ಹಾಕ್ಬಿಡೋದು. ಓಕೆ, ಏನಾರು ಆಗ್ತಿದ್ಯಾ ಪ್ರಾಬ್ಲಮ್, ಫೈನ್, ಸರಿ ಹೋಗುತ್ತೆ, ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ. ಐ ಹ್ಯಾವ್ ದಟ್ ಕೈಂಡ್ ಆಫ್ ಬಿಲೀಫ್ ದೇವ್ರ ಮೇಲೆ. ಆ್ಯಂಡ್ ನನಗೆ ದೇವಸ್ಥಾನಕ್ಕೆ ಹೋದ್ರೇ ನೆಮ್ಮದಿ ಸಿಗೋದು. ಸೊ ನಾನು ತುಂಬ ಬ್ಲೈಂಡಾಗಿ ದೇವ್ರನ್ನ ನಂಬ್ತೀನಿ. ನಾನು ನಿಮ್ಮ ಹತ್ರ ಇವತ್ತು ಕೂತ್ಕೊಂಡಲ್ಲಿ ಮಾತಾಡ್ತಿರ್ಬೋದಿಲ್ಲ, ಏನೇ ಒಂದು ಸ್ವಲ್ಪ ಹೆಸರು ಮಾಡಿರ್ಬೋದು, ಏನೇ ಇದ್ರೂ ನನ್ನ ಲೈಫಲ್ಲಿ ಅಚೀವ್ ಮಾಡಿದ್ರೆ ಇಟ್ಸ್ ಬಿಕಾಸ್ ಆಫ್ ಹಿಮ್, ನೋ ಒನ್ ಎಲ್ಸ್. ಓಕೆ, ನೈಸ್. ವಿ ವರ್ ಟಾಕಿಂಗ್ ಅಬೌಟ್ ಲವ್. ಈ ಪ್ರೀತಿಯನ್ನು ಪಗಡೆ ಆಟದಲ್ಲಿ ಪರಮಾತ್ಮನ್ಗೆ ಆ ಪ್ರೀತಿ ಸಿಗಲ್ಲ ಅನ್ನೋದೆಲ್ಲ ಲೈನ್ಗಳಿದೆ. ಸೊ ನಿಮ್ಮ ಲೈಫ್ದು ಏನಾದ್ರು ಒಂದು ಆ ಥರ ಸ್ಟೋರೀಸ್ ಶೇರ್ ಮಾಡ್ಬೋದಾ? ಖಂಡಿತ. ನಾನು ಹೇಳಿದ ನಾನು ಲವ್ ಮಾಡಿದ್ದೀನಿ, ಬ್ರೇಕಪ್ ಆಗಿದೆ. ಇಟ್ ವಾಸ್ ಲೈಕ್ ಫಸ್ಟ್ ಲವ್? ಹೇಗೆ? ನಾಟ್ ಫಸ್ಟ್ ಲವ್, ನಾಟ್ ಕೈಂಡ್ ಆಫ್ ಫಸ್ಟ್ ಲವ್ ಏನಲ್ಲ. ಫಸ್ಟ್ ಲವ್ ಏನು ಆ ಥರ ಏನಿರಲಿಲ್ಲ, ಬಟ್ ಕಾಲೇಜಲ್ಲಿ ಕ್ರಶ್ ಆಗೈತೆ ಅಷ್ಟೇ. ಫಸ್ಟ್ ಲವ್ ಅಂತೆಲ್ಲ ಏನಿಲ್ಲ. ಬಟ್ ನನ್ನ ಸೀರಿಯಸ್ ರಿಲೇಷನ್ಶಿಪ್, ಐ ಹ್ಯಾಡ್ ಅ ವೆರಿ ಸೀರಿಯಸ್ ರಿಲೇಷನ್ಶಿಪ್ ಆ್ಯಂಡ್ ಐ ಹ್ಯಾಡ್ ಅ ಬ್ರೇಕಪ್. ತುಂಬ ಹರ್ಟ್ ಆಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಟ್ ವಾಸ್ ನಾಟ್ ಮೆಂಟ್ ಟು ಬಿ. ಲೈಕ್ ವೆನ್ ವೆನ್ ಯು ಕಮಿಟ್ ಆದಾಗ ಲೈಕ್ ಇದೇ ಥರ ಹುಡುಗ ಇರಬೇಕು, ಇದೇ ಫೀಲ್ಡಲ್ಲೇ ಇರಬೇಕು, ಆ ಥರ ಏನಾದರೂ ಯೋಚನೆ ಮಾಡಿ ಆ ಥರ ಏನಿಲ್ಲ. ನಂಗೆ ಇದೇ ಫೀಲ್ಡ್ ಅದೇ ಫೀಲ್ಡ್ ಅಂತೆಲ್ಲ ಏನೂ ಅಲ್ಲ. ದಟ್ ಪರ್ಸನ್ ವಾಸ್ ಲೈಕ್ ಎಕ್ಸಾಕ್ಟ್ಲಿ ನಂಗೆ ಹೆಂಗೆ ಬೇಕಿತ್ತೋ ಹುಡುಗ ಆ ಥರ. ಬಟ್ ಏನು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು, ಇಲ್ಲ ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗದೇ ಇರೋದಿರ್ಬೋದು, ಆಗಿಲ್ಲ ಅವ್ರ ಕೈಯಲ್ಲಿ. ಸೊ ಅದು ಹಾಗೆ ಹೋಗ್ತಾ 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 ಗೊತ್ತಲ್ಲ, ತುಂಬ ಹೇಳಿದಷ್ಟು ಹಿಡ್ಕೊಂಡಷ್ಟು ಪೇಯ್ನ್ ನಮಗೆ ಜಾಸ್ತಿ ಅಂತ. ವಿ ಟ್ರೈಡ್, ಬಟ್ ಅದು ವರ್ಕ್ ಆಗಲ್ಲ. ಮೇ ಬಿ ಇಟ್ ವಾಸ್ ನಾಟ್ ಮೆಂಟ್ ಟು ಬಿ ಅಷ್ಟೇ. ಹೌ ಮೆನಿ ಇಯರ್ಸ್ ರಿಲೇಷನ್ಶಿಪ್? ಇಟ್ ವಾಸ್ 2.5 ನಾಟ್ ಬ್ಯಾಡ್. ಅಲ್ಲ, ಈಗ 2 hours ಈಗ ಒಟ್ಟಿಗಿದ್ಬಿಟ್ಟು ಆಮೇಲೆ ಹೋದ್ಮೇಲೆ ಇಟ್ ಬ್ರೇಕಪ್ ಮಾಡ್ಕೊಳ್ಳೋ ಒಂದು ಟೈಮಲ್ಲಿ 2 years ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ. ಎಷ್ಟೋ ಕನಸುಗಳನ್ನ ಕಂಡಿರ್ತೀರಾ. ಆಗ ಎಷ್ಟೋ ಇವತ್ತು ಆ ಪರ್ಸನ್ ಇಲ್ಲ ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ದಟ್ ಬ್ಯೂಟಿಫುಲ್ ನೆನಪುಗಳು ನಿಮ್ಮ ಒಟ್ಟಿಗೆ. ಐ ಕಾಂಟ್ ಹೇಟ್ ದಟ್ ಪರ್ಸನ್, ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್. ನಂಗೆ ಅವ್ರ ಮೇಲೆ ಕೋಪ ಇಲ್ಲ, ಹೇಟ್ರೆಡ್ನೆಸ್ ಇಲ್ಲ, ಬೇಜಾರಿದೆ ಅಷ್ಟೇ. ವೈ ಹಿ ಕುಡಂಟ್ ಟೇಕ್ ಅ ಸ್ಟ್ಯಾಂಡ್ ಅನ್ನೋದಷ್ಟೇ. I can't hate that person. I still have that respect on that person because ಆ ಬ್ರೇಕಪ್ ಆದಮೇಲೆ ಕಿತ್ತಾಡ್ಕೊಂಡು ಅಸಹ್ಯ ಮಾಡಿಕೊಂಡು ಒಬ್ರನ್ನೊಬ್ರು ಹೇಟ್ ಮಾಡ್ತಾರೆ ಗೊತ್ತಾ, ಅದು ತಪ್ಪು. ಬಿಕಾಸ್ ಜೊತೆ ಇದ್ದಾಗ ಅಷ್ಟು ಪ್ರೀತಿಯಿಂದ ಇರ್ತೀರ ಅಂದಮೇಲೆ ಬಿಟ್ಟ ಮೇಲೆ ಯಾಕೆ ಅಷ್ಟೊಂದು ಹೇಟ್ರೆಡ್ನೆಸ್? ನೆವರ್ ಹೇಟ್ ದ ಪರ್ಸನ್ ಯು ಲವ್ಡ್ or ಯು ಬೀನ್ ಇನ್ ಲವ್. ಯಾವತ್ತೂ ಹಂಗೆ ಮಾಡಬೇಡಿ. ಬಿಕಾಸ್ ತುಂಬ ಜನ ನಂಗೆ ನೋಡಿದ್ದೀನಿ ಹೇಟ್ ಮಾಡೋದು, ಅವನ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಮಾತಾಡ್ತಾರೆ, ಅದು ತಪ್ಪು. ಹಂಗೆ ಮಾಡಬೇಡಿ. ಬಿಕಾಸ್ ಇಷ್ಟಪಟ್ಟಿರೋ ಹುಡುಗ, ಇಷ್ಟಪಟ್ಟಿರೋ ಹುಡುಗಿ ಕ್ವಾಲಿಟೀಸ್ ನೋಡಿನೇ ತಾನೇ ಇಷ್ಟಪಟ್ಟಿರ್ತೀರ. ಸೊ ನೆವರ್ ಹೇಟ್ ದೆಮ್, ಜಸ್ಟ್ ಹ್ಯಾವ್ ರೆಸ್ಪೆಕ್ಟ್ ಆ್ಯಂಡ್ ಒನ್ ಬ್ಯೂಟಿಫುಲ್ ಮೆಮೊರಿ ಥರ. ಆ್ಯಂಡ್ ಯು ವಿಲ್ ಲರ್ನ್ ಸಮಥಿಂಗ್. ಆ ಪರ್ಸನ್ ಯಾರೇ ಬಂದ್ರೂ ನಮ್ಮ ಲೈಫಲ್ಲಿ ಯು ವಿಲ್ ಲರ್ನ್ ಸಮಥಿಂಗ್. ಸೊ ಅವರೇನೋ ನನಗೆ ಕಳಿಸ್ಬಿಟ್ಟು ಹೋದರು. ಹಿ ಥಾಟ್ ಮೀ ಟು ಬಿ ಇಂಡಿಪೆಂಡೆಂಟ್. ನಾನು ಒಬ್ಬಳೇ ಎಲ್ಲನೂ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೆ ಆ ಪರ್ಸನ್ ನನಗೆ. ಸೊ ಹಿಸ್ ಥಾಟ್ ಮೀ ಗುಡ್ ಥಿಂಗ್. ಸೊ ನಾ ಯಾಕೆ ಹೇಟ್ ಮಾಡಲಿ ಅವ್ರನ್ನ? ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್. ಈಗ ಬಿಟ್ಟು ಹೋಗಿದ ವ್ಯಕ್ತಿ ಪುನಃ ನಿಮ್ಮ ಲೈಫಿಗೆ ಬಂದರೆ ಯು ವಿಲ್ ಅಕ್ಸೆಪ್ಟ್? ನೋ, ಐ ಕ್ಯಾಂಟ್. ನೋ, ಐ ವಾಂಟ್. ಅದು ಒಂದ್ಸಲ ಹೋದ್ಮೇಲೆ ಹೋಯ್ತು, ಮತ್ತು ವಾಪಸ್ ಬಂದರೂ ಅದು ವರ್ಕ್ ಆಗಲ್ಲ. ನಂದೇ ಅಂತಲ್ಲ, ಎಲ್ಲರೂ ವಾಪಸ್ ಬರುತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಬಟ್ ಅದು ವರ್ಕ್ ಆಗಲ್ಲ. ಬಿಕಾಸ್ ಆ ಗ್ಯಾಪ್ ಬಂದ್ಬಿಟ್ಟಿರುತ್ತಲ್ಲ. ಸೊ ಅದರಲ್ಲಿ ಯು ವುಡ್ ಹ್ಯಾವ್ ರಿಯಲೈಸ್ ಸರ್ಟನ್ ಥಿಂಗ್ಸ್. ಅವ್ರು ರಿಯಲೈಸ್ ತುಂಬ ಚೇಂಜಸ್ ಆಗಿದೆ. ಹೌದು, ಅವರಲ್ಲೂ ಚೇಂಜಸ್ ಆಗಿದೆ, ನನ್ನಲ್ಲೂ ಚೇಂಜಸ್ ಆಗಿರುತ್ತೆ. ಅದು ಎಕ್ಸೆಪ್ಟ್ ಮಾಡಿದ್ರು ಜಾಸ್ತಿ ದಿನ ಉಳಿಯಲ್ಲ. ಅದೇ ಅಂತಲ್ಲ, ಫ್ರೆಂಡ್ಶಿಪ್ ಆಗಲಿ ಏನೇ ಅಂತಾಗಲಿ, ಒಂದ್ಸಲ ಅದು ಕಿತ್ಕೊಂಡು ಹೋದ್ಮೇಲೆ ಅದು ಕಿತ್ತೋಯ್ತು. ನೀನು ಎಷ್ಟೇ ಸರಿ ಮಾಡೋಕ್ಕೆ ಹೋದ್ರು, ತೇಪೆ ಹಚ್ಚಕ್ಕೆ ಹೋದ್ರು ಅದು ಸರಿ ಹೋಗಲ್ಲ.
ಸೊ ಲೆಟ್ ಗೋ, ಬಿಟ್ಬಿಡ್ಬೇಕು. ಅವ್ರೆಲ್ಲಿದ್ರು ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತ ಅನ್ಕೋಬೇಕು. ನನ್ನ ಪಾಡಿಗೆ ನನ್ನ ಲೈಫಲ್ಲಿ ನಾನು ಇರಬೇಕು ಅಷ್ಟೇ. ಓಕೆ. ಈ ರಿಲೇಷನ್ಶಿಪ್ಸ್ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಲೇಷನ್ಶಿಪ್ ಇದೆ. ಟಾಕ್ಸಿಕ್ ರಿಲೇಷನ್ಶಿಪ್ಗಳಿದೆ. ಎಷ್ಟೊಂದು ಜನ ಹುಡುಗ ಸಿಕ್ಕಾಪಟ್ಟೆ ಲವ್ ಮಾಡ್ತಾನೆ, ಹುಡುಗಿ ಶಿಲ್ ಜಸ್ಟ್ ಬಿ ಲೈಕ್ ಇದಾಗುತ್ತೋ ಇಲ್ಲವೋ, ಆದರೆ ಓಕೆ ಆಗಿಲ್ಲ ಅಂದರೆ ಆ ರೀತಿ ಎಲ್ಲ ಡಿಫ್ರೆಂಟ್. ನೀವು ಯಾವ್ದಾದ್ರು ಟಾಕ್ಸಿಕ್ ರಿಲೇಷನ್ಶಿಪ್ಗಳು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ ರೀತಿ ಎಲ್ಲ ನೋಡಿದ್ದೀರಾ? ನೋಡಿದ್ದೀನಿ, ಮೆನಿ ಆರ್ ಆನ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ವಾ. ವಿಲ್ ಜಸ್ಟ್ ಪ್ರತಿಯೊಂದು ಯು ಹ್ಯಾವ್ ಟು ಅಪ್ಡೇಟ್, ಪ್ರತಿಯೊಂದು ಯು ಹ್ಯಾವ್ ಟು ಟೆಲ್ ಹಿಮ್. ಅಕಾರ್ಡಿಂಗ್ ಟು ಯು ವಾಟ್ಸ್ ಲವ್? ಅಪ್ಡೇಟ್ ಮಾಡೋದು ತಪ್ಪಲ್ಲ. ದಟ್ ಈಸ್ ಒನ್ ಕೇರ್ ಆ್ಯಂಡ್ ಕನ್ಸರ್ನ್. ಯು ಅಪ್ಡೇಟಿಂಗ್ ಯುವರ್ ಪಾರ್ಟ್ನರ್ ಇಸ್ ನಾಟ್ ರಾಂಗ್. ಆ್ಯಕ್ಚುಲಿ ಅದು ರೈಟ್ ವೇ. ದಟ್ ಈಸ್ ಕಮ್ಯುನಿಕೇಷನ್. ನೀನು ನೀನು ಲಾಯಲ್ ಆಗಿದ್ದಾಗ ನೀನೇ ಅಪ್ಡೇಟ್ ಮಾಡ್ತೀಯ. ಪ್ರೀತಿ ಇಸ್ ಲೈಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್, ಆಯಿತಾ? ರೈಟ್ ಪರ್ಸನ್ ಜೊತೆ ಆಗಬೇಕಷ್ಟೆ. ಯಾವಾಗ ರಾಂಗ್ ಪರ್ಸನ್ ಜೊತೆ ಆಗುತ್ತೋ ನಮ್ಗೆ ಆ ಭಯ ಅನ್ನೋದು ಬರುತ್ತೆ, ಟ್ರಾಮಾ ಅನ್ನೋದು ಬರುತ್ತಿಲ್ಲ, ಹರ್ಟ್ ಆಗುತ್ತೆ. ಪ್ರೀತಿ ಇಸ್ ಲೈಕ್ ಎಫರ್ಟ್ಸ್, trust, and you want freedom in that. You will have freedom when you are with the right person. ಅಷ್ಟೇ. ರೆಸ್ಟ್ರಿಕ್ಟ್ ಮಾಡೋದು ತಪ್ಪಲ್ಲ, ಯಾವುದಕ್ಕೆ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಆ ಲವ್ ಫೌಂಡೇಶನ್ ಇಸ್ ಟ್ರಸ್ಟ್, and then comes effort, and then comes understanding. ಸೊ ಇಟ್ ಈಸ್ ಲೈಕ್ ಒಂದು ಮನೆ ಹೆಂಗೆ ಕಟ್ಟಿಸ್ತೀವೋ ಪ್ರೀತಿನೂ ಹಾಗೆ ಕಟ್ಟಿಸ್ಕೊಂಡೇ ಹೋಗೋವಂಥದ್ದೇ ಲವ್ ಅನ್ನೋದು. ನಾ ಜಸ್ಟ್ ಓಕೆ ಇವಾಗ ಇಷ್ಟ ಅಷ್ಟೇ, ಬಾ ಅಲ್ಲಿ ಸುತ್ತೋಣ ಹೋಗೋಣ ಮುಗೀತು. ನೋ, ದಟ್ ಈಸ್ ನಾಟ್ ಲವ್. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ್ಯಂಡ್ ಒಂದು ಫ್ಯೂಚರ್ ಇದೆಯಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಕೋಬೇಕು. ನೀವು ಒಂದೊಂದೇ ಸ್ಟೆಪ್ ಯಾವಾಗ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರ ನಮ್ಗೆ ಆವಾಗಲೇ ಅಲ್ವಾ ಒಂದು ಮನೆ ಆಗೋದು. ಸೊ ಫಸ್ಟ್ ಫೌಂಡೇಶನ್ ಕರೆಕ್ಟಾಗಿ ಹಾಕೊಳ್ಳಿ ಅಲ್ಲ, ದೆನ್ ಬಿಲ್ಡ್ ಅ ಹೋಮ್. ಒಂದೊಂದೇ ಸ್ಟೆಪ್. ದಟ್ ಈಸ್ ಹೌ ಯು ಬಿಲ್ಡ್ ಅ ಹೋಮ್. ಪ್ರೀತಿ ಈಸ್ ಲೈಕ್ ಹೋಮ್, ಲವ್ ಇಸ್ ಹೋಮ್. ಹೋಮ್ಲಿ ಫೀಲ್. ಆ ಮನೆನಲ್ಲಿ ಒಂದು ಕಂಫರ್ಟ್ ಇದೆ ಗೊತ್ತಾ, ನಮ್ದು ಮನೆಗೆ ಹೋಗಿದ ತಕ್ಷಣ ಕಂಫರ್ಟ್. ಎಕ್ಸಾಕ್ಟ್ಲಿ, ಲವ್ ಇಸ್ ಹೋಮ್. ದಟ್ ಕಂಫರ್ಟ್ ಇಸ್ ಲವ್. ಸೊ ಅದು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಒಬ್ರ ಜೊತೆ ಇರ್ತೀರಾ ಅಂದರೆ ಆ ನೆಮ್ಮದಿ ಇರಬೇಕು. ಅವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ. ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ, ಪ್ರೀತಿ ಅಂದರೆ ಒಂದು ನೆಮ್ಮದಿ ಇರಬೇಕು ಒಬ್ರ ಜೊತೆ ಇದ್ದೀವಿ ಅಂತಂದರೆ. ಇವಾಗ ಆಲ್ರೆಡಿ ನಾವೆಲ್ಲರೂ ಫೈಟಿಂಗ್ ಸಮಥಿಂಗ್ ಅಲ್ವಾ ಹೊರಗಡೆ. ಮನೆಗೆ ಹೋದಾಗ ಅನ್ನೋರು ಇರ್ತಾರೆ ಗೊತ್ತಾ, ಅವ್ರು ನಮ್ಗೆ ಕಂಫರ್ಟ್ ಕೊಡ್ಬೇಕು, ಆ ಹೋಮ್ ಫೀಲಿಂಗ್ ಕೊಡಬೇಕು, ಆ ಪೀಸ್ ಫೀಲಿಂಗ್ ಕೊಡ್ಬೇಕು. ದಟ್ ಇಸ್ ಲವ್. ದಟ್ಸ್ ಈ ಒಂದು ಜನ್ರೇಷನ್ ಇದು ಸಮ್ವೇರ್ ಅದು ಇಲ್ಲ. ಇಟ್ ಇಸ್ ಮಿಸ್ಸಿಂಗ್ ಬಿಕಾಸ್ ದೇ ಆರ್ ವೆರಿ ಪ್ರಾಕ್ಟಿಕಲ್. ಓಕೆ, ವರ್ಕ್ ಆಗುತ್ತಾ ಆಗಲಿ, ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್. ನಾನು ಹೇಳಿದ್ನಲ್ಲ ಆಪ್ಷನ್ಸ್ ಅನ್ನೋದೊಂದಿದೆ ಅಂತ. ಬಟ್ ಇರಬಾರ್ದು ಹಾಗೆ. ನನಗೋಸ್ಕರ ಒಂದು ಪರ್ಸನ್ ಅಂತ ಫಿಕ್ಸ್ ಆಗಿಬಿಡಿದ್ರೆ ಅದಕ್ಕಿಂತ ಬ್ಯೂಟಿಫುಲ್ ಫೀಲಿಂಗ್ ಏನೂ ಇಲ್ಲ. ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೋಬೋದು. ಹಿಲ್ ಬಿ ಯೋರ್ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಲವ್ ಅಂದ್ರೆ ಏನು, ಯೋರ್ ಪಾರ್ಟ್ನರ್ ಶುಡ್ ಬಿ ಯೋರ್ ಬೆಸ್ಟ್ ಫ್ರೆಂಡ್, ಯೋರ್ ಮದರ್, ಫಾದರ್, ಯೋರ್ ಹಸ್ಬೆಂಡ್, ಕಂಪಾನಿಯನ್, ಎವ್ರಿ ಥರ. ಯೋರ್ ಗಾಸಿಪ್ ಮೇಟ್ ಇರ್ಬೋದು, ಯೋರ್ ಹ್ಯಾಂಗ್ ಔಟ್ ಮೇಟ್ ಇರ್ಬೋದು, ಯೋರ್ ಪಾರ್ಟಿ ಮೇಟ್ ಇರ್ಬೋದು, ಎಲ್ಲರೂ ಅವರೇ ಆಗಿರಬೇಕು. ಸೊ ಯು ಶುಡ್ ಫೈಂಡ್ ದ ರೈಟ್ ಪರ್ಸನ್. ಫೈಂಡಿಂಗ್ ಅ ರೈಟ್ ಪರ್ಸನ್ ಇಸ್ ನಾಟ್ ಅ ಡಿಫಿಕಲ್ಟ್ ಥಿಂಗ್. ಇವಾಗ ಹುಡುಗರಿಗೂ ಸಿಕ್ಬಿಡ್ತಾರೆ, ಹುಡುಗಿರು ರೈಟ್ ಪರ್ಸನ್ ಸಿಗೋದು ಕಷ್ಟ. ಆ್ಯಂಡ್ ಇನ್ನೊಂದೇನೋ ಇಂಪಲ್ಸಿವ್, ಯಾರಿಗೂ ಪೇಷನ್ಸ್ ಇಲ್ಲ ಇವಾಗ. ದೇ ಜಂಪ್, ಒಂದು ಡಿಸಿಷನ್ಗೆ ಜಂಪ್ ಮಾಡಿಬಿಡ್ತಾರೆ. ಸೊ ಅದನ್ನು ಕಮ್ಮಿ ಮಾಡ್ಕೊಬೇಕು. ಆ್ಯಂಡ್ ಐ ಫೀಲ್, ನಾನು ಹೇಳೋನಲ್ಲ, ಲವ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ರೈಟ್ ಪರ್ಸನ್ ಜೊತೆ ಆಗಿಬಿಟ್ರೆ ಅದರಷ್ಟು ಬ್ಯೂಟಿಫುಲ್ ಫೀಲಿಂಗ್ ಯಾವುದೂ ಇಲ್ಲ, ಅದರಷ್ಟು ಚಂದ ಯಾವುದೂ ಇಲ್ಲ. ಸೊ ಇನ್ನೂ ಎಷ್ಟು ನಂಬಿಕೆ ಇದೆ ನಮಗೆ ಪ್ರೀತಿ ಮೇಲೆ? ತುಂಬ ಇದೆ. ನನಗೆ ಪ್ರೀತಿ ಬಿಟ್ಟಿರೋಕ್ಕಾಗಲ್ಲ. ನನಗೆ ಪ್ರೀತಿ ಇಂಪಾರ್ಟೆಂಟ್. ನಾನು ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇಲ್ಲದೆ ಎಲ್ಲ ಇದ್ರೂ ಆ ರಿಲೇಷನ್ಶಿಪ್ ಅನ್ನಿಸ್ಕೊಳ್ಳಲ್ಲ. ಅದು ಪ್ರೀತಿ ಇರಲೇಬೇಕು. ದುಡ್ಡಿರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಪ್ರೀತಿನೇ ಇಲ್ಲ ಅಂದಮೇಲೆ ನೀನು ಆ ರಿಲೇಷನ್ಶಿಪ್ಪಲ್ಲಿ ಏನು ಉಪಯೋಗ? ಆ ಕೇರ್ ಆ್ಯಂಡ್ ಕನ್ಸರ್ನ್ ಇರಬೇಕು. ಆ್ಯಂಡ್ ಪ್ರೀತಿ ಇಲ್ಲ ಅಂದಮೇಲೆ ನನಗಿರೋಕ್ಕಾಗಲ್ಲ. ಐ ನೀಡ್ ದಟ್ ಲವ್, ಕೇರ್ ಆ್ಯಂಡ್ ಕನ್ಸರ್ನ್. ಇವು ಅರೇಂಜ್ ಮ್ಯಾರೇಜ್ ಇಷ್ಟನಾ, ಲವ್ ಮ್ಯಾರೇಜ್ ಇಷ್ಟನಾ ನಿಮಗೆ? ಎನಿ ಮ್ಯಾರೇಜ್ ವಿತ್ ದ ರೈಟ್ ಪರ್ಸನ್ ಇಸ್ ಫೈನ್ ಫಾರ್ ಮೀ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರು ಲಾಯಲ್ ಆಗಿದ್ರೆ ಸಾಕು. ರೈಟ್ ಪರ್ಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನೀವು. ಆ್ಯಂಡ್ ಹುಡುಗರ ಬಗ್ಗೆನೂ ಹುಡುಗರು ಯಾವ ರೀತಿ ಏನು ಸಿಚುವೇಶನ್ ಫೇಸ್ ಮಾಡ್ತಿದ್ದಾರೆ, ಹೆಂಗಿದೆ ಇವತ್ತಿನ ಒಂದು ಸಿಚುವೇಶನ್ ಬಗ್ಗೆ ಅಂತ ಇಷ್ಟೆಲ್ಲ ಹೇಳಿದ್ರೆ. ನಿಮ್ಮ ಮದುವೆ ಯಾವಾಗ? ಗೊತ್ತಿಲ್ಲ. ಸರಿಯಾದ ಹುಡುಗ ಸಿಕ್ಕಿದಾಗ. ಮನೇಲಿ ನೋಡಿದವ್ರನ್ನೇ ಆಗ್ತೀರಾ? ಆಗ್ಬೋದು. ಅವ್ರ ಆಸ್ ಅ ಪೇರೆಂಟ್ಸ್ ಅವ್ರಿಗೆ ಗೊತ್ತಿರುತ್ತೆ ನನಗೇನು ಕರೆಕ್ಟ್ ಅಂತ. ಮೇ ಬಿ ನಾನು ಹುಡ್ಕೊಂಡಿತ್ತಂತೂ ಸರಿಗೆ ಇರಲಿಲ್ಲ. ಅಟ್ಲೀಸ್ಟ್ ಅವರಾದ್ರೂ ಹುಡುಕ್ಲಿ ನನಗೆ. ಸೊ ಇದೆಲ್ಲ ಗೊತ್ತು ಅಲ್ವ, ಮನೆಯಲ್ಲೂ ಗೊತ್ತಿರುತ್ತೆ. ಐ ಆಮ್ ವೆರಿ ಓಪನ್ ಅಬೌಟ್ ಎವ್ರಿಥಿಂಗ್. ನನ್ನ ಫ್ರೆಂಡ್ಸಿಗೆ ಗೊತ್ತು, ಎಲ್ರಿಗೂ ಗೊತ್ತು. ಆ್ಯಂಡ್ ನಾನು ಎಲ್ಲೂ ಹೈಡ್ ಮಾಡಲ್ಲ. ಹೈಡ್ ಮಾಡಿ ಏನು ಉಪಯೋಗ? ಅದು ನನ್ನ ಪಾರ್ಟ್ ಆಫ್ ಮೈ ಲೈಫ್. ಸೊ ಆಗಿದೆ, ಮುಚ್ಚಿಟ್ಟೇನು. ನನಗೇನಿಲ್ಲಿ ಯಾರೂ ಏನೂ ಅವಾರ್ಡ್ ಕೊಡಲ್ಲ ಒಳ್ಳೋಳು ಅಂದ್ಬಿಟ್ಟು.
ಅದ್ರ ಅವಶ್ಯಕತೆ ಇಲ್ಲ. ಎಲ್ಲರ ಲೈಫಲ್ಲೂ ಬ್ರೇಕಪ್ಸ್, ಲವ್, ಅದು ಇದು ಎಲ್ಲ ಕೆಲವ್ರಿಗೆ ಹೇಳ್ಕೊಳಕ್ಕೆ ಇಷ್ಟ ಇರಲ್ಲ. ಬಟ್ ನನಗೆ ನಮ್ಮ ಮನೆಯಲ್ಲೇ ಗೊತ್ತು. ಆ್ಯಂಡ್ ಅವರೇನೆ ನನ್ನ ವರ್ಸ್ಟ್ ಟೈಮಲ್ಲಿ ನನ್ನ ಜೊತೆ ಇದ್ದರು. ಹೌ ವಾಸ್ ದಟ್ ಫೇಸ್ ಆಫ್ ಲೈಫ್? ಡಿಪ್ರೆಷನ್. ನನಗೆ ಒಂದು ಕ್ವೆಶನ್ ಇರೋ, ವಾಟ್ಸ್ ಡಿಪ್ರೆಷನ್? ಡಿಪ್ರೆಷನ್ ಇಸ್ ಸಮಥಿಂಗ್, ನಿಮಗೆ ಅವಾಗ ಮಾಡೋ ಪ್ರತಿ ಒಂದು ಚಿಕ್ಕ ಕೆಲಸನೂ ದೊಡ್ಡದಂತ ಅನ್ಸುತ್ತೆ. ನಿಮಗೆ ಬದುಕಕ್ಕೆ ಆಸೆನೇ ಇರಲ್ಲ. ವಿಲ್ ಬಿ ಲಿವಿಂಗ್ ಲೈಕ್ ಒಂದು ಡೆಡ್ ಬಾಡಿ ಥರ ಬದುಕ್ತಿರ್ತೀರ ಅಷ್ಟೇ. ಉಸಿರಾಡ್ತಿರ್ತೀರ, ನಿಮ್ಮ ಮನಸ್ಸಲ್ಲಿ ಏನೂ ಫೀಲಿಂಗ್ ಇರಲ್ಲ, ನಮ್ಮ ತಲೆನಲ್ಲಿ ಏನು ಓಡ್ತಿದೆ ಅಂತ ಗೊತ್ತಿರಲ್ಲ, 1000 ಥಾಟ್ಸ್ ಓಡ್ತಿರುತ್ತೆ. ಡಿಪ್ರೆಷನ್ ಹುಟ್ಕೊಳ್ಳೋದೇ ಪ್ರೀತಿ ಕಳ್ಕೊಂಡು ಪ್ರೀತಿ ಅಂದಲ್ಲ, ವರ್ಕ್. ಇವಾಗ ಯಾವ್ದು ರೀಸನ್ಗೆ ಬೇಕಾದ್ರೂ ಡಿಪ್ರೆಷನ್. ಚಿಕ್ಕ ಮಕ್ಳಿಗೆ ಡಿಪ್ರೆಷನ್ ಆಗುತ್ತೆ, ಅವರೆಲ್ಲ ಲವ್ವಲ್ಲಿ ಇರ್ತಾರೆ, ಇರಲ್ಲ. ಏನಂದ್ರೆ ಏನೋ ಒಂದು ಲೋನ್ಲಿ ಫೀಲಿಂಗ್, ನಿಮ್ಮ ಮನಸ್ಸಲ್ಲಿ ಒಂದು ವಾಯ್ಡ್ ಅನ್ನೋದಿರುತ್ತೆ, ಒಂದು ಖಾಲಿ ಜಾಗ, ಏನೋ ಒಂದು ಖಾಲಿ ಫೀಲಿಂಗ್, ದಟ್ ಈಸ್ ಡಿಪ್ರೆಷನ್ ಅಷ್ಟೆ. ಆ್ಯಂಡ್ ಏನೋ ಸೂಸೈಡಲ್ ಥಾಟ್ಸ್ ಬರೋದು, ಇಲ್ಲ ಬದುಕೋಕ್ಕೆ ಆಸೆ ಇಲ್ಲ ಅಂತ ಅನ್ಸೋದು, ಇಲ್ಲ ನಮಗೆ ಬೆಡ್ ಮೇಲಿಂದ ಎದೋಳೋದು ಒಂದು ಕೆಲಸ. ಆವಾಗ ಬೆಡ್ ಮೇಲೆ ಅಯ್ಯೋ ಅಂದ್ಕೊಂಡೇ ಎದೋಳೋದು. ಸೊ ಬೀನ್ ಥ್ರೂ ದಟ್. ಆ್ಯಂಡ್ ಆ ಫೇಸಲ್ಲಿ ನಮ್ಮ ಮನೆಯವ್ರು ನೋಡಿದ್ದಾರೆ ನಾನು ಅದರಿಂದ ಹೊರಗಡೆ ತಂದಿತ್ತು ನಮ್ಮಮ್ಮ, ನಮ್ಮ ಅಕ್ಕ. ಅವರೇ ಥೆರಪಿಸ್ಟ್ನ ನೋಡಿ ಹೊರಗಡೆ ತಂದಿತ್ತು ಅವರೇನೆ. ಸೊ ದೇ ನೋ, ದೇ ಆರ್ ವೆರಿ ಸಪೋರ್ಟಿವ್. ಆ್ಯಂಡ್ ಥೆರಪಿಸ್ಟ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಹೋಗಿದ ತಕ್ಷಣ ಅಲ್ಲಿಗೂ ಹೋಗಿದ್ರಾ ನೀವು? ಬೀನ್ ಲೈಕ್ ಆ ಲೆವೆಲ್ಗೆ ಡಿಪ್ರೆಷನ್? ನಂಗೆ ಆ ಟೈಮಲ್ಲಿ ಹೆಂಗಂದರೆ ಫ್ಯಾಮಿಲಿ ಒಂದು ಬಿಟ್ಟು ವರ್ಕ್ ವೈಸ್ ಇಲ್ಲ ಪರ್ಸ್ನಲ್ ಲೈಫ್ ವೈಸ್ ಇಟ್ ವಾಸ್ ವೆರಿ ಟಫ್ ಫಾರ್ ಮೀ. ನಂಗೆ ಅದರಿಂದ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಐ ಆಮ್ ಅ ವೆರಿ ಸ್ಟ್ರಾಂಗ್ ಪರ್ಸನ್, ಆಯಿತಾ, ವೆರಿ ಸ್ಟ್ರಾಂಗ್ ಪರ್ಸನ್. ಬಿಕಾಸ್ ನಮ್ಮಮ್ಮ ಹಾಗೆ, ನಮ್ಮ ಅಕ್ಕನೂ ಹಾಗೆ. ಆ್ಯಂಡ್ ನಾನು ಯಾರ ಹತ್ರನೂ ನನ್ನ ಫೀಲಿಂಗ್ಸ್ ಶೇರ್ ಮಾಡಲ್ಲ. ದ್ಯಾಟ್ ಸ್ಟ್ರಾಂಗ್ ಐ ಆಮ್. ಯಾರ ಮುಂದೆ ಕಣ್ಣೀರು ಹಾಕಲ್ಲ. ನಾನು ಒಬ್ಬಳೇ ಇದ್ದಾಗ ಹಾಕ್ಬಿಡ್ತೀನಿ, ಬಟ್ ಯಾರ ಮುಂದೆನೂ ನಾನು ವೀಕ್ ಅಂತ ತೋರಿಸ್ಕೊಳ್ಳಲ್ಲ. ಆ್ಯಂಡ್ ಐ ಆಮ್ ನಾಟ್ ವೀಕ್, ಐ ನೋ ದ್ಯಾಟ್. ಐ ಹ್ಯಾವ್ ಸರ್ವೈವ್ಡ್ ಸೋ ಮೆನಿ ಥಿಂಗ್ಸ್ ಅಲೋನ್. ಸೊ ಐ ಆಮ್ ಸ್ಟ್ರಾಂಗ್ ಪರ್ಸನ್ ಅನ್ನೋದು ನಂಗೆ ಗೊತ್ತು. ಐ ಹ್ಯಾವ್ ಸರ್ವೈವ್ಡ್ ಅಲೋನ್ ಇನ್ ಅ ಡಾರ್ಕೆಸ್ಟ್ ಫೇಸ್. ಈ ಟೈಮಲ್ಲಿ ಐ ಡೋಂಟ್ ನೋ ಏನಾಯಿತು ನನಗೆ ಅಂತ. ಐ ಕುಡೆಂಟ್, ಬಟ್ ಐ ಶೇರ್. ನನ್ನ ಫ್ರೆಂಡಿಗೆ ಶೇರ್ ಮಾಡಿದೆ, ನನ್ನ ಬೆಸ್ಟ್ ಫ್ರೆಂಡಿಗೆ ಶೇರ್ ಮಾಡಿದೆ, ವಿಕ್ರಮ್ ಅಂತ. ಅವನು ಅಮ್ಮ ಅಕ್ಕಂಗೆ ಹೇಳ್ದ, ಅಮ್ಮ ಅಕ್ಕ ಮಾತಾಡಿದ್ರು ನನ್ನ ಹತ್ರ. ದೆನ್ ನಮ್ಮ ಅಕ್ಕನೇ ಹುಡುಕಿತ್ತು ಥೆರಪಿಸ್ಟ್ನ, ಕರ್ಕೊಂಡು ಹೋದರು. ಐ ಟುಕ್ ಥೆರಪಿ ಸೆಷನ್ ಎಲ್ಲ ಆಯಿತು. ನೌ ಐ ಆಮ್ ಫೈನ್, ಇಟ್ಸ್ ಓಕೆ, ನಥಿಂಗ್ ರಾಂಗ್. ನಿಮ್ಮ ಇಡೀ ಬಾಡಿಗೆ ಹೆಂಗೆ ಡಾಕ್ಟರ್ ಬೇಕೋ, ಮೈಂಡ್ಗೂ ಆ್ಯಕ್ಚುಲಿ ಡಾಕ್ಟರ್ ಬೇಕು. ಅಲ್ಲಿ ಹೋದಾಗ ಅಷ್ಟು ವರ್ಷದಿಂದ ನಾವು ಕೆಲವೊಂದ್ಸಲ ಏನು ಶೇರ್ ಮಾಡಿದೆ ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ ಗೊತ್ತಾ, ಅದೆಲ್ಲ ಐ ಕುಡ್ ಶೇರ್ ವಿತ್ ಹಿಮ್, ಥೆರಪಿಸ್ಟ್ ಹತ್ರ. ಎಷ್ಟೊಂದು ವಿಷಯ ಹೊರಗಡೆ ನನಗೆ ಆವಾಗ ರಿಯಲೈಸ್ ಆಯಿತು ಅವ್ರ ಹತ್ರ ಮಾತಾಡುವಾಗ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಅಷ್ಟೊಂದು ಬಾದರ್ ಆಗ್ತದೆ ಅಂದರೆ ಹೋಗಿ, ತಪ್ಪೇನಿಲ್ಲ. ಆ್ಯಕ್ಚುಲಿ ನಿಮಗೆ ಎಷ್ಟೊಂದು ವಿಷಯ ರಿಯಲೈಸ್ ಆಗುತ್ತೆ, ಎಷ್ಟೊಂದು ವಿಷಯ ಕಲಿತೀರಾ, ಯು ವಿಲ್ ಬಿಕಮ್ ಅ ನ್ಯೂ ಪರ್ಸನ್. ಎಷ್ಟೊಂದು ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ ಗೊತ್ತಾ, ಅದು ನಾವು ಬೆಳೀತಾ ಆ್ಯಕ್ಚುಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಜರ್ನಿನಲ್ಲಿ. ಅದು ನನಗೆ ಅರ್ಥ ಆಗಿತ್ತು. ಸೊ ಏನೂ ಇಲ್ಲ, ಏನೇ ಆದ್ರೂ ಒಳ್ಳೇದಕ್ಕಾಗುತ್ತೆ. ನಾವು ಅಲ್ಲಿ ಹೋದಾಗ ಡಿಡ್ ಯು ಮೀಟ್ ಎನಿ ಪೀಪಲ್? ಮೆನಿ ಪೀಪಲ್. ಯಾವುದು ಚಿಕ್ಕ ಹುಡುಗರೆಲ್ಲ ಮೀಟ್ ಮಾಡಿದೆ. ಈ ಸರ್ ನಂಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಕ್ಕ, ಸಡನ್ ಆಗಿ ಹಿ ವಾಸ್ ಅರೌಂಡ್ 12 or 13 ಅಷ್ಟೇ. ಓಕೆ. ಸೊ ಡಿಪ್ರೆಷನ್ ಬರೀ ಲವ್ಗೆ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ, ಯಾವ ವಿಷಯಕ್ಕೆ ಬೇಕಾದರೂ ಆಗ್ಬೋದು. ಕೆಲವ್ರಿಗೆ ಏನೋ ಕೆಟ್ಟ ಕನ್ಸು ಬೀಳ್ತಿದೆ, ಏನೋ ಬರ್ತಿದೆ ಕೆಟ್ಟ ಕನಸು ಅಂತಲೂ ಬಂದಿದ್ರು ಒಬ್ರು ಮ್ಯಾಮ್. ಸೊ ದ ವೇರಿಯಸ್ ರೀಸನ್ಸ್ ಯಾ. ಬಟ್ ಜಸ್ಟ್ ಸಿಟ್, ಮಾತಾಡಿ, ಫ್ಯಾಮಿಲಿ ಅವ್ರ ಜೊತೆ ಮಾತಾಡಿಲ್ಲ. ಥೆರಪಿ ತೊಗೊಳ್ತೀರ ಅಂದರೆ ತೊಗೊಳ್ಳಿ, ಜಸ್ಟ್ ಕಮ್ ಔಟ್ ಆಫ್ ಇಟ್. ತಪ್ಪೇನಿಲ್ಲ, ಥೆರಪಿ ತೊಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಇಡೀ ಬಾಡಿಗೆ ನಾವು ಹೆಂಗೆ ಟ್ರೀಟ್ಮೆಂಟ್ ತೊಗೊತೀವಲ್ಲ, ಆ್ಯಕ್ಚುಲಿ ನಮ್ಮ ಮೈಂಡಿಗೆ ಬೇಕಾಗಿರೋದು ಥೆರಪಿ. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ವಿ ನೀಡ್ ಥೆರಪಿಸ್ಟ್. ಆ್ಯಕ್ಚುಲಿ ಎಲ್ರಿಗೂ ಬೇಕು. ಹೌದಾ? ಎಷ್ಟೊಂದು ಟ್ರಾಮಾಸ್ ನಮ್ಮ ಒಳಗಡೆನೇ ಇರುತ್ತೆ, ಎಷ್ಟೊಂದು ವಿಷಯ ನಮ್ಮ ಒಳಗಡೆನೇ ಇರುತ್ತೆ. ಆ್ಯಂಡ್ ನಾವು ಶೇರ್ ಬರ್ಸ್ಟ್ ಔಟ್. ಅಲ್ಲಿ ಹೋದಾಗ ನಾನು ಎಷ್ಟೆಲ್ಲ ಕ್ರೈಡ್ ಲೈಕ್ ಎನಿಥಿಂಗ್. ಆ್ಯಂಡ್ ಅವ್ರು ದೇ ಡೋಂಟ್ ಜಡ್ಜ್. ಅಳ್ತೀರಾನ ಅಳಿ ಅಂತ ಬಿಟ್ಬಿಡ್ತಾರೆ. ಅಳ್ಬೇಕಿಲ್ಲ, ಇಟ್ಸ್ ಓಕೆ, ಯು ಕ್ಯಾನ್ ಕ್ರೈ ಅಂತ. ಅದಕ್ಕೆ ಅವ್ರು ಥೆರಪಿಸ್ಟ್ ಅಂತ ಅನ್ನೋದು. ಎಷ್ಟೋ ವಿಷಯ ಚಿಕ್ಕ ವಯಸ್ಸಿಂದ ನಮ್ಮ ಮನಸ್ಸಲ್ಲಿರೋ ಎಷ್ಟೊಂದು ವಿಷಯ ಹೊರಗಡೆ ಬರುತ್ತೆ. ಮೈಂಡ್ ಡಾಕ್ಟರ್ ಯು ನೀಡ್. ಆ್ಯಕ್ಚುಲಿ ಎಲ್ಲರಿಗೂ ಬೇಕು ತಾವು, ಏನು ಹುಚ್ಚರು ಅಂತಲ್ಲ. ಇಟ್ಸ್ ನಾಟ್ ಲೈಕ್ ದ್ಯಾಟ್, ಯು ನೀಡ್ ಇಟ್. ಅದರಿಂದ ಹೊರಗಡೆ ಬಂದಮೇಲೆ ಸುಕೃತ ಅವ್ರು ಹೇಗಿದ್ರು? ಐ ಆಮ್ ದ ಸೇಮ್. ನಾ ಹಳೇ ಸುಕೃತ ಹೆಂಗೇನೋ ಅದು ವಾಪಸ್ ಬಂತು ಅಷ್ಟೇ. ಸೊ ನಥಿಂಗ್ ಲೈಕ್ ನ್ಯೂ ಆ್ಯಂಡ್ ಆಲ್. ಆ್ಯಂಡ್ ಎಷ್ಟೊಂದು ವಿಷಯ ರಿಯಲೈಸ್ ಮಾಡ್ಕೊಂಡೆ, ಆ್ಯಡ್ ಆನ್ಸ್ ಆಯಿತು. ಎಷ್ಟೊಂದು ವಿಷಯ ಓಕೆ ಹಿಂಗೂ ಇರುತ್ತಾ, ಹಿಂಗೂ ಇರ್ಬೋದಾ ಅಂತ ಪೇಷನ್ಸ್ ಇನ್ನೂ ಜಾಸ್ತಿ ಆಯಿತು ನನಗೆ. ಜಜ್ಮೆಂಟ್ ವಿಷಯದಲ್ಲಿ ಅಂತ ಬಂದಾಗ, ಇಲ್ಲ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಬಂದಾಗ ಮೋರ್ ಮೆಚೋರ್ಡ್ ನಾವು. ಸೊ ಏನಾದರೂ ಒಳ್ಳೇದಕ್ಕೆ ಆಗೋದು. ಯು ಲರ್ನ್ ಫ್ರಮ್ ಎವ್ರಿಥಿಂಗ್. ವಾಟ್ ಎವರ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್ ಯು ಲರ್ನ್. ಓಕೆ. ಅಂದರೆ ಒಂದು 25-26 ಏಜ್ ಒಳಗಡೆ ಯು ಹ್ಯಾವ್ ಸೀನ್ ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್.
ಅದರಿಂದ ಪಾಠನೂ ಕಲ್ತಿದ್ದೀರಾ? ಸಿಕ್ಕಾಪಟ್ಟೆ. ಓಕೆ. ಆ್ಯಕ್ಚುಲಿ ಅವಾಗಲೇ ಕೇಳಬೇಕು ಅಂದರೆ ಜಿ ಕನ್ನಡದು ಅದು ಹೆಸರುಗಳೆಲ್ಲ ಹೇಳ್ತಿದ್ರಲ್ಲ, ನಾನು ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೊಂದು ಹೆಸರು ಏನಾದ್ರು ಹೇಳ್ತಾ ಹೋಗಿ. ಈಗ ಒಂದು ಚಿಕ್ಕ ಹುಡುಗ ಏಜ್ ಆಫ್ 9th 10th ಇರ್ತಾನೆ, ಅವನಿಗೆ ಒಂದು ಡಿಗ್ರಿ ಓದ್ತಿರೋರ ಮೇಲೆ ಲವ್ ಆಗುತ್ತೆ ಅಂದರೆ ಏನದು? ಏನಾದ್ರು ಒಂದು ಹೆಸರು ಇರುತ್ತಲ್ಲ, ಐ ಜಸ್ಟ್ ಥಾಟ್ ಪ್ರತಿಯೊಂದಕ್ಕೂ ಸುಕೃತ ವಿಲ್ ಬಿ ಹ್ಯಾವಿಂಗ್ ಅ ನೇಮ್ ಅಂತ. ರವಿ ಸರೇ ಕೇಳ್ತಿದ್ರಲ್ಲ, ಅದು ಯಾವುದೋ ಒಂದು ವಿಚಾರಕ್ಕೆ ಪೂಕಿ ವರ್ಷನ್. ಪೂಕಿ ಇಸ್ ಲೈಕ್ ಜೆಂಟಲ್ಮೆನ್ ಟೈಮ್ಸ್. ಅಂದ್ರೆ ಇವಾಗ ನಮ್ಮ ಹುಡುಗಿರು ಏನ್ ಹೇಳಿದ್ರು ಕೇಳ್ತಾರಲ್ಲ ಹುಡುಗರು, ಅವ್ರನ್ನ ಪೂಕಿ ಅಂತಾರ ಅಷ್ಟೇನೇನೆ. ಓಕೆ. ಇವಾಗ ಕೆಲವು ಹುಡುಗರು ಇರ್ತಾರೆ ಲೈಕ್ ನಾನೇನು ಕೇಳಿ ಹಂಗೆ, ಕೆಲವು ಹುಡುಗರು ಇರ್ತಾರೆ ಲೈಕ್ ಏನಾರು ನಮ್ಗೆ ಹುಷಾರಿಲ್ಲ ಅಂದ್ರೆ ಮನೆ ಕೆಲಸ ಮಾಡ್ಕೊಡೋದು, ಏನು ಹೇಳ್ದೆ ಮಾಡ್ತಾರೆ ಗೊತ್ತಾ, ಲೈಕ್ ಅವ್ರನ್ನ ಪೂಕಿ ಅಂತ ಅಂತಾರೆ. ದೇ ಆರ್ ಪೂಕಿ ಗೈಸ್. ಓಕೆ, ಇವಾಗ ನಾನು ಹೇಳಿದ್ದಕ್ಕೆ ಹೆಸರಿಲ್ವಾ? ಸೀರಿಯಸ್ಲಿ ಇಲ್ಲ. ಓಕೆ, ಈಗ ಹುಡುಗಿಯರಿಗೆ ಜಸ್ಟ್ ಬೇಸಿಕ್ ಕ್ರಶ್ ಅಷ್ಟೇ. ಬೇಸಿಕ್ ಕ್ರಶ್. ಓಕೆ, ಈಗ ಹುಡುಗಿರು ಲೈಕ್ ಒಂದು ಡಿಗ್ರಿ ಓದ್ತಿರೋಂಥ ಹುಡುಗಿರಿಗೆ ಅವ್ರಿಗಿಂತ ಚಿಕ್ಕ ವಯಸ್ಸವ್ರ ಮೇಲೆ ಲವ್ ಆಗುತ್ತೆ, ಅದು ಯಂಗ್ ಲವ್. ಅದು ಓಕೆ, ಅದೇ ಸೇಮ್ ಹುಡುಗಂಗೂ ಅಷ್ಟೇ, ದೊಡ್ಡವ್ರ ಮೇಲೆ ಆದ್ರೆ ಯಂಗ್ ಲವ್, ಎಲ್ಲ ಇಟ್ ಬಿಕಮ್ಸ್ ಅ ಸಿಚುಯೇಷನ್ಶಿಪ್ ಅಷ್ಟೇ. ಚಿಕ್ಕ ಹುಡುಗನಿಗೆ ಆಂಟಿ ಮೇಲೆ ಲವ್ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾರೆ, ಹುಡುಗರನ್ನ ಕೇಳಿ ಇದನ್ನ ಚೆನ್ನಾಗಿ ಹೇಳ್ತಿರೋರು ಏನು ಅಂತ. ನಿಮ್ಮ ವರ್ಷನ್ ಅಲ್ಲಿ ಹೇಳಿ. ಹೇಳೋದಲ್ಲ ಯಂಗ್ ಲವ್ ಅಂತ ಅಷ್ಟೇ. ಈಗ ಹುಡುಗರಿಗೆ ಐ ಮೀನ್ ಆಂಟಿ ಮೇಲೆ ಲವ್ ಆದ್ರೆ ಸಿಚುಯೇಷನ್ಶಿಪ್ ಅಂತ, ಅದನ್ನ ಸಿಚುಯೇಷನ್ಶಿಪ್ ಅಂತಾರ? ಹಿಂಗೆ ಇವಾಗ ಚಿಕ್ಕ ಹುಡುಗಂಗೆ ದೊಡ್ಡವ್ರ ಮೇಲೆ ಲವ್ ಆದ್ರೆ ಸಿಚುಯೇಷನ್ಶಿಪ್ ಎಲ್ಲ. ಓಕೆ, ಹಂಗೆ. ದೆನ್ ಓಲ್ಡ್ ಮ್ಯಾನ್, ಅವ್ರಿಗೆ ತುಂಬಾ ಸಣ್ಣ ವಯಸ್ಸಿನ ಮೇಲೆ ಕ್ರಶ್ ಲವ್ ಆದ್ರೆ ಅದೇನದು ನಾರ್ಮಲ್, ಇಟ್ಸ್ ನಾರ್ಮಲ್ ಲವ್ ಅಷ್ಟೇ. ನಾರ್ಮಲ್ ಒಟ್ನಲ್ಲಿ ಎಲ್ಲಾ ಕಡೆ ಲವ್, ಹೆಂಗೆಂಗೋ. ಸಿ ಲವ್ ಇಸ್ ಲವ್, ನನ್ನ ಪ್ರಕಾರ ಲವ್ ಇಸ್ ಲವ್. ಅದು ಹುಡುಗಂಗಾಗ್ಲಿ, ಹುಡುಗಿಗಾಗ್ಲಿ, ಇಲ್ಲ ದೊಡ್ಡವ್ರಿಗೆ ಚಿಕ್ಕವ್ರ ಮೇಲಾಗ್ಲಿ, ಚಿಕ್ಕವ್ರಿಗೆ ದೊಡ್ಡವ್ರ ಮೇಲಾಗ್ಲಿ, ಇಟ್ಸ್ ಲವ್. ಲವ್ ಅದನ್ನು ಅಸಹ್ಯ ಮಾಡಿಡೋರು, ಅದಕ್ಕೆ ಬೇರೆ ಥರ ಮಾಡಿ ಏನೇನೋ ನೇಮ್ ಕೊಟ್ಟು ಅಸಹ್ಯ ಮಾಡಿ ಇಟ್ಟಿರೋರು ಕೆಲವ್ರು ಇದ್ದಾರೆ. ಬಟ್ ಪ್ರೀತಿನೇನೆ, ಅದು ಹೆಂಗಿದ್ರು ಪ್ರೀತಿನೇನೆ. ಐ ಸಪೋರ್ಟ್ ಲವ್. ಓಕೆ, ಈಗ ನಂಗೆ ಕಂಪ್ಲೀಟ್ ಆಗಿ ಸೀರಿಯಲ್ಸ್ ಮಾಡ್ತಿರ್ತೀರಾ, ಫಿಲಮ್ ಜರ್ನಿ ಸೀರಿಯಲ್ ಜರ್ನಿ ಮುಗಿಸ್ಕೋತೀರಾ, ಇದು ಎಲ್ಲಾದ್ರ ಮಧ್ಯೆ ನಿಮಗೆ ಇದು ಯಾವುದಾದ್ರೂ ಒಂದು ಕನಸಿತ್ತಾ, ನಾನು ಏನಾದ್ರು ನನ್ನಸ್ ಮಾಡಬೇಕು ಅಂತ ಒಂದು ಕನಸು? ಆ ಥರ ಏನಿಲ್ಲ, ಐಮ್ ಲಿವಿಂಗ್ ಮೈ ಡ್ರೀಮ್. ಇಟ್ಸ್ ಲೈಕ್ ಸೋ ಮೆನಿ ಪೀಪಲ್ಸ್ ಡ್ರೀಮ್ನ ನಾನು ಲೀವ್ ಮಾಡ್ತಿದ್ದೀನಿ. ಸೊ ಐಮ್ ಹ್ಯಾಪಿ. ನನ್ನ ಖುಷಿ ಇದೆ, ನನ್ನ ಕೆಲಸದ ಬಗ್ಗೆ ಖುಷಿ ಇದೆ. ನನ್ನ ಕೆಲಸ ಆರ್ಟಿಸ್ಟ್ ಆಗೋದಕ್ಕಾಗಲ್ಲ, ಬಟ್ ನನ್ನ ಕೆಲಸ ತುಂಬ ಇಷ್ಟ. ನಾನು ಏನೇ ಮಾಡಿದ್ರು ತುಂಬ ಪ್ರೀತಿಯಿಂದ ಮಾಡ್ತೀನಿ. ನನಗೆ ನನ್ನ ಕೆಲಸದ ಮೇಲೆ ತುಂಬ ಪ್ರೀತಿ ಇದೆ. ಸೊ ಅದಕ್ಕೆ ಫುಲ್ ಖುಷಿಯಾಗಿ ಮಾಡ್ತೀನಿ. ಅದಕ್ಕೆ ಹೇಳೋದು ನಾನು ಇಟ್ಸ್ ಮೈ ಕಂಫರ್ಟ್ ಸ್ಪೇಸ್ ಅಂತ. ಇದೇ ರೀಸನ್, ಬಿಕಾಸ್ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ. ಓಕೆ, ಯು ವಿಲ್ ಕಂಟಿನ್ಯೂ ದಿಸ್? ಯಾ. ಓಕೆ, ಇನ್ ಕೇಸ್ ನೀವು ಮದುವೆ ಆದ್ಮೇಲೆ ನೀವು ಮದುವೆ ಆಗುವಂತ ಹುಡುಗ ಹೇಳ್ತೇನೆ ಸೀರಿಯಲ್ ಮಾಡ್ಬೇಡ ಅಂತ, ಅವರೇ ಹೇಳೋದು. ನಂದೇ ಪ್ಲಾನ್ಸ್ ಇದೆ, ಹೌಸ್ ವೈಫ್ ಆಗೋಣ ಸಾಕು ಅಂತನಾ? ಮುಕ್ತಾಯ ಅಂತಲ್ಲ. ಐ ಸ್ಟಾರ್ಟೆಡ್ ಮೈ ಜರ್ನಿ ಅಟ್ ಅ ವೆರಿ ಯಂಗ್ ಏಜ್ ಅಲ್ಲ. ಸೊ ನಾನು ಕಾಲೇಜ್ ಲೈಫ್ ತುಂಬ ಕಮ್ಮಿ ಎಂಜಾಯ್ ಮಾಡಿದೆ, ಸ್ಕೂಲ್ ಲೈಫು ತುಂಬ ಕಮ್ಮಿ ಎಂಜಾಯ್ ಮಾಡಿರೋದು. ಸೊ ಅಟ್ಲೀಸ್ಟ್ ಮದುವೆ ಆದಮೇಲೆ ಐ ಹ್ಯಾವ್ ದಿಸ್ ಡ್ರೀಮ್. ಎಲ್ಲ ಹುಡುಗಿರ್ ಥರ ನನಗೂ ಒಂದು ಡ್ರೀಮ್ ಇದೆ. ಚಿಕ್ಕ ವಯಸ್ಸಿಂದ ನಾನು, ನನ್ನ ಗಂಡ, ಅತ್ತೆ ಮಾವ, ನಮ್ಮದೇ ಒಂದು ಮನೆ, ಮಕ್ಕಳು, ನಾಯಿ. ಸೊ ಐ ಹ್ಯಾವ್ ದಿಸ್ ಡ್ರೀಮ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಎಲ್ಲಾದ್ರೂ ದೂರ ಬೆಟ್ಟದ ನದಿಗಳ ತೀರ ಮಧ್ಯೆ ಬದುಕಬೇಕು ಆ ಥರ ಇನ್ನೂ ನೆಮ್ಮದಿಯಾ ಬೇಡವೇ ಬೇಡ. ಸಿಟಿ ಲೈಫಿಂದ ಹೊರಗಡೆ ದೂರ, ಅದ ಕಾಡು ಮಧ್ಯೆ ಮನೆ ಮಾಡಿಕೊಂಡ್ರೂ ನಡೆಯುತ್ತೆ. ಬಟ್ ಐ ಹ್ಯಾವ್ ದಟ್ ಥಿಂಗ್. ಎಲ್ಲ ಹುಡುಗಿರ್ ಥರ ನಾನು, ನನ್ನ ಗಂಡ, ನಮ್ದೊಂದು ಮನೆ, ನಾಯಿ, ಆಮೇಲೆ ಅತ್ತೆ ಮಾವ, ಇಷ್ಟು ನಮ್ದೊಂದು ಫ್ಯಾಮಿಲಿ. ಸೊ ನೀವು ನಿಮ್ಮ ಕೆರಿಯರ್ನು ಕ್ವಿಟ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ನಂಗೆ ಮದುವೆ ಆದ್ಮೇಲೆ ಹೌಸ್ ವೈಫ್ ಆಗ್ಬೇಕಂತ ತುಂಬ ಆಸೆ ಇದೆ. ಆರಾಮಾಗಿ ಗಂಡನ ಜೊತೆ, ಅತ್ತೆ ಜೊತೆ, ಮಕ್ಕಳ ಜೊತೆ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡ್ತೀರಾ? ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಓಕೆ, ವೆರಿ ಗುಡ್ ಕುಕ್. ಓಕೆ, ಲೈಕ್ ಲೈಫ್, ಲವ್ ಆ್ಯಂಡ್ ಫ್ಯಾಮಿಲಿ ಏನೇ ಬಂದು ಸ್ಯಾಕ್ರಿಫೈಸಸ್ ನೆಸೆಸರಿನಾ? ಸ್ಯಾಕ್ರಿಫೈಸ್ ಮಾಡಲೇಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ದಟ್ ಈಸ್ ಹೌ ಯು ಲೀಡ್ ಯುವರ್ ಲೈಫ್. ಇದು ಹಿಂಗೆ ಇರಬೇಕು, ಇದೇ ಥರನೇ ಇರಬೇಕು ಅಂದರೆ ಅದಾಗಲ್ಲ. ಕಾಂಪ್ರಮೈಸ್, ಲೈಫಲ್ಲಿ ಕಾಂಪ್ರಮೈಸಸ್ ಇರಬೇಕು, ಬಟ್ ಕಾಂಪ್ರಮೈಸೇ ಲೈಫ್ ಆಗಬಾರ್ದು. ಇಟ್ಸ್ ಅ ವೆರಿ ಥಿನ್ ಥಿಂಗ್ ಅಷ್ಟೇ. ಲೈಫ್ ಪೂರ್ತಿ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದನ್ನ ಲೈಫಲ್ಲಿ ಕೆಲವೊಂದು ಕಾಂಪ್ರಮೈಸಸ್ ಇಸ್ ನೆಸೆಸರಿ. ಡೂ ಇಟ್, ತಪ್ಪೇನಿಲ್ಲ. ಯು ಹ್ಯಾವ್ ಟು ಡೂ ಇಟ್. ಈಗ ಲೈಕ್ ಅಪ್ಪ ಅಮ್ಮ ಅವ್ರ ಜೊತೆ ಜೀವನ ಮಾಡ್ತಿರ್ತೀನಿ, ಯಾರೋ ಮೂರನೇ ವ್ಯಕ್ತಿ ಬರ್ತಾರೆ, ಅವ್ರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾ? ಅಂದರೆ ಇಟ್ ಈಸ್ ವರ್ತ್ ಇಟ್ ಅಂದರೆ ಡೂ ಇಟ್. ಇಫ್ ನಾಟ್, ಡೋಂಟ್ ಡೂ ಇಟ್.
ಮನುಷ್ಯ ವರ್ತಾ ಇಲ್ಲ ನೀವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಲ್ಲರನ್ನೂ ಎದುರಾಕೊಂಡು ಸ್ಯಾಕ್ರಿಫೈಸ್ ಮಾಡಿದ್ರೆ ಇಸ್ ಇಟ್ ವರ್ತ್ ಇಟ್, ಡೂ ಇಟ್, ಇಲ್ಲ ಡೋಂಟ್ ಡೂ ಇಟ್. ಅದನ್ನೇ ಹೇಳ್ತಿರೋದು, ಸ್ಟ್ಯಾಂಡ್ ತೊಗೊಳಕ್ಕೆ ಯಾಕೆ ಆಗಲ್ಲ. ಯಾರು ಇವಾಗ ಅಪ್ಪ ಅಮ್ಮನೂ ಮೇ ಬಿ ಸ್ಟಾರ್ಟಿಂಗ್ ಅಗೇನ್ಸ್ಟ್ ಇರ್ತಾರೆ, ಬಟ್ ಯಾಕೆ ಒಪ್ಸೋಕ್ಕಾಗಲ್ಲ? ಒಪ್ಪಿಸ್ಬೋದಲ್ವಾ? ಹೇಳೋ ರೀತಿನೂ ಇರುತ್ತೆ, ಮಾತಾಡೋ ರೀತಿನೂ ಇರುತ್ತೆ, ಕಮ್ಯುನಿಕೇಟ್ ಮಾಡೋ ರೀತಿನೂ ಇರುತ್ತೆ. ಟೇಕ್ ಅ ಸ್ಟ್ಯಾಂಡ್ ತೊಗೊಳೋದು ಕಲಿಬೇಕು. ಈಗಿನವ್ರು ತುಂಬ ಹೆದರ್ಕೊಂತಾರೆ ಎಲ್ಲದಕ್ಕೂ. ಟೇಕ್ ಅ ಸ್ಟ್ಯಾಂಡ್, ಧೈರ್ಯ ಮಾಡಿ ನಿಂತ್ರೆ ಏನು ಬೇಕಾದರೂ. ಲವ್ ಮ್ಯಾರೇಜ್ ಆಗ್ಬಿಟ್ರೆ ಆಮೇಲೆ ಏನಾರು ನಾವೇ ಅನ್ಭವಿಸ್ಬೇಕು ಅಂತ. ಹೌದು, ಅರೇಂಜ್ ಮ್ಯಾರೇಜ್ ಆದ್ರೆ ಎಲ್ಲ ಅಪ್ಪ ಅಮ್ಮನ ಮೇಲೆ ಹಾಕೋದಲ್ವಾ? ಹಂಗೇನಿಲ್ಲ, ನೀವು ಯಾವ ಮ್ಯಾರೇಜ್ ಆದ್ರೂ ಜಸ್ಟ್ ಬಿ ವೆರಿ ಕ್ಲಿಯರ್. ಸ್ಟಾರ್ಟಿಂಗಿಂದನೇ ಕ್ಲಿಯರ್ ಇದ್ಬಿಡ್ಬೇಕು. ಸಿ, ನಾನು ಹಿಂಗಿರೋದು, ಯಾರೂ ಪರ್ಫೆಕ್ಟ್ ಅಲ್ಲ, ಟ್ರಸ್ಟ್ ಮೀ, ಯಾರೂ ಪರ್ಫೆಕ್ಟ್ ಅಲ್ಲ. ನಾನು ಪರ್ಫೆಕ್ಟ್ ಅಲ್ಲ, ನಾನು ಮದುವೆ ಆಗೋ ಹುಡುಗನ ಇರ್ಬೋದು, ನೀವು ಎಲ್ಲರಿಗೂ ಏನಾದರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ. ಸೊ ಯಾರೂ ಪರ್ಫೆಕ್ಟ್ ಅಲ್ಲ, ಬಟ್ ಆ ಇಂಪರ್ಫೆಕ್ಷನ್ಸ್ ಜೊತೆ ಬದುಕೋದನ್ನ ಕಲಿಬೇಕು. ದಟ್ ಈಸ್ ವಾಟ್ ಮೇಕ್ಸ್ ಎ ರಿಲೇಷನ್ಶಿಪ್ ಆರ್ ಅ ಫ್ಯಾಮಿಲಿ. ಅದು ಇವಾಗ ನಾವು ಚಿಕ್ಕ ವಯಸ್ಸಿಂದ ಅಡ್ಜಸ್ಟ್ ಮಾಡ್ಕೊಳ್ತೀವಲ್ಲ, ಸೊ ಮದುವೆ ಆದಮೇಲೂ ಅಷ್ಟೇ. ಆ್ಯಂಡ್ ಈ ಅತ್ತೆ ಮಾವ ಇರಬಾರ್ದು, ಅವ್ರನ್ನ ದೂರ ಮಾಡೋದು, ಆಲ್ ದಟ್ ಈಸ್ ನಾಟ್ ನೆಸೆಸರಿ. ದಟ್ ಈಸ್ ವೆರಿ ರಾಂಗ್ ಥಿಂಗ್. ಐ ಡೋಂಟ್ ನೋ, ದೊಡ್ಡವ್ರು ಇರಬೇಕು ಮನೆಯಲ್ಲಿ, ಬಿಕಾಸ್ ಏನೇ ಪ್ರಾಬ್ಲಮ್ ಆದರೂ ಗೈಡ್ ಮಾಡೋಕ್ಕೆ ದೊಡ್ಡವ್ರು ಇರ್ತಾರೆ, ಆ್ಯಂಡ್ ದೊಡ್ಡವ್ರು ಇರಬೇಕು. ದಟ್ ಈಸ್ ವೈ ಮುಂಚೆಯಿಂದನೂ ಅದು ನಡ್ಕೊಂಡು ಬಂದಿದೆ. ನಾವು ಲೈಕ್ ಏನೋ ಇಂಡಿಪೆಂಡೆಂಟ್ ಆಗಿರಬೇಕಿಲ್ಲ, ಫೆಮಿನಿಸಮ್ ಅನ್ನೋ ಫ್ಯಾಕ್ಟು ಎಲ್ಲ ಯಾರೋ ಏನೋ. ಫೆಮಿನಿಸಮ್ ಇಸ್ ಅ ಗುಡ್ ಥಿಂಗ್, ಐ ಸಪೋರ್ಟ್ ಇಟ್, ಬಟ್ ಯಾವುದಕ್ಕಿರಬೇಕು ಅದಕ್ಕಿರಬೇಕು. ನಾಟ್ ಫಾರ್ ಎವ್ರಿಥಿಂಗ್ ಆ್ಯಡಪ್ ಮಾಡ್ಕೊಳ್ಳೋದಲ್ಲ, ಎಲ್ಲ ವಿಷಯಕ್ಕೂ ಆ್ಯಡಪ್ ಮಾಡ್ಕೊಳ್ಳೋದಲ್ಲ. ಸೊ ದೊಡ್ಡವ್ರು ಇರಬೇಕು ಮನೆಯಲ್ಲಿ. ಸೊ ಸುಕೃತ ಅವ್ರಿಗೆ ಒಂದು ಒಳ್ಳೆ ಕುಟುಂಬದ ಸೊಸೆ ಆಗಿ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ತುಂಬ ಆಸೆ, ಚಿಕ್ಕ ವಯಸ್ಸಿಂದ ತುಂಬ ಆಸೆ. ಬಿಕಾಸ್ ನಾನು ಫ್ಯಾಮಿಲಿಯಿಂದ ನಾವು ತುಂಬ ರಿಲೇಟಿವ್ಸಿಂದ ತುಂಬ ದೂರ, ತಂದೆ ತೀರೋದ್ಮೇಲೆ ಫ್ಯಾಮಿಲಿಯಿಂದೆಲ್ಲ ತುಂಬ ದೂರ. ಸೊ ಆ ಪ್ರೀತಿನ ಮಿಸ್ ಮಾಡ್ಕೊಂಡಿದ್ದೀನಿ. ಅಣ್ಣಂದಿರೋದು, ಯಾರು ತೀರೋದು? ನನ್ನ ತಂದೆ ತೀರೋದ್ಮೇಲೆ ತುಂಬ ಚಿಕ್ಕ ಏಜ್ಗೆನೆ ಹಿ ಪಾಸ್ಡ್ ಅವೇ. ಸೊ ಟೆಲ್ಲಿಂಗ್ ಅಂದ್ರೆ ಏನೋ ಹುಷಾರಿಲ್ಲ, ನೋಡ್ಕೋತಿದ್ರು. ಅದು ತುಂಬ ಲೈಕ್ ವೆನ್ ಐ ವಾಸ್ 5-6 years ಆವಾಗಲೇ ಹಿ ಪಾಸ್ಡ್ ಅವೇ. ಓಕೆ. ಸೊ ಹಿ ವಾಸ್ ಬೆಡ್ ರಿಡನ್ ಹೇಳೋದಲ್ಲ 4 ವರ್ಷ. ಸೊ ಅವಾಗಿಂದ ರಿಲೇಟಿವ್ಸಿಂದ ಎಲ್ಲ ದೂರ. ಸೊ ನಂಗೆ ಆ ಫ್ಯಾಮಿಲಿ ರಿಲೇಟಿವ್ಸ್ ಲವ್ ತುಂಬ ಕಮ್ಮಿ ನೋಡಿರೋದು. ಸೊ ಐ ಗೆಸ್ ಅಟ್ಲೀಸ್ಟ್ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಆದರೂ ನೋಡೋಣ ಅಂತ. ಏನು ಎಕ್ಸ್ಪೆಕ್ಟೇಷನ್ಸ್, ಏನು ಕ್ವಾಲಿಟೀಸ್ ಬೇಕು ಅಂತ? ನಿಯತ್ತಾಗಿರ್ಬಿಟ್ರೆ ಸಾಕು, ಏನೂ ಇಲ್ಲ ಬೇಕಾದ್ರೆ ನನ್ನ ಗುಡಿಸ್ಲಲ್ಲಿ 3 ಹೊತ್ತು ಗಂಜಿ ಕೊಟ್ಟರು ಪರವಾಗಿಲ್ಲ, ನಿಯತ್ತಾಗಿದ್ಬಿಡು ತಂದೆ ಅಂತಾನೆ ಕೇಳೋಣ. ಇಲ್ಲ, ನಿಯತ್ತಾಗಿರೋ ನೀವೇ ಸಾಕೋಗ್ಬಿಡ್ತೀರಾ? ನಾನೇ ಸಾಕ್ತೀನಿ, ನಂಗೆ ಏನು ಟೆನ್ಷನ್. ನಮ್ಮ ಮನೆಯಲ್ಲಿ ಮಾಡ್ಕೊಳಕ್ಕೂ ರೆಡಿ ಇದ್ದಾರೆ. ಬೇಕಾದ್ರೆ ನಾನು ದುಡಿತಿದ್ದೆ, ನಾನು ಬೇಕಾದ್ರೆ ಸಾಕ್ಬಿಡ್ತೀನಿ. ಬೇಕಾದ್ರೆ ಹೌಸ್ ವೈಫ್ ಆಗೋ ಕನ್ಸು ಬಿಟ್ಬಿಟ್ಟು ನಾನು ಸಾಕ್ಬಿಡು. ನಿಯತ್ತಾಗಿದ್ದಾನ ಸಾಕು, ನನಗೆ ನಿಯತ್ತಾಗಿದ್ದು ಬಿಡು ಅಷ್ಟೇ. ಈಗ ಈ ಫೀಲ್ಡಲ್ಲಿ ಇದ್ದೀರಲ್ಲ, ಲೈಕ್ ಯು ಗಾಟ್ ಎನಿ ಜೆನ್ಯೂನ್ ಲವ್ ಪ್ರಪೋಸಲ್ ಫ್ರಮ್ ಇನ್ಸ್ಟಾಗ್ರಾಮ್ ಆರ್ ಆನ್ ಸೋಷಿಯಲ್ ಮೀಡಿಯಾ, ಅಥವಾ ಹುಡುಕೊಂಡು? ಐ ಡೋಂಟ್ ಎಂಟರ್ಟೈನ್ ಆಲ್ ದೋಸ್ ಥಿಂಗ್ಸ್. ಅವ್ರು ಏನು ಗೊತ್ತಾ, ಎಲ್ಲೋ ಆನ್ ಸ್ಕ್ರೀನ್ ಏನೋ ನೋಡಿ ಇಷ್ಟಪಡ್ತಾರೆ, ಬಟ್ ನಾನು ಏನು ಅಂತ ಅವ್ರಿಗೆ ಒರಿಜಿನಲ್ ಆಗಿ ಗೊತ್ತಿರಲ್ಲ. ಬಿಕಾಸ್ ಅವ್ರು ಆಬ್ವಿಯಸ್ಲಿ ನಾನೆಲ್ಲೋ ಇರ್ತೀನಿ, ಎಲ್ಲೋ ನೋಡಿಬಿಡು, ಬರೀ ಆನ್ ಸ್ಕ್ರೀನ್ ನೋಡಿ, ಸ್ಕ್ರೀನಲ್ಲಿ ನೋಡ್ಬಿಟ್ಟು ಜಜ್ಮೆಂಟ್ ಮೇಲೆ ಓಕೆ ಇವ್ರು ಹಿಂಗೇನೆ ನನಗೆ ಇಷ್ಟ ಆಗಿದ್ದಾರೆ, ಕ್ರಶ್ ಆಗಿರ್ಬೋದು ಅಷ್ಟೇ. ಬಟ್ ನಾನೇನು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಸೊ ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾ ಲವ್ವೆಲ್ಲ ನಾನು ನಂಬೋದೇ ಇಲ್ಲ. ಅಲ್ಲ, ಅಲ್ಲಿ ಯಾರೋ ನೋಡಿ ನಿಜವಾಗ್ಲೂ ಇಷ್ಟ ಆಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಪರಿಸ್ಥಿತಿಗಳು ಇಲ್ಲ? ಆ ಬಟ್ ಯು ವಿಲ್ ರಿಸೀವ್ ವೆರಿ ಗುಡ್ ಮೆಸೇಜಸ್ ಅನ್ಸುತ್ತಲ್ವಾ, ಕವನಗಳು? ಸಿಕ್ಕಾಗಲೇ ನಂಗೆ ಖುಷಿ ಆಗೋದು. ಆ ಥರ ಎಲ್ಲ ನೋಡಿದಾಗ ಅದನ್ನು 1-2-3 ಸಲ ನೋಡ್ತೀನಿ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಮನಸಲ್ಲೇ ಥ್ಯಾಂಕ್ ಯು ಹೇಳ್ಕೊಡ್ತೀನಿ. ಸಾಧ್ಯ ಆದರೆ ಥ್ಯಾಂಕ್ ಯುನೂ ಹೇಳ್ಬಿಡ್ತೀನಿ ಅವ್ರಿಗೆ ಮೆಸೇಜ್ ಮಾಡಿ. ಬಟ್ ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ಐ ಡೋಂಟ್ ಲೈಕ್ ಪ್ಲೇಯಿಂಗ್ ವಿತ್ ಅದರ್ಸ್ ಫೀಲಿಂಗ್ಸ್, ಬಿಕಾಸ್ ಹರ್ಟ್ ಆದರೆ ಹೆಂಗಾಗುತ್ತೆ ಅಂತ ಸುಮ್ಮನೆ ನಾನು ಎಂಟರ್ಟೈನ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅವ್ರಿಗೆ ಆಮೇಲೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಬಂದುಬಿಟ್ರೆ, ಸೊ ಅಲ್ಲಿ ಎಷ್ಟು ಅಷ್ಟೇ. ಓಕೆ. ಈಗ ಪ್ರೀತಿ ಅಂತ ಅಂದಮೇಲೆ ವಿ ಆಲ್ ವಾಂಟ್ ದಟ್ ಅನ್ಕಂಡೀಷ್ನಲ್ ಲವ್. ಅನ್ಕಂಡೀಷ್ನಲ್ ಲವ್ ಕೊಡೋಕ್ಕಾಗೋದು ಒಬ್ಬರೇ, ಅಪ್ಪ ಅಮ್ಮ. ಸೊ ಆ ಅನ್ಕಂಡೀಷ್ನಲ್ ಲವ್ ನಾವೆಲ್ಲೋ ನಮ್ಮ ಪ್ರೀತಿಯಲ್ಲೂ ಹುಡ್ಕೋದಕ್ಕೆ ಹೋಗ್ತೀವಿ. ನಿಮಗೆ ಇದೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಾನು ಇಷ್ಟಪಡೋ ಹುಡುಗ ಆಲ್ಮೋಸ್ಟ್ ನನ್ನ ತಂದೆ ಥರ ಇರಬೇಕು ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಎಲ್ಲ ಹೆಣ್ಮಕ್ಳು ಫಸ್ಟ್ ಹೀರೋ. ಸೊ ಬಿಕಾಸ್ ಅವ್ರೇನು ಸೆಲ್ಫ್ಲೆಸ್ ಲವ್ ಅಂತಾರೆಲ್ಲ ಕೊಡೋದು ಅಪ್ಪಂದಿರನೇ. ಎನಿ ಮ್ಯಾನ್ ಅಂತಂದರೆ ಅಪ್ಪಂದಿರನೇ. ಆ್ಯಂಡ್ ನನಗೆ ನೋಡ್ತಿರೋ ಹಂಗೆ, ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿರೋ ಹಂಗೆ, ಒನ್ ಹ್ಯಾವ್ ರಿಯಲೈಸಸ್ ಯು ಕ್ಯಾನ್ ಸಿ ಅ ಮ್ಯಾನ್ಸ್ ಬೆಸ್ಟ್ ವರ್ಷನ್ ವೆನ್ ಹಿ ಬಿಕಮ್ಸ್ ಅ ಫಾದರ್. ಅವ್ರ ತಂದೆ ಆದಮೇಲೆ ನಾವು ಬೆಸ್ಟ್ ವರ್ಷನ್ ಕಾಣಿಸೋದಂತೆ. ಎಸ್ಪೆಷಲಿ ಹೆಣ್ಮಕ್ಳು ಆಗ್ಬಿಟ್ರು ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಬೆಸ್ಟ್ ವರ್ಷನ್ ಅಂತ. ಸೊ ನನ್ನ ತಂದೆ ಥರ ಹುಡುಗ ಸಿಗಬೇಕು ಅನ್ನೋ ನಂಗೆ. ಬಿಕಾಸ್ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದೆ ನಾನು, ಅವ್ರು ತಡ್ಕೊಳ್ಳೋರೆಲ್ಲನೂ. ಆ್ಯಂಡ್ ತುಂಬ ಪ್ಯಾಂಪರ್ಡ್ ಪ್ರಿನ್ಸಸ್ ಥರ ಬೆಳೆಸಿದೆ ನಾನು, ರಾಜ್ಕುಮಾರ್. ಈಗಲೂ ಹಾಗೆ ನನ್ನ ಮನೆಯಲ್ಲಿ ನೋಡ್ಕೊಳ್ಳೋದು. ಸೊ ಅದೊಂದಿದೆ ನನಗೆ.
ಅವ್ರಿಗೂ ನೀವು ಈ ಫೀಲ್ಡಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡೋದೆಲ್ಲ ಇಷ್ಟ ಆಯ್ತಾ ಮನೆಯಲ್ಲಿ? ಯಾ ದೇ ಆರ್ ಫೈನ್. ಅಂದರೆ ಲೈಕ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಫಸ್ಟ್ ಜನರೇಷನ್ ಹೂಸ್ ವರ್ಕಿಂಗ್ ಆರ್? ನನ್ನ ಫ್ಯಾಮಿಲಿನಲ್ಲಿ ಈ ಥರ ವರ್ಕ್ ಮಾಡಿರೋದನ್ನೇ ನಾನು ಒಬ್ಳೆ. ಯಾರು ಬ್ಯಾಕ್ಗ್ರೌಂಡ್ ಆ ಥರ ಯಾರು ಫಿಲ್ಮಿ ಬ್ಯಾಕ್ಗ್ರೌಂಡ್ ಯಾರು ಇಲ್ಲ. ಸೊ ಆಫ್ಟರ್ ಯು ಕಮಿಂಗ್ ಎನಿಬಡಿ ನಿಮ್ಮ ಫ್ಯಾಮಿಲಿಯಲ್ಲಿ? ನಾನು ಐ ಆಮ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಆಲ್ಸೋ. ಓಕೆ, ಸೊ ಯು ಆರ್ ಟಾಕಿಂಗ್ ಅಬೌಟ್ ಅನ್ಕಂಡೀಷ್ನಲ್ ಲವ್. ಇವತ್ತಿನ ಕಾಲದಲ್ಲಿ ಎಲ್ಲೋ ಪ್ರೀತಿಯಲ್ಲಿ ದಟ್ಸ್ ಹುಡುಗಿರ ಎಕ್ಸ್ಪೆಕ್ಟೇಷನ್ ಅದೇ, ವೇರ್ ಇವನ್ ಬಾಯ್ಸ್ ಎಕ್ಸ್ಪೆಕ್ಟ್ ದಟ್ ಅಲ್ವಾ, ಅನ್ಕಂಡೀಷ್ನಲ್ ಲವ್. ವಿ ಜಸ್ಟ್ ಸೆಟ್ ಅಪ್ ಆರ್ ಬೌಂಡ್ರೀಸ್, ಕಂಡೀಷನ್ ಹಾಕ್ತೀವಿ, ಹಿಂಗೆ ಇರಬೇಕು, ಇದೇ ರೀತಿ ನಡ್ಕೋಬೇಕು ಅಂತ. ಸಮ್ವೇರ್ ದಟ್ಸ್ ರೂಯಿನಿಂಗ್ ಅಂತ ಅನ್ಸುತ್ತಾ? ಬೌಂಡ್ರೀಸ್ ಯಾವಾಗ ಗೊತ್ತಾ ಹಾಕೊಳ್ಳೋದು, ವೆನ್ ಯು ಗಿವ್ ಅಂಡ್ ಅದು ವಾಪಸ್ ಏನು ರೆಸಿಪ್ರಿಕೇಟ್ ಆಗದೆ ಹರ್ಟ್ ಆಗಿಬಿಡಿರ್ತಾರಲ್ಲ, ಆವಾಗ ಬೌಂಡ್ರೀಸ್ ಅನ್ನೋದು ಹಾಕೋಬಿಡ್ತಾರೆ. ಲವ್ವಲ್ಲಿ ಕಂಡೀಷನ್ಸ್ ಇರಬಾರ್ದು, ಹಿಂಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಕಂಡೀಷನ್ಸ್ ಇರಬಾರ್ದು. ಸೆಲ್ಫ್ಲೆಸ್ ಆಗಿ ಲವ್ ಮಾಡಬೇಕು. ಅವ್ರ ಕಡೆಯಿಂದ ಏನಾದ್ರು ಬರುತ್ತೋ ಬಿಡುತ್ತೋ ನಮಗೇನು, ನಮ್ಮ ಪ್ರೀತಿ ನಮ್ಮದು, ಅದು ಅವ್ರ ಮೇಲೆ ಅವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಆಪೋಸಿಟ್ ಪರ್ಸನ್ದು ನಿಮ್ಮ ಪ್ರೀತಿ ನೀವು ಕೊಡಿ, ಅವ್ರಿಗೆ ಅದನ್ನು ರೆಸಿಪ್ರೊಕೇಟ್ ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಟುಬಿಡಿ ಅಷ್ಟೇ. ಅವ್ರಿಗೆ ಅವಶ್ಯಕತೆ ಇರುತ್ತೆ ಪ್ರೀತಿದು, ಕೊಟ್ರಿ ಅಷ್ಟೇ, ನಿಮ್ಮ ಪ್ರೀತಿ ನಿಮ್ಮದು. ಸೊ ಒನ್ ಹೂ ಗಿವ್ಸ್ ಟು ಲವ್ ರಿಗ್ರೆಟ್ ಇರಲ್ಲ ಅಲ್ವಾ ಅವರಿಗೆ? ಸೆಲ್ಫ್ಲೆಸ್ ಆಗಿ ಲವ್ ಮಾಡೋರಿಗೆ ಯಾವತ್ತೂ ರಿಗ್ರೆಟ್ ಇರಲ್ಲ. ಪ್ರಾಬಬಲಿ ಅವ್ರಿಗೆ ಬೇಕಾಗುತ್ತೇನೋ ಅಂದ್ಬಿಟ್ಟು ಅಲ್ಲಿ ಪ್ರೀತಿನ ಕೊಟ್ಬಿಡ್ತಾರೆ. ಅವ್ರು ಇಷ್ಟಪಡ್ತಾರೋ ಇಲ್ವ ನಮ್ಮನ್ನು, ಬಟ್ ನಮ್ಮ ಪ್ರೀತಿ ನಮ್ಮದು. ಏನಕ್ಕೆ ಅಷ್ಟೊಂದು ಕಂಡೀಷನ್ಸ್ ಹಾಕೊಂಡು ಇದು ಮಾಡಬೇಕು? ಅವ್ರು ನಮ್ಮ ಪ್ರೀತಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅದು ಅವ್ರ ಲಾಸು. ನಾವು ಜೆನ್ಯೂನ್ ಆಗಿದ್ವಾ, ನಾವು ಜೆನ್ಯೂನ್ ಪ್ರೀತಿ ಕೊಟ್ವಾ ಅಷ್ಟೇ, ಅಲ್ಲಿ ನೀವು ಗೆದ್ರಿ. ಓಕೆ, ಈಗ ನಿಮಗೆ ಫಸ್ಟ್ ಟೈಮು ಕ್ರಶ್ ಆಗಿದ್ದು ಹೆಂಗೆ? ವಾಟ್ಸ್ ಕ್ರಶ್ ಅಕಾರ್ಡಿಂಗ್ ಟು ಯು? ಕ್ರಶ್ ಇಸ್ ಜಸ್ಟ್ ಅಟ್ರಾಕ್ಷನ್. ಹುಡುಗ ಚೆನ್ನಾಗಿದ್ದಾನೆ ನೋಡು, ಹುಡುಗ ಹೈಟ್ ಹಂಗ ಇಲ್ಲ, ಸುಮ್ಮನೆ ಅದು ಏನೋ ರೀಸನ್ನೇ ಇರಲ್ಲ ಕ್ರಶ್ ಆಗಕ್ಕೆ ಆಗೋಗ್ಬಿಡುತ್ತೆ. ನನಗೆ ನಾನು ಫಸ್ಟ್ ಕ್ರಶ್ ಆಗೋದು ನನ್ನ ಕಾಲೇಜ್ ಲೆಕ್ಚರರ್ ಮೇಲೆ PU ನಲ್ಲಿ. RK ಸರ್ ಅಂತಂದ್ರು, ನಾವು ಫಿಸಿಕ್ಸ್ ಲ್ಯಾಬಿಗೆ ಬರೋ. ಅವ್ರಿಗೆ ನೋಡ್ತಿದ್ರೆ ಅಂತೂ ಇದು ಈ ವಿಡಿಯೋ ನೋಡಿದ್ರೆ ಅಂತೂ ಫುಲ್ ಖುಷಿ ಆಗುತ್ತೆ. ಅವ್ರಿಲ್ಲ, ಅವ್ರು ಬೇರೆ ಕಂಟ್ರಿನಲ್ಲಿ ಇದ್ದಾರೆ. ಸೊ ಆವಾಗ ತಾನೇ ಮೊಗ್ಗಿನ ಮನಸ್ಸು ಬೇರೆ ರಿಲೀಸ್ ಆಗಿತ್ತು. ಅಲ್ಲ, ಅವ್ರು ರಾಧಿಕಾ ಪಂಡಿತ್ ಅವರು ಮತ್ತೆ ಸೇಮ್ ಅದೇ ನಂದು ಸಿನಾರಿಯೋ. ನಾನೇ ಹೋಗಿ ಪೆನ್ ಕೊಡೋದು, ನಾನೇ ಹೋಗಿ ಬುಕ್ ಕೊಡೋದು, ಹಂಗೆ ನಡೀತಿತ್ತು. No, he was single. I guess now he's married ಅನ್ಸುತ್ತೆ, ಬಟ್ ಬೇರೆ ಕಂಟ್ರಿನಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ. ಸಿಕ್ಕಿದ್ರು ಒಂದು 2-3 years ಬ್ಯಾಕ್ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ರು. ಹೇಳಿದೆ, ಸರ್ ಹಾಯ್ ಸರ್, ನನ್ನ ಸ್ಟೂಡೆಂಟ್ ಅಂತ ಅಷ್ಟೇ ಮಾತಾಡಿದ್ದಿತ್ತು, ನೀನು ಮಾತಾಡಿದ. ಓ ಹಾಯ್, ಹವ್ ಯು ಮಾ ಅಂತಂದ್ರು ಅಷ್ಟೇ. ಆಮೇಲೆ ಮತ್ತೆಲ್ಲೋದ್ರಾಗ ಗೊತ್ತಿಲ್ಲ. ಸೊ ಸೇಮ್ ಮೊಗಿನ ಮನಸ್ಸು ಕಾಪಿ ಪೇಸ್ಟ್ ನಂದು. ನಾನೇ ಹೋಗ್ತಿದ್ದೆ, ಅವ್ರಿಗೆ ಗೊತ್ತಿತ್ತು, ಅದು ಎಂಟರ್ಟೈನ್ ಮಾಡ್ತಿರ್ಲಿಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತು ನಾನು ಹಿಂಗೆಲ್ಲ ಆಡ್ತೀನಿ ಅಂತ. ಸೊ ನಾನೇ ಬುಕ್ ಕೊಡಬೇಕು, ನಾನೇ ಇದು ಕೊಡಬೇಕು, ಎಲ್ಲಾನು ನನ್ನ ಕಡೆಯಿಂದಾನೇ ಆಗ್ಬೇಕು ಆ ಥರ. ನಾನು ಹೊಟ್ಟೆ ಕಿಚ್ಚು ಬೇರೆ ಯಾರಾದರೂ ನಾನು ಬಿಡ್ತಾನೆ ಇರಲಿಲ್ಲ ಅವ್ರ ಪಕ್ಕ ಯಾರಿಗೂ ಹೋಗೋಕ್ಕೆ. ಓಕೆ, ದಟ್ ವಾಸ್ ಒನ್ ಬ್ಯೂಟಿಫುಲ್ ಕ್ರಶ್ ನಿಮಗಾಗಿದ್ದು. ಅದಾದ್ಮೇಲೆ ಬೇರೆ ಯಾವುದಾದ್ರು? ಅದಾದ್ಮೇಲಲ್ಲ, ದಟ್ ವಾಸ್ ಮೈ ಬೆಸ್ಟ್ ಕ್ರಶ್. ಸೊ ದಟ್ ವಾಸ್ ದ ಫೈನಲ್ ಕ್ರಶ್. ಅಂದರೆ ಅಷ್ಟೇ ಅಲ್ವಾ, ಅಟ್ರಾಕ್ಷನ್ ಅಷ್ಟೇ. ಇಟ್ಸ್ ಲೈಕ್ 2-3 weeks or 1 month ಹಾರ್ಡ್ಲಿ ಅಷ್ಟೇ. ಆಮೇಲೆ ನಂದು PU ಎಕ್ಸಾಮ್ಸ್ ಬೇರೆ ಬಂದ್ಬಿಡ್ತಲ್ಲ, ನನ್ನ ಕಾನ್ಸಂಟ್ರೇಷನ್ ಆ ಕಡೆ ಇತ್ತು. ಹೌದು, ಓದೋದಲ್ಲಿ ಹೆಂಗೆ ನೀವು? ಫುಲ್ ಪಂಟ್ರಾ ಹೆಂಗೆ? ವೆರಿ ಗುಡ್ ಅಟ್ ಸ್ಟಡೀಸ್. ಓಕೆ, ವಿಚ್ ಫೇವರೇಟ್ ಸಬ್ಜೆಕ್ಟ್? ಐ ಹೇಟ್ ಮ್ಯಾಥ್ಸ್ ಅಷ್ಟೇ. ಮ್ಯಾಥ್ಸ್ ಬಿಟ್ಟು ನನಗಿನ್ನೆಲ್ಲನೂ ಇಷ್ಟ. ಐ ಮೀನ್ ಎಜುಕೇಷನಲ್ ಮ್ಯಾಥ್ಸಲ್ಲಿ ನಿಮ್ಗೆ ಇಷ್ಟ ಇಲ್ಲ? ನಂಗೆ ಪಾಸ್ ಆಗ್ಬಿಟ್ರೆ ಸಾಕಾಗಿತ್ತು ಅಷ್ಟೇ, ಪಾಸ್ ಆಗ್ತಿದ್ದೆ, ಅಷ್ಟೇ ಓದ್ತಿದ್ದೆ ನಾನು. ಮ್ಯಾಥ್ಸಲ್ಲಿ ಮಾತ್ರ ಎಷ್ಟು ಪಾಸ್ ಆಗೋದು. ಫೇವರೇಟ್ ಸಬ್ಜೆಕ್ಟ್? ಬಯೋಲಜಿ. ಓಕೆ, ಆ ಮ್ಯಾಥಲ್ಲಿ ಚೆನ್ನಾಗಿಲ್ಲ ಅಂದರೆ ಇವಾಗ ಲೈಫ್ ಮ್ಯಾಥಲ್ಲಿ ಹೇಗಿದ್ದೀರಾ? ಲೈಫ್ ಮ್ಯಾಥಲ್ಲಿ ಐ ವಾಸ್ ಸಿಕ್ಕಾಬಡೆ ವರ್ಸ್ಟ್ ಆಗಿದ್ದೆ ಮುಂಚೆ. ನಾವು ಐ ಆಮ್ ಗುಡ್. ಓಕೆ, ನಾಟ್ ಕ್ಯಾಲ್ಕುಲೇಟಿವ್, ಬಟ್ ನಾವು ಐ ನೋ ಏನು ಬೇಕು, ಯಾವ್ದು ಸರಿ ಇಲ್ಲ ಅಂತ. ದಟ್ ಐ ನೋ. ಹೌ ಇಂಪಾರ್ಟೆಂಟ್ ಇಸ್ ಮನಿ ಇನ್ ಎವ್ರಿಬಡೀಸ್ ಲೈಫ್? ಮನಿ ಎಷ್ಟಕ್ಕೇನು ಬೇಸಿಕ್ ನಿಮ್ಮ ನೀಡ್ಸಿಗೆ ಎಷ್ಟು ಬೇಕೋ ದಟ್ ಈಸ್ ಇಂಪಾರ್ಟೆಂಟ್. ನಾಟ್ ಟೂ ಮಚ್ ಇಸ್ ಆಲ್ಸೋ ಅ ಪ್ರಾಬ್ಲಮ್, ಟೂ ಲೆಸ್ ಇಸ್ ಆಲ್ಸೋ ಅ ಪ್ರಾಬ್ಲಮ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ದುಡ್ಡಿನಿಂದನೇ ಓಡ್ತಿದ್ದೀವಿ ಎಲ್ಲರೂ. ದುಡ್ಡು ಅಂದ್ಕೊಂಡು ಎಲ್ಲಾನು ಹಿಂದೆ ಬಿಡ್ತಿದ್ದೀವಿ ರೀ. ಫ್ಯಾಮಿಲಿ, ರಿಲೇಷನ್ಶಿಪ್, ಬಾಂಡಿಂಗ್, ಮನಿ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಅಷ್ಟೇ. ದಟ್ ಐ ಫೀಲ್ ನಿಮ್ಮ ಬೇಸಿಕ್ ನೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಬೆಸ್ಟ್. ನೀವೇ ಅನ್ಸುತ್ತೆ ಇದನ್ನು ಹೇಳ್ತಿರೋದು? ಬಿಕಾಸ್ ಐ ಆಮ್ ನಾಟ್ ಅ ಪರ್ಸನ್ ಲೈಕ್ ಹೂ ರನ್ಸ್ ಬಿಹೈಂಡ್ ಮನಿ. ನಾನು ದುಡ್ಡಿದ್ದಾಗ್ಲೂ ಸರ್ವೈ ಮಾಡಿದ್ದೀನಿ, ಆ್ಯಂಡ್ ದುಡ್ಡು ಇಲ್ದೇನೂ ಸರ್ವೈ ಮಾಡಿಬಿಟ್ಟಿದ್ದೀನಿ. ಇಲ್ದಾಗ ಅನ್ನಿಸುತ್ತೆ ಓಕೆ ದುಡ್ಡು ಇಸ್ ಮನಿ ಇಂಪಾರ್ಟೆಂಟ್ ಅಂತ,
ಬಟ್ ದುಡ್ಡಿದ್ದಾಗ್ಲೂ ಐ ವಾಸ್ ಲೈಕ್ ಓಕೆ ಫೈನ್, ಏನು ಡಿಫ್ರೆನ್ಸ್, ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ನಿಮ್ಮ ಬೇಸಿಕ್ ನೀಡ್ಸಿಗೆ, ತಿನ್ನೋದಕ್ಕೆ, ಹಾಕೊಳ್ಳೋಕೆ, ಬಟ್ಟೆಗೆ, ಇರೋದಕ್ಕೆ, ರೆಂಟ್ ಕಟ್ಟೋಕ್ಕೋ ಇಲ್ಲ ಏನಕ್ಕೋ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಸಾಕು. ತುಂಬ ದುಡ್ಡು ಮಾಡಿಬಿಟ್ರು ಟೆನ್ಷನ್ನು, ಎಲ್ಲೆಲ್ಲಿ ಉಳಿಸ್ಲಿ ಅಂತ. ಏನೂ ದುಡ್ಡು ಮಾಡಿಲ್ಲ ಅಂದರೂ ಪ್ರಾಬ್ಲಮ್ಮು. ಸೊ ಎಷ್ಟು ಬೇಕು ಅನ್ನೋದು ಸಾಕು. ಒನ್ನಲ್ಲಿ ತುಂಬ ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ ನಂಗೆ. ಹೋಗುವಾಗ ಹೊತ್ಕೊಂಡು ಹೋಗ್ತೀವಿ. ಇವಾಗ 10 ರೂಪಾಯಿನೂ ಉಳಿಸ್ಕೊಂಡು 10 ರೂಪಾಯಲ್ಲಿ ಯಾರೂ ಏನು ಮನೆ ಕಟ್ಕೊಳ್ಳಲ್ಲ, ಮಾಲು ಕಟ್ಕೊಳ್ಳಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ. ನಾನು ಲೈಕ್ ನಿಮ್ಮ ಫ್ಯಾಮಿಲಿ ಮನೇಲೆಲ್ಲ ಇಟ್ಸ್ ಲೈಕ್ ನಿಮ್ಗೆ ಏನಾದ್ರು ಕಮಿಟ್ಮೆಂಟ್ಸ್ ಇತ್ತಾ ಅಥವಾ ಇಟ್ ವಾಸ್ ಜಸ್ಟ್ ಗೋಯಿಂಗ್ ಇನ್ ದ ಫ್ಲೋ? ಟಚ್ವುಡ್ ನನಗೆ ನಮ್ಮ ಮನೆಯಲ್ಲಿ ಯಾವತ್ತೂ ಆ ಥರ ಕೊಟ್ಟಿಲ್ಲ. ಅದರ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಹಾಕಿಲ್ಲ. ಮನೆ ನನಗಿತ್ತು ಅದು ತಲೆಯಲ್ಲಿ, ನಾನು ಬೇಗ ಕೆಲ್ಸಕ್ಕೆ ಸೇರ್ಕೊಬಿಡ್ಬೇಕು, ಓದಬೇಕು, ದುಡಿಬೇಕು, ಆ ಥರ ಇತ್ತು, ಸೆಟ್ಲ್ ಆಗಿಬಿಡ್ಬೇಕು ಅಂತ. ಬಟ್ ಟಚ್ವುಡ್ ನಮ್ಮ ಈಗಲೂ ಅಷ್ಟೇ ಯಾವತ್ತೂ ರೆಸ್ಪಾನ್ಸಿಬಿಲಿಟಿ ಅನ್ನೋ ನನ್ನ ತಲೆ ಮೇಲೆ ಹಾಕಿಲ್ಲ. ಅವ್ರು ಯಾವತ್ತೂ ಡಿಪೆಂಡೆಂಟ್ ಇರಲಿಲ್ಲ. ನಂದು ನಾನು ನೋಡ್ಕೊಳಕ್ಕೆ ಬಿಟ್ಟಿದ್ದಾರೆ. ಈಗಲೂ ನಂದು ಅವರೇ ನೋಡ್ಕೊಳ್ತಾರೆ. ಸೊ ಆ ಥರ ಟಚ್ವುಡ್ ಆ ವಿಷಯದಲ್ಲಿ ಲಕ್ಕಿ. ನೋ ಕಮಿಟ್ಮೆಂಟ್ಸ್ ಆ ರೀತಿ ಏನೂ ಇಲ್ಲ. ಬಟ್ ನಾನು ನೋಡ್ಕೊಳ್ತೀನಿ. ಏನೇ ನಂದಿದ್ರೂ ನನ್ನ ಖರ್ಚನ್ನ ಅವ್ರ ಹತ್ರ ನೋ ಐ ಡೋಂಟ್. ಏನೇ ಇದ್ರೂ ನಾನು ನೋಡ್ಕೊಳ್ತೀನಿ. ಲೈಕ್ ಯು ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅರ್ಲಿ ಏಜ್ ಅಲ್ವಾ? ಸೊ ಯು ವಿಲ್ ಬಿ ಹ್ಯಾವಿಂಗ್ ದಟ್ ಸೇವಿಂಗ್ಸ್, ದುಡ್ಡು ಎಲ್ಲ ಮಮ್ಮಿ ಕೊಟ್ಬಿಡ್ತದೆ. ಏನೇ ಅಮೌಂಟ್ ಎಷ್ಟು ಒಳ್ಳೆ ಮಗಳಪ್ಪ. ನಾನು ಅಗ್ನಿ ಸಾಕ್ಷಿದ ಏನೇ ಪೇಮೆಂಟ್ ಎಲ್ಲ ಬರ್ತಿತ್ತು ಅದೆಲ್ಲ ಮಮ್ಮಿ ಚೆಕ್ ಬಂದ ತಕ್ಷಣ ತೊಗೊಳಕ್ಕೆ ಮಮ್ಮಿ. ಬಿಕಾಸ್ ನಾನು ದುಡ್ಡು ಕಳಿಯೋಳು, ಉಳ್ಸೋಳಲ್ಲ. ಐ ಆಮ್ ನಾಟ್ ಅ ಪರ್ಸನ್ ಹೂ ಡಸ್ ಸೇವಿಂಗ್ಸ್. ಇತ್ತೀಚೆಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಬಂದಿರೋದು ಅದು ನನಗೆ. ನಾನು ನಮ್ಮ ಅಪ್ಪನ ಥರ ಕಳಿಯೋ ಬುದ್ಧಿ. ಸೊ ಸೇವಿಂಗ್ಸ್ ಮಾಡೋದು ತುಂಬ ಕಮ್ಮಿ. ಓಕೆ, ಅಪ್ಪ ಅಂತ ಹೇಳ್ತೀರಿ. ಎನಿ ಬ್ಯೂಟಿಫುಲ್ ಮೆಮೊರೀಸ್ ವಿತ್ ಹಿಮ್? ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ಇಸ್ ಅ ಬ್ಯೂಟಿಫುಲ್ ಮೆಮೊರಿ. ಐ ಚೆರಿಶ್ ಇಟ್ ಇವನ್ ನೌ. ಆ್ಯಂಡ್ ನಮ್ಮಪ್ಪ ಹೆಂಗಂದ್ರೆ ನಾನು ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ನಲ್ಲ, ಆ್ಯಂಡ್ ಡಾನ್ಸ್ ಕ್ಲಾಸಿಗೆ ಅವರೇ ಬಂದು ಪಿಕ್ ಮಾಡೋರು, ತಿಂಡಿ ಕೊಡಿಸ್ಕೊಂಡು. 5 yearsವರೆಗೂ ನಿಮ್ಗೊಂದು 5 years ಆಗೋವರೆಗೂ ಇದ್ರ? 5-6 years ಆಗೋವರೆಗೂ. ಯಾರು ಅದರಲ್ಲೂ 4 ವರ್ಷ ಹಿ ವಾಸ್ ಬೆಡ್ ರಿಡನ್. ಬಟ್ ಏನೇ ಸ್ಪೆಂಡ್ ಮಾಡಿದ್ರು ಇಟ್ ಈಸ್ ಲೈಕ್ ಬ್ಯೂಟಿಫುಲ್ ಮೆಮೊರೀಸ್. ಈ ವಾಸ್ ವೆರಿ ಫಾಂಡ್ ಆಫ್ ಮೀ. ನನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಅವ್ರಿಗೆ ನಾನು ಕಂಡ್ರೆ ಇಷ್ಟ, ನನಗೆ ಅವ್ರ ಕಂಡ್ರೆ ಇಷ್ಟ. ಡೈಲಿ ಬರ್ತಾ ತಿಂಡಿ ತಗೊಬರ್ಬೇಕಿಲ್ಲ, ಮನೆ ಒಳಗೆ ಬಿಡ್ತಾನೆ ಇರಲಿಲ್ಲ ನಾನು. ಸೊ ಆ ಥರ ಹಂಗೆ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಕೈಯಲ್ಲಿ ಇಟ್ಕೊಂಡ್ಬರ್ಬೇಕು. ಅಪ್ಪ ಡಾನ್ಸ್ ಕ್ಲಾಸ್ ಹತ್ರ ಅವ್ರು ಬಂದರೆ ನನಗೆ ಖುಷಿ. ಮಮ್ಮಿ ಬಂದರೆ ಸುಮ್ಮನೆ ಡೈರೆಕ್ಟಾಗಿ ಬಂದು ಕರ್ಕೊಂಡು, ನಮ್ಮ ಅಪ್ಪ ಬಂದರೆ ಪಕ್ಕದಲ್ಲೇ ಬೇಕ್ರಿ ಇತ್ತು, ಕರ್ಕೊಂಡೋಗಿ ಏನಾದ್ರು ತಿಂಡಿ ಕೊಡ್ಸೋದು. ಸೊ ನಮ್ಮ ಅಪ್ಪ ಬರಲಿ ಅಂತ ನಾನು ಕಾಯ್ತಿದ್ದೆ. ಸೊ ದಟ್ ಇಸ್ ಹೌ ಇಟ್. ಅಮ್ಮ ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಶಿ ವಾಸ್ ಅ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಲೇಡಿ. ಅವರ ಒಂದು ಇಂಡಿಪೆಂಡೆಂಟ್ ಲೈಫ್ನ ನೋಡಿ ನಿಮಗೂ ಇನ್ಸ್ಪೈರ್ ಆಗಿರತ್ತಲ್ವಾ? ಅವ್ರು ಇಂಡಿಪೆಂಡೆಂಟ್ ಆಗಿ ಇದ್ದವರೇ ಅಲ್ಲ, ಅವರು ಒಂಥರ ತುಂಬ ಫ್ಯಾಮಿಲಿ ಒಳಗೆ ಗಾರ್ಡೆಡ್ ಆಗಿ ಬೆಳೆದವ್ರು. ನಮ್ಮ ತಾಯಿನೂ ಲೈಕ್ ಅವ್ರ ಮನೆಯಲ್ಲೂ ಕರ್ಕೊಂಡೋಗಿ ಡ್ರಾಪ್ ಪಿಕಪ್ ಮಾಡಿ ಆ ಥರ ಬರ್ತಿದ್ದದ್ದು ಫ್ಯಾಮಿಲಿ. ಸೊ ಅಂಥವ್ರು ಅಪ್ಪ ಹೋದ್ಮೇಲೆ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲನೂ ಹ್ಯಾಂಡಲ್ ಮಾಡಿದ್ದಾರೆ, ಎಲ್ಲನೂ ಮ್ಯಾನೇಜ್ ಮಾಡಿದ್ದಾರೆ. ಸೊ ವೆರಿ ಸ್ಟ್ರಾಂಗ್ ಲೇಡಿ. ನಾನೇನೋ ಸ್ಟ್ರಾಂಗ್ ಆಗಿದ್ರೆ, ನಮ್ಮ ಅಕ್ಕ ಏನಾದರೂ ಸ್ಟ್ರಾಂಗ್ ಆಗಿದ್ರೆ, ಏನೇ ಆದರೂ ಲೈಫಲ್ಲಿ ಅವ್ರನ್ನ ನೋಡಿನೇ, ಅವರಿಂದಾನೇ. ಇಲ್ಲ ಅಂದರೆ ನಾವೂ ವೀಕ್ ಆಗೋಗ್ಬಿಡ್ತಿದ್ವಿ. ಅವ್ರೇನಾದ್ರು ವೀಕ್ ಆಗೋದಿದ್ರೆ ನಾವೆಲ್ಲಿ ಇರ್ತಿರ್ಲಿಲ್ಲ. ಶಿ ಸ್ಟುಡ್ ಲೈಕ್ ವೆರಿ ಸ್ಟ್ರಾಂಗ್ಲಿ ಶಿ ಸ್ಟುಡ್. ಸೊ ನೋಡಿಕೊಂಡ್ರು ಎಲ್ಲ. ಅಪ್ಪ ಕೆಲ್ಸಕ್ಕೆ ಸೇರಿಕೊಂಡ್ರು, ಅಪ್ಪ ಕೆಲಸ ಅವ್ರಿಗೆ ಕೊಟ್ಟರು ಬ್ಯಾಂಕಲ್ಲಿ. ಅವ್ರಿಗೇನು ಬರ್ತಾನೆ ಇರಲಿಲ್ಲ ಬ್ಯಾಂಕದ ಕೆಲಸ, ಕಲ್ತರು. ಶಿ ಲರ್ನ್ಡ್ ಇಟ್. ಸೊ ಯಾ, ಬಿಕಾಸ್ ಆಫ್ ಹರ್ ವಿ ಆರ್ ಸ್ಟ್ರಾಂಗ್. ಅಕ್ಕ ವಾಸ್ ಆಲ್ಸೋ ವೆರಿ ಸ್ಟ್ರಾಂಗ್. ನಂದು ಅವಳು ನಾರ್ಮಲ್ ಸಿಸ್ಟರ್ ಬಾಂಡಿಂಗ್ಸ್ ಥರ ಅಲ್ಲ, ಯಾವಾಗಲೂ ಕಿತ್ತಾಡ್ತಿರ್ತೀವಿ. ಬಟ್ ಕಷ್ಟ ಅಂದರೆ ನಿಲ್ಲದೆ ಅವಳು. ಏನಾರು ಒಂಚೂರು ನಂಗೆ ಪ್ರಾಬ್ಲಮ್ ಅಂತಂದರೆ ಫಸ್ಟ್ ಶಿ ಇಸ್ ದೇರ್ ಫಾರ್ ಮೀ. ಸೊ ನಮ್ದು ಆ ಥರ ಬಾಂಡಿಂಗ್. ನಾಟ್ ಲೈಕ್ ಐ ಲವ್ ಯು ಅಕ್ಕ ಆ ಥರ ಎಲ್ಲ ಏನೂ ಇಲ್ಲ. ಹಗ್ ಮಾಡು, ಇದು ಮಾಡು. ಜೊತೆ ಇದ್ದಾಗ ಜಗಳ ಆಡೋದು, ದೂರ ಇದ್ದಾಗ ಅಟ್ಲೀಸ್ಟ್ ನೆನಪಿಸ್ಕೊ. ದೂರ ಅಂತನೂ ಅಲ್ಲ, ಕಷ್ಟ ಅಂತಂದಾಗ ಸ್ಟ್ಯಾಂಡ್ ಫಾರ್ ಈಚ್ ಅದರ್. 3 ಜನ ಹಾಗೆ, 3 ಜನ ಹೆಣ್ಮಕ್ಳು ಮನೆಯಲ್ಲಿ. ಇಟ್ಸ್ ಲೈಕ್ ಸ್ಟ್ರಾಂಗ್ ವಾರಿಯರ್ಸ್ ಹಂಗೆ ನಾವು. ವುಮೆನ್ ವಾರಿಯರ್ಸ್. ಸೊ 3 ಜನ ಮನೇಲಿ ಇರೋದು. ಅಕ್ಕನೂ ಇದ್ದಾರೆ? ಇದ್ದಾರೆ. ಶಿ ಇಸ್ ನಾಟ್ ಮ್ಯಾರಿಡ್. ಶಿ ಇಸ್ ಗೆಟಿಂಗ್ ಮ್ಯಾರಿಡ್ ಸೂನ್. ನೆಕ್ಸ್ಟ್ ಅಕ್ಕ ಮದುವೆಯಲ್ಲಿ ಎಂಜಾಯ್ ಮಾಡ್ತೀರಾ? ಪ್ರೀತಿಯ ಪಾಡ್ಕಾಸ್ಟ್ ಅಂತ ಹೇಳಿ ಬರೀ ಪ್ರೀತಿ ಬಗ್ಗೆನೇ ತುಂಬ ಕೇಳ್ಬಿಟ್ಟಿದ್ದೀನಿ. ಬಟ್ ಗೆಟ್ ಇನ್ ಟು ಸಮ್ ಫನ್ ಸೆಷನ್ಸ್. ನಿಮ್ಮ ಲೈಫಲ್ಲಿ ಆದಂಥ ಸ್ವಲ್ಪ ಇನ್ಸಿಡೆಂಟ್ಸ್, ಫನ್ ಇನ್ಸಿಡೆಂಟ್ಸ್ ಏನೇ ಅದು ಶೇರ್ ಮಾಡಿ. ಸೊ ಈಗ ನೀವು ಹೊರಗಡೆ ಹೋಗ್ತೀರಾ, ಯು ಗೋ ಔಟ್, ಅಲ್ಲಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಎನಿ ಫನಿ ಇನ್ಸಿಡೆಂಟ್ಸ್ ಹ್ಯಾಪನ್ಡ್ ಲೈಕ್ ದಟ್? ಒಂದೊಂದ್ಸಲ ಅವ್ರೇನಾರು ನೀವೇನೋ ಅಂತ ಕೇಳಿದ್ರೆ ನಾನಲ್ಲ ಅಂದ್ಬಿಡ್ತೀನಿ. ಅದು ನಮ್ಮ ಅಕ್ಕ ತಂಗಿ ಅಂದ್ಬಿಡ್ತೀನಿ. ಆ್ಯಕ್ಟ್ ಮಾಡೋದು ನಮ್ಮ ಅಕ್ಕ ತಂಗಿ ಅಂತನಾ? ಸುಮ್ಮನೆ ಹೇಳೋದು. ಇಲ್ಲ ಅಂದರೆ
ಇಲ್ಲ ಸುಮ್ಮನೆ ಹೇಳೋದು ರಿಯಾಕ್ಷನ್ ನೋಡೋಕ್ಕಷ್ಟೇ ನಾನು. ಬಟ್ ಅವ್ರಿಗೆ ಗೊತ್ತಿರುತ್ತಲ್ವಾ ನೀವೇ ವಾಯ್ಸಿಂದ ಕಂಡುಹಿಡಿತಾರೆ ನನ್ನ ಆ್ಯಕ್ಚುಲಿ ತುಂಬ ಜನ ನನ್ನ ವಾಯ್ಸಿಂದ ಕಂಡುಹಿಡಿತಾರೆ. ಬಟ್ ಸುಮ್ಮನೆ ಹೇಳಿದ್ರೆ ಅದನ್ನ ಊಟ ಮಾಡ್ತಿರ್ತೀನಲ್ವಾ, ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಅಂಥದ್ದೆಲ್ಲ ಮಾಡೋದು ನಾನು. ನಾರ್ಮಲ್ ಆಗಿದ್ದಾಗ ಏನಿಲ್ಲ, ಬಟ್ ನಂಗೆ ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿಯಾಗಿ ಬಿಟ್ಬಿಡ್ಬೇಕಿಲ್ಲ, ಊಟ ಮಾಡುವಾಗ ನೆಮ್ಮದಿಯಾಗಿ ಬಿಟ್ಬಿಡ್ಬೇಕು. ಆ ಟೈಮಲ್ಲಿ ಹೋಟೆಲ್ಸ್ಗೆಲ್ಲ ಹೋದಾಗ ಆ ಟೈಮಲ್ಲಿ ಸುಮ್ಮನೆ ಹೇಳೋದು ನಾನಲ್ಲ ನನ್ನ ತಂಗಿ ನನ್ನ ಅಕ್ಕ ಅಂತ. ಅವ್ರು ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇಲ್ಲ ನನಗೆ ಗೊತ್ತು ನೀವೇ ಅಂತ. ಆಮೇಲೆ ಲೈಕ್ ನೀವು ಅನ್ಕೊಂಡಿದ್ರ ಲೈಕ್ ಐ ಹ್ಯಾವ್ ಐಲ್ ಗ್ರೋ ಲೈಕ್ ದಿಸ್ ಅಂದರೆ ನನಗೊಂದು ಫ್ಯಾನ್ಸ್ ಆಗ್ತಾರೆ ಆ ರೀತಿ ಎಲ್ಲ ಕನ್ಸು ಕಂಡಿದ್ದೀರಾ? ನೆವರ್. ನನಗೆ ಫೀಲ್ಡಿಗೆ ಬರಬೇಕು ಅನ್ನೋ ಪ್ಲ್ಯಾನ್ಸೇ ಇರಲಿಲ್ವಲ್ಲ, ಸೊ ಆ ಥರ ಎಲ್ಲ ಏನು ಡ್ರೀಮ್ ಮಾಡಿರಲಿಲ್ಲ. ಬಟ್ ಆಮೇಲೆ ಗಾಡ್ಸ್ ಗ್ರೇಸ್. ಓಕೆ, ಎನಿ ಲೈಕ್ ಫನ್ ಇನ್ಸಿಡೆಂಟ್ ವಾಟ್ ಹ್ಯಾಪನ್ ನಿಮ್ಮ ಫ್ಯಾನ್ಸಿಂದ ಹೊರಗಡೆ ಆಗಿರ್ಬೋದು ಅಥವಾ ಬೇರೆ ಎಲ್ಲರೂ ಆಗಿರ್ಬೋದು, ಎನಿ ಫನಿ ಇನ್ಸಿಡೆಂಟ್ ಯು ಸ್ಟಿಲ್ ರಿಮೆಂಬರ್ ಇವನ್ ನಾವು? ಫನ್ನಿ ಇಲ್ಲ, ದರ್ ಆಲ್ ಲೈಕ್ ಹೋದ್ರೆ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಮುದ್ದು ಮಾಡ್ತಾರೆ. ಆಮೇಲೆ ತುಂಬ ಒಂಥರ ಮನೆ ಮಗಳು ಥರ ಮಾತಾಡಿಸ್ತಾರೆ. ಸೊ ಫನ್ನಿಗಿಂತ ಇಟ್ಸ್ ವೆರಿ ಎಮೋಷ್ನಲ್. ಆ್ಯಂಡ್ ಇವಾಗ ಶೋ ಮಾಡ್ತಿರೋದ್ರಿಂದ ಶೋನು ನೋಡಿಬಿಟ್ಟು ಮೊನ್ನೆಲ್ಲ ಎಷ್ಟೊಂದು ಜನ ಸರ್ಪ್ರೈಸ್ ರೌಂಡ್ ಇತ್ತು, ಹುಡುಗರಿಗೆ ಸರ್ಪ್ರೈಸ್ ರೌಂಡ್ ಕೊಡೋದು. ಸೊ ಅವ್ರ ತಾಯಿನ ಫ್ಲೈಟಲ್ಲೆಲ್ಲ ಕರ್ಕೊಂಡು ಬಂದಿತ್ತಿತ್ತು ಆ ಎಪಿಸೋಡ್. ಸೊ ಅದನ್ನು ನೋಡ್ಬಿಟ್ಟು ಎಷ್ಟೊಂದು ಜನ ಪೇರೆಂಟ್ಸ್ ದರ್ ಗಾಟ್ ಸೋ ಎಮೋಷ್ನಲ್. ಅವ್ರು ಬಂದು ಹೇಳಿ ನಮ್ಗೆ ಅಳು ಬಂತು, ನಮಗೂ ಆಸೆ ಇದೆ ಹೋಗಬೇಕು ಫ್ಲೈಟಲ್ಲಿ ಅಂತೆಲ್ಲ. ಎಷ್ಟೊಂದು ಜನ ಮಕ್ಕಳು ನಮ್ಮ ಆಸೆ ಅದು ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಅವತ್ತು ಇಡೀ ಟೆಕ್ನಿಷಿಯನ್ಸ್ ಅಳ್ತಿದ್ರು ಆ್ಯಕ್ಚುಲಿ. ಅವರಮ್ಮ ಅಂತ ಶಿ ವಾಸ್ ಲೈಕ್ ಪುಟ್ಟ ಮಗು ಥರ ಆಗೋಗಿದ್ರು, ಪುಟ್ಟ ಮಗು ಥರ. ಆ್ಯಂಡ್ ಅಲ್ಲದೆ ಟೆಕ್ನಿಷಿಯನ್ಸ್ ಅಳ್ತಿದ್ರು ಎಷ್ಟೊಂದು ಜನ, ನಮಗೂ ಆಸೆ ನಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗಬೇಕು ಅಂತ. ಸೊ ದಟ್ ವಾಸ್ ವೆರಿ ಎಮೋಷ್ನಲ್ ಥಿಂಗ್ ಫಾರ್ ಮಿ. ಆ ಎಪಿಸೋಡ್ ಆದಮೇಲೆ ತುಂಬ ಜನ ನನಗೆ ಕಾಲ್ ಮೆಸೇಜ್ ಮಾಡಿ ಇಲ್ಲ ಸಿಕ್ಕಿದಾಗೆಲ್ಲ ಹೇಳ್ತಾರಲ್ಲ, ನನಗೂ ಅನ್ನಿಸ್ತು ಆವಾಗ. ಅದಾದಮೇಲೆ ನಮ್ಮಮ್ಮ ಕೇಳಿದ್ರು, ಇಟ್ಸ್ ಲೈಕ್ 5 ಸ್ಟಾರ್ ಹೋಟೆಲ್ಗೆ ಎಷ್ಟಾಗೋದೆ ನಾನು ಒಬ್ಬಳೇ ಹೋಗಿರಬೇಕು ಅಂತ. ದಟ್ ಇಸ್ ವೆನ್ ಐ ರಿಯಲೈಸ್, ಓ ಗಾಡ್ ನಾನು ಇಲ್ಲಿ ಮಾಡಿದ್ದೀನಿ ನೋಡಿದ್ರೆ ಇಲ್ಲಿ ಮನೆಯಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲೇನೆ, ಐ ಡಿಡ್ಂಟ್ ರಿಯಲೈಸ್ ಅಂತ. ಅದೇ ನೀವು ಅಮ್ಮನ ಕರ್ಕೊಂಡು ಹೋಗಬೇಕು ನೀವು ಅಂತನಾ? ಅವ್ರಿಗೆ ಆಸೆ. ಇಟ್ಸ್ ಲೈಕ್ ಫ್ಲೈಟಲ್ಲೆಲ್ಲ ಅವ್ರಿಗೆ ಭಯ. ಸೊ ಇಟ್ಸ್ ಲೈಕ್ 5 ಸ್ಟಾರ್ ಹೋಟ್ಲಲ್ಲಿ ಎಷ್ಟಾಗುತ್ತೆ ಒಂದು ದಿನಕ್ಕೆ ಅಂತ. ನಾನು ಇವ್ರೇನಕ್ಕೆ ಸಡನ್ನಾಗಿ ಕೇಳ್ತಿದ್ದಾರೆ ಅಂತ ಅಂದ್ಕೊಂಡೆ. ನಾನು ಐ ರಿಯಲೈಸ್ ಆ ಶೋ ನೋಡ್ಬಿಟ್ಕೆ ನಾನು ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಇರಬೇಕು, ಬುಕ್ ಮಾಡು ಅಂದ್ಕೊಂಡು. ನೀವೆಲ್ಲ ಬೇಡ ನಾನು ಒಬ್ಬಳೇ ಇರಬೇಕು, ಸರಿ ಅಂತ ಮಾಡಬೇಕು. ಲೈಕ್ ಆನ್ ಸ್ಕ್ರೀನ್ ಲೈಕ್ ಈಗ ನಿಮ್ಮ ಕಪ್ಪಲ್ ಇದ್ದಾರಲ್ಲ ಅವ್ರ ಹೆಸರು ಪ್ರವೀಣ್. ಓಕೆ, ಆನ್ ಸ್ಕ್ರೀನ್ ಲೈಕ್ ಎಷ್ಟೊಂದು ಸತಿ ಎಷ್ಟೊಂದು ರಿಯಾಲಿಟಿ ಶೋಸಲ್ಲಿ ಆಗಿರ್ಬೋದು, ಕೆಲವೊಂದು ಕಪಲ್ಸ್ ಜಸ್ಟ್ ಅದೊಂದು ಫೀಲ್ ಬಂದಮೇಲೆ ಎಷ್ಟೊಂದು ಜನ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಸೊ ಸದ್ಯಕ್ಕೆ ರೈಟ್ ನಾವು ಹೆಂಗಿದೆ ನಿಮ್ಮಿಬ್ಬರ ಬಾಂಡಿಂಗ್? ನಾವೊಬ್ರು ರೀಸೆಂಟ್ ಲಾಸ್ಟ್ ಎಪಿಸೋಡ್ ರವಿ ಸರ್ ಹೇಳಿದ್ರು ದೇ ಆರ್ ವೆರಿ ಮೆಚೋರ್ಡ್ ಪೀಪಲ್ ಅಂತ. ಸೊ ನಮಗೇನಾದರೂ ಟಾಸ್ಕ್ ಕೊಡ್ತಾರ ಇಲ್ಲ ಏನಾದರೂ ಮಾಡಿಸ್ತಾರ, ವಿ ಕಾನ್ಸಂಟ್ರೇಟ್ ಆನ್ ದಟ್. ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಥಿಂಗ್. ಆಮ್ ಅ ಮೆಂಟರ್ ಈಸ್ ಅ ಬ್ಯಾಚುಲರ್ ಕಂಟೆಸ್ಟೆಂಟ್, ನನಗೆ ನನ್ನ ಪಾರ್ಟ್ನರ್ ಅಷ್ಟೇ. ಜಾಸ್ತಿ ತರಲೆ ಮಾಡೋದು ಇಲ್ಲ ಬೇರೆ ಥರ ನಡ್ಕೊಳ್ಳೋದು. ಪಾರ್ಟ್ನರ್ ವೈಸಲ್ಲಿ ಐ ಆಮ್ ವೆರಿ ಲಕ್ಕಿ. ಇಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಆ್ಯಂಡ್ ಏನೇ ಕೊಟ್ಟರು 1000% ಬೆಟರ್ ಕೊಡ್ತಾರೆ ಅವರು. ಅದೊಂದು ಖುಷಿ ನನಗೆ. ನಾನು ನನಗೆ ಹಾಗೆ ಇಷ್ಟ. ಆ್ಯಂಡ್ ಎಷ್ಟೊಂದು ಸಲ ನಾನೇನಾದ್ರು ಬೇಜಾರು ಮಾಡ್ಕೊಬಿಟ್ರೆ ಪಾಪ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ, ಭಯ ಪಟ್ಕೊಂಡ್ಬಿಡ್ತಾರೆ, ಅಯ್ಯೋ ಬೇಜಾರು ಮಾಡ್ಬಿಟ್ನಲ್ಲ, ಬೇಜಾರಾಗಿದ್ದಾರಲ್ಲ ಏನು ಮಾಡೋದು. ಸ್ವಲ್ಪ ಸೀನಿಯರ್ ಅಂತನಾ? ಸೀನಿಯರ್ ಅಂತಲ್ಲ, ಅವ್ರ ಪಾರ್ಟ್ನರ್ನ ಬೇಜಾರು ಮಾಡೋಕೆ ಇಷ್ಟ ಅಲ್ಲ. ಹಿ ಈಸ್ ವೆರಿ ಸೆನ್ಸಿಬಲ್. ಆ್ಯಂಡ್ ಅವ್ರು ರವಿ ಸರ್ ಹೇಳಿದ್ರು ಮೆಚೋರ್ಡ್ ಕಪ್ಪಲ್ ಇಲ್ಲಿರೋದ್ರಲ್ಲಿ ಅಂತ. ಮೊನ್ನೆ ನಾವು ಅವರು ಅದನ್ನೇ ಮಾತಾಡ್ತಿದ್ವಿ ನಾವಿಬ್ರು. ನನಗೂ ಅನಿಸಿದೆ ಅಲ್ಲ ಎಷ್ಟೊಂದು ಸಲ ನಾವು ಮೆಚೋರ್ಡ್ ಪೀಪಲ್ ಇಲ್ಲಿರೋದ್ರಲ್ಲಿ ಪಾರ್ಟ್ನರ್ಸಲ್ಲಿ ಅಂತ. ಸೊ ವೆರಿ ಲಕ್ಕಿ ಪಾರ್ಟ್ನರ್ ವೈಸ್. ನಾನು ಇಸ್ ವೆರಿ ಲೈಕ್ ನಿಮಗೆ ಲೈಕ್ ಒಂದು ಹುಡುಗ ಇದೇ ಥರ ಇರಬೇಕು ಅನ್ನೋದ್ರಲ್ಲಿ ಏನಾದ್ರು ಕ್ವಾಲಿಟೀಸ್ ಅವರಲ್ಲಿ ಇದೆಯಾ? ಪ್ರವೀಣ್ ಇಸ್ ಅ ವೆರಿ ಸೀರಿಯಸ್ ಪರ್ಸನ್. ಅಂದರೆ ಹಿ ಈಸ್ ಮ್ಯಾಚೋರ್ಡ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ. ಏನಾರು ಹೇಳಿದ್ರೆ ಅರ್ಥ ಮಾಡ್ಕೊತಾರೆ. ಯಾ ದಟ್ ಇಸ್ ದೆ. ನಿಮ್ಮ ಪೇರ್ ಬಿಟ್ಟು ಅಲ್ಲಿ ಇರುವಂಥ ಪೇರ್ಸಲ್ಲಿ ಯಾರು ನಿಮ್ಗೆ ಇಷ್ಟ? ನನ್ನ ಬಿಟ್ಟು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಮಚೀಸ್ ಆಗಿಬಿಡಿದೀವಿ. ಮಚ್ಚ ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗ್ಬಿಡಿದೆ. ಹೊಸ ಫ್ಯಾಮಿಲಿ ಸಿಕ್ಕಿದೆ ನಮಗೆ ಇವಾಗ. ಸೊ ದಟ್ ಈಸ್ ಅ ನೈಸ್ ಥಿಂಗ್. ಇವ್ರು ಇಷ್ಟ ಅಲ್ಲ ಅನ್ನೋ ಥರ ಏನೂ ಅಲ್ಲ. ಸೊ ಕ್ಲೋಸ್ ಅಂದರೆ ಕಾರ್ತಿಕ್ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ದರ್ಶನ್ ಇದ್ದಾರೆ, ರಕ್ಷಕ್ ಬುಲೆಟ್ ಅವರಿದ್ದಾರೆ, ಆಮೇಲೆ ಭುವಿ ಇದ್ದಾರೆ, ಸೂರ್ಯ ಅವರಿದ್ದಾರೆ, ಎವ್ರಿಬಡಿ ಇದೆ. ಬಿಕಮ್ ಲೈಕ್ ಅ ಫ್ಯಾಮಿಲಿ. ಸೊ ಖುಷಿ ಆಗುತ್ತೆ. ಓಕೆ, ಸುಕೃತ ಅವ್ರ ಲೈಫಲ್ಲಿ ಮ್ಯೂಸಿಕ್ ಅಂದರೆ ಎಷ್ಟಿಷ್ಟ?
ತುಂಬಾ ಇಷ್ಟ, ನಂಗೆ ಇಷ್ಟ ಸಾಂಗ್ಸ್. ನಾವು ನೋಡಿದೀವಿ ಜೀ ಕನ್ನಡದಲ್ಲಿ ದರ್ಶನ ಆಡ್ಬೇಕಾದ್ರೆ ನೀವು ವಿಲ್ ಬಿ ಜಸ್ಟ್ ಫೀಲಿಂಗ್ ಅಲ್ಲಿ ಫಾಂಡ್ ಆಫ್ ಸಿಂಗಿಂಗ್. ಯಾರಾದ್ರೂ ಹಾಡು ಆಡ್ತಿದ್ರೆ ನಾನು ಹಿಂಗೆ ಕಳ್ದು ಹೋಗಿರ್ತೀನಿ. ನಂಗೆ ಹಾಡು ಕೇಳೋದಂದ್ರೆ ತುಂಬ ಇಷ್ಟ. ನನಗೆ ಓಲ್ಡ್ ಸಾಂಗ್ಸ್ ತುಂಬ ಇಷ್ಟ, ಹಿಂದಿ ಇಲ್ಲ ಕನ್ನಡ ಇರ್ಬೋದು. ಕನ್ನಡ ಓಲ್ಡ್ ಸಾಂಗ್ಸ್ ಅಂದರೆ ಮಮ್ಮಿ ಕೇಳ್ತಿರ್ತಾರಲ್ಲ, ಸೊ ನಂಗೆ ಅಭ್ಯಾಸ ಆಗುತ್ತೆ ಅವರಿಂದ. ಅವ್ರು ಹಾಕೊಂಡು ಕೂತಿರೋರು ಚಾನಲ್ ಯಾವುದು ಹುದ್ಯಾ ಮ್ಯೂಸಿಕ್ ಯಾವುದೋ ಒಂದು, ಅದನ್ನು ನಾನು ಕೇಳಿಸ್ಕೊಂಡು ಅಭ್ಯಾಸ. ಸೊ ನಂಗೆ ಓಲ್ಡ್ ಸಾಂಗ್ಸ್ ಎಲ್ಲ ಸಿಕ್ಕಾಗಡೆ ಇಷ್ಟ. ಸೊ ಕೆಲವೊಂದ್ಸತಿ ಮ್ಯೂಸಿಕ್ ಇಸ್ ಅ ಥೆರಪಿ. ಇಟ್ ಇಸ್. ನಿಮ್ಮ ಮೂಡ್ ಹಿಂಗೆ ಎನ್ಹಾನ್ಸ್ ಮಾಡುತ್ತೆ, ಹಿಂಗೆ ಡ್ರಾಪ್ ಮಾಡ್ಬಿಡು. ಬೇಜಾರಲ್ಲಿದ್ದಾಗ ಕೇಳಿದ್ರೆ ಇಲ್ಲ ಅಂದರೆ ಬೇಜಾರಲ್ಲಿ. ಓಕೆ, ಈಗ ಬೇಜಾರಲ್ಲಿದ್ದಾಗ ಸುಕೃತ ಅವ್ರು ಹಾಕೋ ಅಂತ ಒಂದು ಸಾಂಗ್. ಬೇಜಾರಲ್ಲಿ ಇವಾಗ ಸದ್ಯಕ್ಕೆ ಇದು ಲವ್ ಮಾಕ್ಟೇಲ್ದು ಜನುಮಗಳೇ ಕಾಯುವೆ ಆ ಸಾಂಗ್ ಕೇಳ್ತೀನಿ. ತುಂಬ ಬೇಜಾರಾಗ. ಓಕೆ, ಆ ಸಾಂಗಲ್ಲಿ ಬರುವಂಥ ಲೈನ್ಸ್ಗಳೆಲ್ಲ ನೆನಪಾಗ್ತದೆ ಬಿಡಿ ಇವಾಗ. ಓಕೆ, ತುಂಬ ಖುಷಿಯಾಗಿದ್ದಾಗ ಸುಕೃತ ಅವ್ರು ಕೇಳುವಂಥ ಒಂದು ಹಾಡು. ತುಂಬ ಖುಷಿಯಾಗಿದ್ದಾಗ ಇರೋ ಬರೋ ಕನ್ನಡ ಹಿಂದಿ ಐಟಮ್ ಸಾಂಗ್ ಎಲ್ಲ ಕೇಳ್ತೀನಿ. ಡಾನ್ಸ್ ನಂಬರ್ಸ್ ಯಾವ್ದಿರುತ್ತೆ ಎಲ್ಲ ಸಾಂಗು ಕೇಳ್ತೀನಿ. ಡ್ಯಾನ್ಸ್. ಓಕೆ, ಅಂದರೆ ಮ್ಯೂಸಿಕ್ ಕೇಳ್ಬೇಕಾದ್ರೆ ವಿಲ್ ಜಸ್ಟ್ ಗೆಟ್ ಇನ್ ಟು ಇಮ್ಯಾಜಿನರಿ ವರ್ಲ್ಡ್. And I live in an imaginary world ಒಂದೊಂದ್ಸಲ. So yeah. Okay. Delulu is my only celulu ಅನ್ನೋದ. ಓಕೆ, ತುಂಬ ಲೈಕ್ ಪ್ರೀತಿಯಿಂದ ಕೇಳುವಂಥ ಹಾಡು. ಗೀತೆಯಿಂದ ಅಂದರೆ ನನಗೆಲ್ಲ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ಇಷ್ಟ. ಇತ್ತೀಚೆಗೆ ಮಾತನಾಡಿ ಮೌನವಾದ ಆ ಸಾಂಗ್ ಕೇಳಕ್ಕೆ ಶುರು ಹಚ್ಕೊಂಡಿದ್ದೀನಿ. ಮಾತನಾಡಿ ಮಾಯವಾದೆ ರಚಿತಾ ಮಾಮನ್ ಅವ್ರದ್ದು. ಆ್ಯಂಡ್ ರವಿ ಸರ್ ಸಾಂಗ್ಸೂ ಅಷ್ಟೇ. ನಂಗೆ ವಿಷ್ಣು ಸರ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಅದರಲ್ಲಿ ಆಲ್ಮೋಸ್ಟ್ ಅವ್ರ ಸಾಂಗ್ಸಲ್ಲಿ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಹೊಗಳಿದ್ದಾರೆ. ಅದರಲ್ಲೂ SPB ಸರ್ ವಾಯ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಲಿಸ್ಟ್ ಇದೆ. ಮ್ಯೂಸಿಕ್ ಇಸ್ ಥೆರಪಿ. ಲೈಕ್ ನಿಮ್ಮ ಲೈಫಲ್ಲಿ ಮ್ಯೂಸಿಕ್ ಎಷ್ಟು ಇಂಪ್ಯಾಕ್ಟ್ ಆಗಿದೆ? ತುಂಬ ಆಗಿದೆ. ಬೇಜಾರಾದಾಗ ಹಾಡಾಕೊಂಡು ಹತ್ಕೊಂಡು ಕೂತಿರ್ತಿದ್ದೆ ನಾನು ಎಲ್ಲ. ಇಟ್ ಸಮ್ಟೈಮ್ಸ್ ಇಟ್ ಡಸ್ ಹೆಲ್ಪ್ ಯು. ಇಲ್ಲ ಅಂದರೆ ಒಂದೊಂದ್ಸಲ ಏನಾದರೂ ಈ ಮೂಡಿಂದ ಆಚೆ ಬರಬೇಕಾದ್ರೆ ಯಾವ್ದಾದ್ರು ಹ್ಯಾಪಿ ಸಾಂಗ್ ಹಾಕೊಂಡು ಕೇಳೋದು. ಸೊ ಮ್ಯೂಸಿಕ್ ಇಸ್ ಅ ಥೆರಪಿ. ಇಟ್ಸ್ ಕೈಂಡ್ ಆಫ್ ಥೆರಪಿ. ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ನಂಗೆ ಮ್ಯೂಸಿಕ್ ಕೇಳೋದು ತುಂಬ ಇಷ್ಟ. ಎಲ್ಲ ಲಾಂಗ್ ಡ್ರೈವ್ ಹೋಗುವಾಗ. ಈ ಥೆರಪಿಗೆ ನಾವು ದುಡ್ಡು ಕಟ್ಟೋಷ್ಟಿಲ್ಲ. ಈ ಒಂದು ಥೆರಪಿಗೆ ನಾವು ದುಡ್ಡು ಎಕ್ಸಾಕ್ಟ್ಲಿ. ಇನ್ನೆಲ್ಲದಕ್ಕೂ ಟ್ರಾವೆಲಿಂಗಿಗೂ ಯು ಹ್ಯಾವ್, ಬಟ್ ಆ ಟ್ರಾವೆಲಿಂಗಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ಗೆ ಯು ಕಾಂಟ್ ಏನದು ಬೆಲೆ ಕಟ್ಟೋಕ್ಕಾಗಲ್ಲ ಆ ಥರ. ಸೊ ನೀವು ಹೆಂಗೆ ಆಸ್ ಎ ಪರ್ಸನ್ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಯು ವಾಂಟ್ ಟು ಬಿ ಇನ್ ಅ ಸರ್ಕಲ್? ಐ ಆಮ್ ಬೋತ್. ಎಕ್ಸ್ಟ್ರೋವರ್ಟ್ ಟು ನೆಕ್ಸ್ಟ್ ಲೆವೆಲ್, ಇಂಟ್ರೋವರ್ಟ್ ಟು ನೆಕ್ಸ್ಟ್. ಇಂಟ್ರೋವರ್ಟ್ ಅಂತ ಹೇಳಕ್ಕೆ ಬರಲ್ಲ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಐ ನೀಡ್ ಮೈ ಸ್ಪೇಸ್. ಜಾಸ್ತಿ ಸಿಕ್ಕಾಬಾರ ಜಾಸ್ತಿ ನನಗೆ. ನಾನಾಯಿತು, ನನ್ನ ರೂಮ್ ಆಯಿತು, ಯಾವುದಾದ್ರೂ ಸೀರೀಸ್ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ರೂಮಿಂದ ಹೊರಗಡೆ ಬರಲ್ಲ. ಇಲ್ಲ ಸಾಂಗ್ಸ್ ಕೇಳ್ಕೊಂಡು ಇರ್ತೀನಿ ಅಷ್ಟೆ. ಇಲ್ಲ ಅಂದರೆ ವೆರಿ ಜೊತೆಯಲ್ಲಿದ್ದಾಗ ಚೆನ್ನಾಗಿರ್ತೀನಿ. ಜೊತೆ ಇದ್ದಾಗ ನಗ್ನಗ್ತಾ ಮಾತಾಡಿಸ್ಕೊಂಡು ತರಲೆ ಮಾಡಿಕೊಂಡು ಡಿಪೆಂಡ್ಸ್ ಆನ್ ಯೋರ್ ಮೂಡ್ ಆಲ್ಸೋ, ವೈಬ್ ಆಲ್ಸೋ, ಪೀಪಲ್ ಆಲ್ಸೋ. ದಾಟ್ ಆಲ್ಸೋ ಬೇಡ. ನಾನು ಮಾತಾಡ್ತಿರ್ತೀನಿ, ಅವ್ರು ಎದುರುಗಡೆ ಇರೋ ಸೈಲೆಂಟಾಗಿ ಕೂತ್ಕೊಂಡು ನಾನು ಏನು ಮಾತಾಡ್ರಿ, ವೇಸ್ಟ್ ಅಲ್ವಾ? ಅಂತ ಗಂಡನೇ ಸಿಕ್ಬಿಟ್ರೆ ಏನು ಮಾಡ್ತೀನಿ? ಆ ಥರ ಮಾತಾಡಿಸ್ತೀನಿ. ಮಾತಾಡ್ಸೋರ್ಗು ನೀವು ಮಾತು ಜಾಸ್ತಿ ಅಂತ ವಿ ಆಲ್ ನೋ ದಟ್, ಬಟ್ ಐ ಮೇಕ್ ಹಿಮ್ ಟಾಕ್. ಮಾತಾಡಿಸ್ತೀನಿ. ಬಟ್ ಅದು ಹೇಳ್ತಾರಲ್ಲ, ಆಪೋಸಿಟ್ ಅಟ್ರಾಕ್ಟ್ಸ್ ಅಂತ. ಅಟ್ಲೀಸ್ಟ್ ಯಾರು ಒಬ್ಬರಾದ್ರೂ ಇರಬೇಕಲ್ಲ. ಐ ಬಿ ಅ ಟಾಕೆಟಿವ್, ಹಿ ವಿಲ್ ಬಿ ಅ ಲಿಸ್ನರ್. ಶಾರ್ಟ್ ಗರ್ಲ್, ಟಾಲ್ ಗೈ, ಟಾಕೆಟಿವ್, ಸೈಲೆಂಟ್. ನಾವೆಲ್ಲ ಓಲ್ಡ್ ಸ್ಕೂಲ್, ಇನ್ನೂ ಅದನ್ನೆಲ್ಲ ನಂಬ್ತೀರಿ. ನಾವು 90s ಕಿಡ್ಸ್ ಅಲ್ಲ, ವಿ ಆರ್ ದ ಬೆಸ್ಟ್. ಸದ್ಯಕ್ಕೆ ನಿಮಗೆ ಲೈಫಲ್ಲಿ ಹೋಪ್ ಅನ್ನೋ ಒಂದು ಪದದ ಬಗ್ಗೆ ಎಷ್ಟು ಇದೆ? ಹೋಪ್ ಇಸ್ ಆಲ್ವೇಸ್ ಅಲೈವ್. ನಾನು ಬದುಕ್ತಿರೋದೇ ಹೋಪ್ ಮೇಲೆ. ಏನಾದ್ರೂ ಒಂದು ನಂಬಿಕೆ, ಒಂದು ಹೋಪ್. ಸರಿ ಹೋಗುತ್ತೆ, ಆಗುತ್ತೆ, ಹೆಂಗೋ ಒಂದಾಗುತ್ತೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಐ ಟೋಲ್ಡ್ ಯು ಡಿಪ್ರೆಷನ್ ಅದು ಇದು ಅಂತೆಲ್ಲ ಆದಮೇಲೆ ವೆನ್ ಐ ಕೇಮ್ ಔಟ್ ಆಫ್ ಇಟ್ ಐ ರಿಯಲೈಸ್ ಲೈಕ್ ಯಾವುದು ಕಾನ್ಸ್ಟೆಂಟ್ ಅಲ್ವೇ ಅಲ್ಲ. ಹಿಂಗೆ ಇವತ್ತಿರೋದು ಹಿಂಗೆ ಚೇಂಜ್ ಆಗುತ್ತೆ. ಕಾನ್ಸ್ಟೆಂಟ್ ಆಗಿದ್ರೆ ಬಹುಶಃ ಎಷ್ಟೊಂದು ರಿಲೇಷನ್ಶಿಪ್ ಉಳ್ಕೊಳ್ತಿತ್ತು ಅಂತ ಅನ್ಸುತ್ತಲ್ವಾ? ಕಾನ್ಸ್ಟೆಂಟ್ ಆಗಿದ್ರೆ ಲೈಫ್ ಬೋರಿಂಗ್. ಅಂದ್ಕೊಂಡೆ ಪ್ರಾಬ್ಲಮ್ಸ್ ಇರಬಾರ್ದು ಲೈಫಲ್ಲಿ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಜಗಳಗಳಿರಬಾರ್ದು ಅಂತಲ್ಲ, ಇರಬೇಕು. ಅವ ಅಪ್ಸ್ ಆ್ಯಂಡ್ ಡೌನ್ಸ್. ಇದು ನಮ್ಮ ಹಾರ್ಟ್ ಬೀಟನ್ನು ತೋರಿಸ್ತಾರೆ ಗೊತ್ತಾ? ಎಕ್ಸಾಕ್ಟ್ಲಿ. ಆವಾಗಲೇ ಬದುಕಿರ್ತೀವಿ. ಲೈನ್ ಸ್ಟ್ರೇಟ್ ಆದರೆ ಏನು ಹೇಳಿ ಸತ್ವಿ ಅಂತ. ಸೊ ಲೈಫಲ್ಲಿ
ಲೈಫಲ್ಲೂ ಹಂಗಿರಬೇಕು. ದಟ್ ಇಸ್ ವೆನ್ ಯು ಆಲ್ ರಿಯಲೈಸ್ ವಾಟ್ ಇಸ್ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಲೈಫ್ ನಮ್ಗೆ ಅರ್ಥ ಆಗೋದು ಆವಾಗ. ಬರೀ ಅಪ್ಸೆ ನೋಡಿದ್ರೆ ನಮಗೆ ಕೆಳಗಡೆ ಬಿದ್ದಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಇಲ್ಲ ಬರೀ ಕೆಳಗಡೆನೇ ಇದ್ದರೆ ಮೇಲೆ ಹೋದಾಗ ಏನು ಅನ್ನೋ ಫೀಲಿಂಗೂ ಅರ್ಥ ಆಗಲ್ಲ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು, ಅದೇ ಲೈಫ್. ದಟ್ ಈಸ್ ಲೈಫ್ ಆ್ಯಂಡ್ ದಟ್ ಈಸ್ ಹೌ ಯು ಲರ್ನ್. ನಾವು ಎಲ್ಲರೂ ಕಲಿಯೋದೇ ಅಪ್ಸ್ ಆ್ಯಂಡ್ ಡೌನ್ಸಿಂದ. ಆ್ಯಂಡ್ ಯಾವುದು ಕಾನ್ಸ್ಟೆಂಟ್ ಅಲ್ಲ. ಇವತ್ತು ಚೆನ್ನಾಗಿದ್ದೋ ನಾಳೆ ಇಲ್ಲದೆ ಇರ್ಬೋದು, ಇವತ್ತು ಚೆನ್ನಾಗಿರೋದು ನಾಳೆ ಇವತ್ತು ಏನೂ ಆಗಲ್ಲ ಇನ್ನೇನು ಮುಳುಗ್ತಿದ್ದೀವಿ ಅಂತ ಅಂದಾಗ ಎಲ್ಲೋ ಒಂದು ಹುಲ್ ಕಡ್ಡಿ ಸಿಗ್ಬೋದು ನಮ್ಮನ್ನು ಬಚ್ಚಾ ಮಾಡೋಕ್ಕೆ. ಆ್ಯಂಡ್ ದಟ್ ಈಸ್ ಗಿವೆನ್ ಬೈ ಗಾಡ್. ಸೊ ಇಲ್ಲ ಯಾರೋ ನಿಮಗೆ ದೇವ್ರ ರೂಪದಲ್ಲೇ ಬರ್ಬೋದು, ಮನುಷ್ಯರನ್ನೇ ಕಳಿಸ್ಬೋದು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ದಟ್ ಇಸ್ ವಾಟ್ ಐ ಲರ್ನ್. ಯಾವುದೂ ಕಾನ್ಸ್ಟೆಂಟ್ ಅಲ್ಲ, ಏನೋ ಒಂದು ಇದ್ದೇ ಇರುತ್ತೆ, ಏನೋ ಒಂದು ಆಗೇ ಆಗುತ್ತೆ. ಆ ಹೋಪ್ ಮೇಲೆ ಬದುಕಬೇಕು. ಆ ಹೋಪ್ ಇಸ್ ಲೈಕ್ ಒನ್ ಥಿನ್ ಸ್ಟ್ರಿಂಗ್ ಬಿಟ್ವೀನ್ ನಮಗೆ ಮತ್ತು ದೇವ್ರಿಗೆ. ಸೊ ಆ ಹೋಪ್ ಮೇಲೆ ಬದುಕಬೇಕು. ಸದ್ಯಕ್ಕೆ ಜಸ್ಟ್ ಲೈಕ್ ನಾವು ನಂಬಿಕೆ ಮೇಲೆ ಜೀವನ ನಡೆಸ್ತಿದ್ದೀರಾ. ಮುಂಚೆನೂ ಹಂಗೆ ನಡೆಸ್ತಿದ್ದು, ಈಗಲೂ ಹಂಗೆ ನಡೆಸ್ತಿರೋದು. ನಂಬಿಕೆನೇ ಜೀವನ. ಆ್ಯಂಡ್ ಸುಕೃತ ಅವ್ರ ಲೈಫಲ್ಲಿ ಲೈಕ್ ಬಿಫೋರ್ ಡಿಪ್ರೆಷನ್, ಬಿಫೋರ್ ಎವ್ರಿಥಿಂಗ್, ಆ್ಯಂಡ್ ಇವಾಗಿರೋ ಸುಕೃತ, ವಾಟ್ಸ್ ಮಚ್ ಮೋರ್ ಡಿಫ್ರೆನ್ಸಸ್ ಯು ಸಿ? ಹೇಳಿದ್ನಲ್ಲ, ಡಿಸಿಷನ್ ಫ್ಯಾಕ್ಟರ್ಸ್ ಹ್ಯಾವ್ ಕಮ್ ಇನ್ ಅ ವೆರಿ ಸ್ಟ್ರಾಂಗ್ ವೇ. ಡಿಸೈಡಿಂಗ್ ಫ್ಯಾಕ್ಟರಲ್ಲಿ ನಾನು ಸ್ವಲ್ಪ ಇವಾಗ ಸ್ಟ್ರಾಂಗ್ ಆಗಿದ್ದೀನಿ. ಆ್ಯಂಡ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು. ಆ್ಯಂಡ್ ಆ ಡೀಪ್ ಡಾರ್ಕ್ ಫೇಸಲ್ಲಿ ಯಾರು ನಮ್ಮೋರು, ಯಾರು ನಮ್ಮೋರಲ್ಲ, ಅದೆಲ್ಲನೂ ತಿಳ್ಕೊಂಡು ಕಷ್ಟಕ್ಕೆ ಯಾರು ಆಗ್ತಾರೆ, ಯಾರು ನಮ್ಮ ಗುಡ್ ಟೈಮ್ಸಲ್ಲಿ ಮಾತ್ರ ಇರ್ತಾರೆ. ದಿಸ್ ಇಸ್ ವಾಟ್ ಐ ಲರ್ನ್ಡ್. ಸೊ ಎಲ್ಲನೂ ಹೇಳ್ಕೊಡ್ತು. ರಿಯಾಲಿಟಿ ಫೇಸ್ ಮಾಡಿದೆ ನಾನು. ರಿಯಾಲಿಟಿ ಮತ್ತು ಟ್ರೂತ್ನ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಫೇಸ್ ಮಾಡೋಕ್ಕಾಗಲ್ಲ. ಬಟ್ ಐ ಫೇಸ್ಡ್ ಇಟ್ ಆ್ಯಂಡ್ ಐ ಅಕ್ಸೆಪ್ಟೆಡ್ ಇಟ್. ಆ್ಯಂಡ್ ಲೈಫಲ್ಲಿ ಏನೇ ಆದರೂ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಂಥದಕ್ಕೂ ಅಕ್ಸೆಪ್ಟ್ ಮಾಡೋದು, ಒಪ್ಕೊಳ್ಳೋ ಧೈರ್ಯ ಇರಬೇಕು. ಒಪ್ಕೊಂಡ್ಬಿಟ್ರೆ ಆರಾಮಾಗಿರ್ತೀರ. ಅಕ್ಸೆಪ್ಟ್ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗೋಲ್ಲ, ಡಿನಯಲಲ್ಲಿ ಇರ್ತೀವಿ. ಅದ್ಯಾಕೆ, ಹಿಂಗ್ಯಾಕೆ, ಇದ್ಯಾಕೆ. ಆ ಡಿನಯಲ್ ಇದ್ದಷ್ಟು ನಾವು ಹರ್ಟ್ ಆಗ್ತಾ ಹೋಗ್ತೀವಿ, ಇನ್ನೂ ದಡ್ರಾಗ್ತಾ ಹೋಗ್ತೀವಿ. ನೀವು ಯಾವತ್ತು ಅಕ್ಸೆಪ್ಟ್ ಮಾಡಿಬಿಡ್ತೀರಲ್ಲ, ದಟ್ ಈಸ್ ವೆನ್ ಯು ವಿಲ್ ಬಿಕಮ್ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್. Like you are very, very practical about life. Yeah. I have seen the reality. ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡೋದಕ್ಕೆ ಯು ಆರ್ ವೆರಿ ಪ್ರಾಕ್ಟಿಕಲ್. ಬಟ್ ಎಷ್ಟೊಂದು ಜನ ಇಷ್ಟು ಪ್ರಾಕ್ಟಿಕಲ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಬಿ ಲೈಕ್ ಏನಾದ್ರು ಒಂದು ಆಗಿದ ತಕ್ಷಣ ಜಸ್ಟ್ ಟೇಕ್ ಅ ರಾಂಗ್ ಡಿಸಿಷನ್ ತಗೊಳಕ್ಕೆ ರೆಡಿ ಇರ್ತಾರೆ. ಅಷ್ಟು ಅದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲೇ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಾನು ನೋಡಿದೆ, ಯಾವುದೋ ಒಂದು ವಿಚಾರಕ್ಕೆ ಅದೇ ಲವ್ ವಿಚಾರಕ್ಕೆ ಮಗಳು ಸತ್ತೋಗಿರ್ತಾಳೆ. ದೆನ್ ಹಿಸ್ ಡ್ಯಾಡ್ ವಿಲ್ ಕಮ್ ಅಂಡ್ ಟೆಲ್, ಅಲ್ಲ ನಿನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದು ನಾನು ನೆನಪಾಗಲಿಲ್ವ ಕೊನೆ ಕ್ಷಣದಲ್ಲಿ ಅಂತ. ಇಟ್ಸ್ ಲೈಕ್ ಅಪ್ಪ ಅಮ್ಮನ ಬಿಟ್ಟು ಹೋಗೋದಕ್ಕೂ ರೆಡಿ ಇರ್ತಾರೆ. ಆ್ಯಂಡ್ ಲವ್ ಅಷ್ಟೊಂದು ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಒಂದು ಪರ್ಸನ್ಸ್ ಲೈಫ್ನ. ಅದೊಂಥರ ಹೆಂಗೆ ಅಂದರೆ ಅವರಿಲ್ಲ ಅಂದರೆ ನಾವು ಬದುಕಬಾರ್ದು ಅನ್ನೋ ಲೆವೆಲ್ಗೆ ಬಂದು ನಿಲ್ಲೋ ಅಂಥ ಒಂದು ಸಿಚುವೇಶನ್ ಬಂದಾಗ ಪೀಪಲ್ ವಿಲ್ ಟೇಕ್ ಅ ರಾಂಗ್ ಡಿಸಿಷನ್, ಸೂಸೈಡ್ ಅಂಥವ್ರಿಗೆಲ್ಲ ನೀವೇನು ಹೇಳ್ತೀರಾ? See, my personal experience when I was in depression, ನನಗೂ suicidal thoughts ಬರ್ತಿತ್ತು. ಒನ್ ಪಾಯಿಂಟ್ ಆಫ್ ಟೈಮ್ ಹೆಂಗೆ ನಾವು ಪ್ರಾಣ ಕಳ್ಕೊಳ್ಳೋ ಲೆವೆಲ್ಗೆ ಹೋಗ್ತೀವಿ ಅಂತ. ಅದು ಪ್ರೀತಿಯಿಂದ ಅಂತಾನೆ ಅಲ್ಲ, ಕೆಲವ್ರು ಪ್ರೀತಿಯಿಂದ ನಮ್ಮ ಮೇಲೆ ನಮಗೆ ಕೆಲವೊಂದು ಲೈಫಲ್ಲಿ ನಡೀತಿರೋ ಸಿಚುವೇಶನ್ ಎಲ್ಲ ಕಡೆಯಿಂದನೂ. ಇವಾಗ ನನಗೆ ಆ ಥರ ಸೂಸೈಡಲ್ ಥಾಟ್ಸ್ ಬಂದಾಗ ಲವ್ವು ಫೇಲ್ಯೂರ್ ಆಗಿತ್ತು, ವರ್ಕ್ ವೈಸು ಫೇಲ್ಯೂರ್ ಆಗಿತ್ತು. ವರ್ಕ್ ವೈಸು ಐ ವಾಸ್ ನಾಟ್ ಹ್ಯಾಪಿ. ಆ್ಯಂಡ್ ಎಲ್ಲ ಕಡೆಯಿಂದನೂ ಇಟ್ ವಾಸ್ ಲೈಕ್ ಏನೋ ಇಷ್ಟನೇ ಆಗ್ತಿರ್ಲಿಲ್ಲ. ಇಟ್ ವಾಸ್ ವೆರಿ ಹರ್ಟಿಂಗ್, ಇರಿಟೇಟಿಂಗ್, ಒಂಥರ ಬೇಜಾರೆಲ್ಲನೂ. ಸೊ ಆ ಟೈಮಲ್ಲಿ ಸೂಸೈಡಲ್ ಥಾಟ್ಸ್ ಬರೋದು ಇಟ್ಸ್ ವೆರಿ ಕಾಮನ್. ಬಟ್ ಹೇಳ್ತಾರೆ ಸಾಯೋಕ್ಕೆ ಡಬಲ್ ಗುಂಡಿಗೆ ಬೇಕು ಬದುಕೋಕ್ಕಿಂತ. ನೋ, ಐ ಸೇ ಸಾಯೋಕ್ಕೆ ಎಷ್ಟು ಡಬಲ್ ಗುಂಡಿಗೆ ಬೇಕೋ ಅದನ್ನು ಫೇಸ್ ಮಾಡಿ ಬದುಕೋಕ್ಕಿಂತ ಡಬಲ್ ಟ್ರಿಪಲ್ ಗುಂಡಿಗೆ ಬೇಕು. ನನಗೂ ಸೂಸೈಡಲ್ ಥಾಟ್ಸ್ ಅವತ್ತು ಬಂತು. ನಾನು ಸುಮ್ಮನೆ ಫ್ಯಾನ್ ನೋಡ್ಕೊಂಡು ಕೂತಿದ್ದೀನಿ, ಆಯಿತಾ, ನೀವು ನಂಬ್ತಿರೋ ಬಿಡ್ತಿರೋ. ದೆನ್ ಐ ಕಾಲ್ ಮಾಡ್ಕೊಳಕ್ಕ ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ದ ಫ್ಯಾನ್. ನಂಗೆ ಏನು ಬರ್ತಿತ್ತು ತಲೆನಲ್ಲಿ ಗೊತ್ತಿಲ್ಲ, ಬಟ್ ಐ ಹ್ಯಾಡ್ ದಟ್ ಸೂಸೈಡಲ್ ಥಾಟ್ಸ್. ಐ ವಾಸ್ ಲೈಕ್ ಲುಕಿಂಗ್ ಅಟ್ ದ ಫ್ಯಾನ್ ಆ್ಯಂಡ್ ಐ ವಾಸ್ ಲೈಕ್ ನೋ, ವಾಟ್ ಐ ಆರ್ ಡೂಯಿಂಗ್ ಅಂತ ನನ್ನ ಬೆಸ್ಟ್ ಫ್ರೆಂಡಿಗೆ ಕಾಲ್ ಮಾಡಿ, ವಿಕ್ಕಿ ಹಿಂಗೆ ಅನ್ನಿಸ್ತಿದೆ, ಏನು ಮಾಡಲಿ, ಫಸ್ಟ್ ಎದ್ದು ನಡಿ ನೀನು ಮನೆಯಿಂದ ಹೊರಗಡೆ ಅಂತ ಅಂದ. ಆವಾಗ ನಾನು ಹೇಳಿದ್ನಲ್ಲ, ಡಿಪ್ರೆಷನಲ್ಲಿದ್ದಾಗ ಬೆಡ್ ಮೇಲಿಂದ ಎದ್ದು ಹೋಗೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು ಇಟ್ಸ್ ಬಿಗ್ ಟಾಸ್ಕ್. ಸೊ ಐ ವಾಸ್ ಲೈಕ್ ಎದ್ದು ನಡಿ, ಇಲ್ಲ ನನಗೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ನನಗೆ ಸರಿ ಹೋಗಿ ಏನಾದರೂ ಸೀರೀಸ್ ನೋಡ್ತೀಯ, ಏನಾದರೂ ಮಾಡು, ಏನೋ ಒಂದು ಅಡುಗೆನೋ ಮಾಡ್ಕೊ. ಎದ್ದುಬಿಟ್ಟು ನಾನು ಹೋಗಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕ್ಕೆ ಶುರು ಮಾಡಿ ಆಮೇಲೆ ಈ ಕಡೆ ಟಿ ವಿ ನೋಡೋಕ್ಕೆ ಶುರು ಮಾಡಿದೆ. ಆ ಥಾಟಿಂದ ಐ ಕೇಮ್. ಆ ಥಾಟ್ ಬಂದಿದ್ದ ತಕ್ಷಣ ಎಲ್ಲಿರ್ತಿರೋ ಏನು ಮಾಡ್ತಿರ್ತಿರೋ ಗೊತ್ತಿಲ್ಲ, ಯಾರಿಗಾದ್ರು ಕಾಲ್ ಮಾಡಿ ಡೈವರ್ಟ್ ಮಾಡಬೇಕು, ಹೆಂಗಾದರೂ ಮಾಡಿ ಡೈವರ್ಟ್ ಮಾಡ್ಕೊಬಿಡಿ. ಅದೊಂದು ಸೆಕೆಂಡ್, ಆ ಒಂದು ಮೂಮೆಂಟ್ ನೀವು ಡೈವರ್ಟ್ ಮಾಡ್ಕೊಬಿಟ್ರೆ ಬದುಕೊಂತೀರ. ಇಲ್ಲ ನೀವೇನಾರು ಅದಕ್ಕೆ ಇನ್ನೂ ಜಾಸ್ತಿ ಕೂತ್ಕೊಂಡು ಇನ್ನೂ ಏನಾರು ಅದಕ್ಕೊಂಚೂರು ಗಾಳಿ ಕೊಟ್ಟರು ಯು ವಿಲ್ ಬಿ ಡನ್.
ಆಮೇಲೆ ನನಗೆ ಅನ್ನಿಸ್ತು ನಾನೇನು ಹೇಳಿನ ಇಷ್ಟು ವರ್ಷ ನಾನು ಇಷ್ಟು ಕಷ್ಟಪಟ್ಟು ದುಡ್ದು ಮಾಡಿ ಇದು ಮಾಡಿದ್ದಕ್ಕೆಲ್ಲ ಆ್ಯಂಡ್ ನನ್ನ ತಾಯಿ ನನ್ನನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದಕ್ಕೆ ನಾನು ಈ ಯಾವುದೋ ಜಸ್ಟ್ ಒಂದು ಬ್ಯಾಡ್ ಫೇಸ್ ನಡೀತಿದೆ ಅಂದ್ಬಿಟ್ಟು ನನ್ನ ಲೈಫ್ ನಾನು ಕಳ್ಕೊಂಡ್ರೆ ಎಷ್ಟು ಸರಿ ಅದು ಅಂತ. ಡಿಪ್ರೆಷನಲ್ಲಿದ್ದಾಗ ವೆನ್ ಯು ಹಿಟ್ ದಟ್ ರಾಕ್ ಬಾಟಮ್ ಅಲ್ಲ ಅನಿಸುತ್ತೆ, ತುಂಬ ಅನಿಸುತ್ತೆ, ಏನೇನೋ ಅನಿಸುತ್ತೆ. ಬಟ್ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಡೈವರ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು. ನಿಮ್ಮನ್ನು ನೀವು ಎಷ್ಟು ಬ್ಯುಸಿ ಮಾಡ್ಕೊಬಿಡಿ, ಹೆಂಗೋ ಒಂದು ಬ್ಯುಸಿ ಮಾಡ್ಕೊಳ್ಳಿ, ಅವಾಗ ನೀವು ಡೈವರ್ಟ್ ಆಗ್ತೀರ. ಥೆರಪಿ ತೊಗೊಳ್ಳಿ, ತಪ್ಪೇನಿಲ್ಲ. ಯಾರೋ ಏನೋ ಥೆರಪಿ ಬಗ್ಗೆ ಏನೋ ಹೇಳಿರ್ತಾರೆ, ನೋ, ಥೆರಪಿ ತೊಗೊಂಡಾಗೂ ಐ ರಿಯಲೈಸ್ಡ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ನನ್ನಲ್ಲೂ ಏನೋ ಇಂಪರ್ಫೆಕ್ಷನ್ಸ್ ಇದೆ, ನನ್ನಲ್ಲೂ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ನನ್ನಲ್ಲೂ ಹಿಡನ್ ಪೇಯ್ನ್ಗಳಿದೆ. ಐ ಹ್ಯಾವ್ ಟು ಗೆಟ್ ದಟ್ ಔಟ್, ಐ ಹ್ಯಾವ್ ಟು ವೆಂಟ್ ಇಟ್ ಔಟ್ ಅಂತ. ಸೊ ನಮ್ಮ ಚೈಲ್ಡ್ಹುಡ್ ಟ್ರಾಮಾಸು ಎಲ್ಲ ಲೈಫಲ್ಲಿ ಏನೋ ಒಂದು ಟ್ರಾಮಾಗಳಾಗಿರುತ್ತೆ, ಅದೆಲ್ಲ ಓವರ್ಕಮ್ ಮಾಡಬೇಕು, ಲೆಟ್ ಗೋ ಮಾಡಬೇಕು, ಆವಾಗ ಮಾತ್ರ ನಾವು ಕಂಪ್ಲೀಟಾಗಿ ಹೀಲ್ ಆಗೋದು. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್. ಬಟ್ ಆ ಸುಸೈಡಲ್ ಥಾಟ್ಸ್ ಅಂತ ಬಂದಾಗ ಜಸ್ಟ್ ಥಿಂಕ್ ಅಬೌಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ನೀನು ಅಷ್ಟು ವರ್ಷ ಏನು ಮಾಡಿದ್ಯಾ, ಏನು ಮಾಡ್ತಿದ್ಯಾ ಅದನ್ನು ಯೋಚನೆ ಮಾಡು. ಯಾರೋ ಒಂದು ಪರ್ಸನ್ ಬಿಟ್ಟು ಹೋದ್ರು ಅಂತ ಯು ಲೂಸಿಂಗ್ ಯುವರ್ ಲೈಫ್ ಇಸ್ ಅ ವೆರಿ ರಾಂಗ್ ಥಿಂಗ್. ಬಟ್ ತುಂಬ ಕಮ್ಮಿಟ್ ಆಗಿ ಪ್ರಾಣನೇ ಅಂತ ಅನ್ಕೊಂಡಿರೋ, ಬಿಕಾಸ್ ಅದು ಹರ್ಟ್ ಆಗುತ್ತೆ. ನಿಮ್ಗೆ ಹಂಗೆ ಹರ್ಟ್ ಆಗೋದು, ನೀವು ಎಲ್ಲನೂ ಆ ಮನುಷ್ಯನೇ ಪ್ರಪಂಚ ಅಂತ ಅಂದ್ಕೊಂಡಾಗ ಬಿಟ್ಟು ಹೋದಾಗ ಹರ್ಟ್ ಆಗೇ ಆಗುತ್ತೆ. ನೀವು ಹೋಲ್ ಫ್ಯೂಚರ್ ಪ್ಲಾನ್ ಮಾಡಿರ್ತೀರ ಗೊತ್ತಾ. ಆ್ಯಂಡ್ ನಾವು ಹುಡುಗಿರೆಲ್ಲ ಹೆಂಗೆ ಅಂದರೆ ಪಾಪ ಹುಡುಗಿರು ಅಂತನಲ್ಲ, ಹುಡುಗರು ಯಾರೇ ಆಗಿರಲಿ, ವೆನ್ ವಿ ಗಿವ್ ಟ್ರೂ ಲವ್ ಕೊಟ್ಟಾಗ ವಿಲ್ ಜಸ್ಟ್ ಪ್ಲ್ಯಾನ್, ನಮ್ಮ ಮದುವೆ ಹಿಂಗಾಗತ್ತೆ, ಫ್ಯೂಚರಲ್ಲಿ ಹಿಂಗಿರ್ತೀವಿ, ಅದು ತೊಗೋತೀವಿ, ಇದು ತೊಗೋತೀವಿ, ಆ್ಯಂಡ್ ಮದುವೆಗೆ ಯಾವುದೋ ಒಂದು ರೀಲ್ಸ್ಗಳನ್ನ ಸೇವ್ ಮಾಡ್ಕೊಂಡಿರ್ತೀವಿ, ಹಿಂಗಾಗಬೇಕು ಹಂಗಾಗಬೇಕು ಅಂತ ಎಲ್ಲ ಒಂದ್ಸತಿ ಹೊಡಿಸ್ಕೊಂಡಾಗ ಡೈಲಿ ನಮ್ಗೆ ಒಂದು ಹ್ಯಾಬಿಟ್ ಆಗ್ಬಿಟ್ಟಿರ್ತಾರೆ ಅವರು. ದಟ್ ಪರ್ಸನ್ ಬಿಕಮ್ಸ್ ಅನ್ ಹ್ಯಾಬಿಟ್ ಫಾರ್ ಅಸ್. ಈವನ್ ನಾವೂ ಅಷ್ಟೇ, ಡೈಲಿ ಬೆಳಗ್ಗೆ ಎದ್ದಾಗ ನಮ್ಮದು ರುಟೀನ್ ಇರೋದು ಗೊತ್ತಾ, ಬ್ರಷ್ ಮಾಡು, ಸ್ನಾನ ಮಾಡು, ಬಟ್ಟೆ ಹಾಕೋ, ಫ್ರೆಶ್ ಅಪ್ ಆಗೋ, ಅಡುಗೆ ಮಾಡಿ, ಆ ರುಟೀನ್ ಥರನೇ ಇವ್ರಿಗೊಂದು ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಟ್ ಬಿಕಮ್ಸ್ ಅ ರುಟೀನ್. ಹಿ ಬಿಕಮ್ಸ್ ಅನ್ ಹ್ಯಾಬಿಟ್, ಹಿ ಆರ್ ಶಿ. ಸೊ ಆ ರುಟೀನಿಂದ ಕಟ್ ಆಫ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಮ್ಮ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಹೆಂಗೆ ಬಾಂಡ್ ಆಗಿದ್ರು ಕಟ್ ಆಫ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಬಟ್ ಆ ಕಟ್ ಆಫ್ ಸೆಷನ್ ಇದೆಲ್ಲ ದಟ್ ಈಸ್ ವೆರಿ ಪೇಯ್ನ್ಫುಲ್. ಬಟ್ ಯು ಹ್ಯಾವ್ ಟು ಗೋ ಥ್ರೂ ಇಟ್. ನೀವು ಆ ಪೇಯ್ನನ್ನು ಯಾವಾಗ ಎಕ್ಸೆಪ್ಟ್ ಮಾಡ್ತೀರಲ್ಲ, ಪೇಯ್ನನ್ನು ನೀವು ಯಾವಾಗ ಇಲ್ಲ ಇದೆಷ್ಟೇ ಕಷ್ಟ ಆದರೂ, ಪೇಯ್ನ್ ಆದ್ರೂ, ನನಗೆಷ್ಟೇ ಹಿಂಸೆ ಕೊಡ್ತಿದ್ರು, ಐಲ್ ಫೈಟ್. ಆ ಪೇಯ್ನನ್ನು ಯು ಹ್ಯಾವ್ ಟು ಫೈಟ್, ದೆನ್ ಓನ್ಲಿ ಯು ಕ್ಯಾನ್ ಲೆಟ್ ಇಟ್ ಗೋ, ದೆನ್ ಓನ್ಲಿ ಯು ಕ್ಯಾನ್ ಓವರ್ಕಮ್. ಇಲ್ಲ ಅಂದರೆ ಅಯ್ಯೋ ಆ ಪೇಯ್ನ್ ಆಗುತ್ತೆ, ಅಯ್ಯೋ ಆ ದುಃಖ ಆಗುತ್ತೆ ಅಂದ್ಬಿಟ್ಟು ನಾವು ಹಾಗೆ ಇದ್ಬಿಟ್ರೆ ನಾವು ಯಾವತ್ತೂ ಓವರ್ಕಮ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವು ಈಗ ಹೀಲ್ ಆಗಿಲ್ಲ ಅಂದರೆ ಮುಂದೆ ನೀವು ಬರೋ ರಿಲೇಷನ್ಶಿಪ್ ಇಲ್ಲ, ಹೋಗೋ ರಿಲೇಷನ್ಶಿಪ್ಗೆ ಅವ್ರಿಗೂ ಒಂಥರ ಟ್ರಾಮಾ ಪಾಸ್ ಮಾಡ್ದಂಗೆ, ನಿಮ್ಮ ಭಯನ ಅವ್ರಿಗೆ ಪಾಸ್ ಮಾಡ್ದಂಗೆ ಹೋಗುತ್ತೆ. ಅವ್ರು ಆ್ಯಕ್ಚುಲಿ ಜೆನ್ಯೂನ್ ಆಗಿದ್ರು, ನಿಮಗೆ ಅನ್ಸಲ್ಲ ಇವ್ರೂ ಆಟ ಆಡ್ತಿದ್ದಾರೇನೋ ಅಂತ ಅಲ್ಲ, ನಂಬಿಕೆ ಒಂದ್ಸತಿ ಹೋದ್ಮೇಲೆ ಹೋಯ್ತು. ಸೊ ಆ ನಂಬಿಕೆನ ಬರೆಸ್ಕೊಬೇಕು ಮತ್ತೆ ಅಂತಂದರೆ ನೀವು ಟೈಮ್ ತೊಗೊಳ್ಳಿ. ಒಂದು ರಿಲೇಷನ್ಶಿಪ್ಪಲ್ಲಿ ಫೇಲ್ ಆಗಿದ ತಕ್ಷಣ ಇನ್ನೊಂದಕ್ಕೆ ಇಮಿಡಿಯೇಟ್ ಜಂಪ್ ಆಗಿಬಿಡೋದಲ್ಲ, ಅದರಿಂದ ಏನೂ ಯೂಸ್ ಇಲ್ಲ. ನೀವು ಖುಷಿಯಾಗಿರಲ್ಲ, ಇನ್ನೊಂದು ಪರ್ಸನ್ಗೂ ಹಿಂಸೆ ಕೊಟ್ಟಂಗೆ, ಮೋಸ ಮಾಡ್ದಂಗೆ. ಟೈಮ್ ತೊಗೊಳ್ಳಿ, ಗ್ಯಾಪ್ ತೊಗೊಳ್ಳಿ, ಹೀಲ್ ಮಾಡ್ಕೊಳ್ಳಿ ನೀವು. ಆಮೇಲೆ ನಿಮ್ಗೆ ಅನಿಸ್ತಾ ರಿಲೇಷನ್ಶಿಪ್ಗೆ ಹೋಗಬೇಕು, ಕೊಡಬೇಕು, ಎಫರ್ಟ್ಸ್ ಹಾಕಬೇಕು ಅಂತ, ಇಲ್ಲ ನಂಬಬೇಕು ಅಂತ ಮಾಡಿ. ಇಲ್ಲ ಅಂದರೆ ಜಸ್ಟ್ ಸ್ಟೇ ಸಿಂಗಲ್, ಸ್ಟೇ ಹ್ಯಾಪಿ ಅಷ್ಟೇ. ಸಿಂಗಲ್ ಆಗಿದ್ದು ಯಾರೂ ಸತ್ತಿಲ್ಲ, ಎಲ್ಲ ಸಿಂಗಲ್ ಆಗಿ ಆರಾಮಾಗೇ ಇದೆ. ಈಗ ಐ ಜಸ್ಟ್ ರೆಡ್ ಆರ್ಟಿಕಲ್ ಅದ್ರಲ್ಲಿ ಏನಂದರೆ ಆಲ್ಮೋಸ್ಟ್ 80% ಆಫ್ ವುಮೆನ್ಸ್ ವಾಂಟ್ಸ್ ಟು ಬಿ ಸಿಂಗಲ್ ಅಂತೆ. ಈಗ 80% ಆಫ್ ವುಮೆನ್, ಮೆನ್ಸ್ ಲೈಕ್ ಇಲ್ಲೂ ಆಟ ಆಡಿ ಎಲ್ಲೂ ಆಟ ಆಡಿ ಹೆಂಗೋ ಜೀವನ ನಡೆಸ್ಬಿಡ್ತಾರೆ. ಬಟ್ ವುಮೆನ್ಸ್ ಆರ್, ಸೋ ಮೆನಿ ವುಮೆನ್ಸ್ ಆರ್ ಟರ್ನಿಂಗ್ ಇನ್ ಟು ಸಿಂಗಲ್. Don't you think women's also play? Women's also I play. will. It's mutual. It's where it's like ಯಾವಾಗಲೂ ಹುಡುಗರು ಅಂತ ನಾವೇ ಅದು ಸ್ಟೀರಿಯೋ ಟೈಪ್ ಆಗೋಗ್ಬಿಡಿದೆ. ಎಲ್ಲರೂ ಮಾಡ್ತಾರೆ ಇವಾಗ. ನಾನೇ ನನ್ನ ಫ್ರೆಂಡ್ಸ್ಗಳಿಗೆ ಮೋಸ ಆಗಿ ಅವ್ರುಗಳು ಡಿಪ್ರೆಷನ್ಗೆ ಹೋಗಿ ಅವ್ರು ಹರ್ಟ್ ಆಗಿರೋ ನಾನೇ ಕಣ್ಣಾರ ನೋಡಿದ್ವಿ. ಜೆನ್ಯೂನ್ ಆಗಿರೋ ಹುಡುಗರು ಇರ್ತಾರೆ, ಜೆನ್ಯೂನ್ ಆಗಿರೋ ಹುಡುಗಿರು ಇರ್ತಾರೆ, ಆಟ ಆಡೋರು ಇರ್ತಾರೆ, ಆಟ ಆಡದಿರೋರು ಇರ್ತಾರೆ. ಇಟ್ ಡಿಪೆಂಡ್ಸ್ ಒನ್ ಪರ್ಸನ್, ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯು ಕ್ಯಾನ್ ಜಡ್ಜ್ ಇವ್ರು ಹಿಂಗೆ ಅಂತ. ಕೆಲವರು ಟಾಕ್ಸಿಕ್ ಜೊತೆ ಇದ್ದು ಅವರು ಟಾಕ್ಸಿಕ್ ಆಗಿ ಹೋಗ್ಬಿಡ್ತಾರೆ. ಸೊ ಆ ಥರದಕ್ಕೆ ಪಾಪ ಏನು ಹೇಳಕ್ಕೆ, ಏನು ಟಾಕ್ಸಿಕ್ ರಿಲೇಶನ್ಶಿಪ್ ಅಂದರೆ ವಾಟ್ಸ್ ಲೈಕ್ ಅಂದರೆ ವೆರಿ ರಿಸ್ಟ್ರಿಕ್ಟಿವ್,
ಅದ್ ಮಾಡಬೇಡ ಇದು ಮಾಡಬೇಡ ಅವ್ರ ಕೆಲವೊಬ್ರಿಗೆ ರೆಸ್ಟ್ರಿಕ್ಟ್ ಮಾಡೋ ಹುಡುಗನೇ ಇಷ್ಟ ಆಗ್ತಾರೆ. ಆಕ್ಚುಲಿ ಹುಡುಗಿರಿಗೆ ಟಾಕ್ಸಿಕ್ ಹುಡುಗರು ಇಷ್ಟ ಆಗ್ತಾರೆ, ಬೇಗ ಅಟ್ರಾಕ್ಟ್ ಆಗ್ತಾರೆ ಅಂತ. ಅಂದ್ರೆ ಡ್ರಾಮಾ ಇರುತ್ತೆ ಲೈಫಲ್ಲಿ ಅಂತ. ಇವಾಗ ತುಂಬಾ ಮೆಚೋರ್ಡ್ ಅವ್ರು ಇದ್ರೆ ಅವ್ರು ಏನಕ್ಕೂ ಜಗಳ ಆಡಲ್ಲ, ಏನೂ ಕೇಳಲ್ಲ ಮಾಡಲ್ಲ, ಏನೋ ಹೇಳಿದ್ರೆ ಹ್ಞೂ ಅಂತ. ತುಂಬಾ ಏಜ್ ಗ್ಯಾಪ್ ಇದ್ದಲ್ಲಿ ವಿಲ್ ಬಿ ವೆರಿ ಕ್ವೈಟ್. ಹಿಲ್ ಅಂಡರ್ಸ್ಟ್ಯಾಂಡ್ ಯು. ಏನಾದ್ರು ಜಗಳ ಆಡಿದ್ರು ಆಯ್ತು ಬಿಡು ಹೋಗ್ಲಿ ಬಿಡು ಅಂದ್ಬಿಡ್ತಾರಂತೆ. ಬಟ್ ಟಾಕ್ಸಿಕ್ ಅಂದ್ರೆ ಡ್ರಾಮಾ ಫುಲ್ ಇರುತ್ತಲ್ಲ, ಏನಕ್ಕೆ ನೀನು ಅವ್ನ ಜೊತೆ ಏನಕ್ಕೆ ಅವಳ ಜೊತೆ ಮಾತಾಡ್ದೆ, ಆಮೇಲೆ ಬ್ಲಾಕ್ ಮಾಡಿಸೋದು, ಇನ್ನು ಇದೆಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್. ಚೆಕಿಂಗ್ ದ ಮೆಸೇಜಸ್, ಫೋನ್ ಚೆಕ್ ಮಾಡೋದು ಒಂದು ಕೆಟ್ಟ ಅಭ್ಯಾಸಗಳು. ಆಮೇಲೆ ಅವ್ರು ಯಾರ ಜೊತೆ ಇದ್ರು ಇವ್ರು ನಿಮ್ಮ ಪಾರ್ಟ್ನರ್ ಮಾತ್ರ ಯಾರ ಜೊತೆನೂ ಮಾತಾಡಬಾರ್ದು ಹೋಗುವ. ದಿಸ್ ಇಸ್ ಆಲ್ ಟಾಕ್ಸಿಕ್ ಟ್ರೀಟ್ಸ್. ದಟ್ಸ್ ಟಾಕ್ಸಿಕ್. ಸೊ ಎಷ್ಟೊಂದು ಜನ ಈ ಥರ ರಿಲೇಷನ್ಶಿಪ್ಸಿಂದ ಹೊರಗೆ ಬಂದಿರ್ತಾರೆ. ಆ್ಯಂಡ್ ಐ ಸೆಡ್ ವುಮೆನ್ಸ್ ಟರ್ನಿಂಗ್ ಔಟ್ ಸಿಂಗಲ್ ಆ ಥರ ಎಲ್ಲ ವೈ ಬಿಕಾಸ್ ಅವ್ರಿಗೆ ನಂಬಿಕೆ ಹೊಟ್ಟೋದಾಗ ಅಥವಾ ಏನೋ ಒಂದು ಡಿಪ್ರೆಷನ್ ಫೀಲ್ ಆದಾಗ ಅಥವಾ ದ ವರ್ಸ್ಟ್ ಫೇಸ್ ಆಫ್ ಲೈಫ್ ನೋಡಿದಾಗಲ ಐ ಜಸ್ಟ್ ಸಾ ಲಾಸ್ಟ್ ಒಂದು 5-6 days ಬ್ಯಾಕ್ ಆಲ್ ಸಿಂಗಲ್ ವುಮೆನ್ಸ್ ಟುಗೆದರ್ ಎಲ್ಲ ಡಿವೋರ್ಸ್ ಆಗಿರೋರು ಬಂದು ಒಂದು ಕಡೆ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಐ ವಾಸ್ ಲೈಕ್ ಥಿಂಕಿಂಗ್ ಅಥವಾ ಮದುವೆ ಆಗೋ ಬದಲು ಹಿಂಗೆ ಇರೋದೇ ಬೆಸ್ಟು. ಕೆಲವೊಂದು ಹೇಳೋನಲ್ಲ ಅವ್ರವ್ರ ಓನ್ ಎಕ್ಸ್ಪೀರಿಯನ್ಸ್. ನಮಗೆ ಮೇ ಬಿ ಒಳ್ಳೆ ಗಂಡ ಸಿಗ್ಬೋದು, ಇನ್ನೊಬ್ರಿಗೆ ಯಾರೋ ಟಾಕ್ಸಿಕ್ ಹಸ್ಬೆಂಡ್ ಸಿಗ್ಬೋದು. ಮೇ ಬಿ ಅವ್ರಿಗೆ ಮ್ಯಾರೇಜಲ್ಲಿ ಇದ್ದು ಖುಷಿಯಾಗಿರಲಿಲ್ಲ, ಸೊ ದಟ್ ಡಿವೋರ್ಸ್ಡ್, ದಟ್ ಈಸ್ ದೇರ್ ಚಾಯ್ಸ್. ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ನನಗೆ ಒಂದೇ ಅನ್ಸೋದು, ಒಬ್ರ ಜೊತೆ ಇದ್ರೆ ಖುಷಿಯಾಗಿದ್ದೀವ, ನೆಮ್ಮದಿ ಆಗಿದ್ದೀವ ಇರಬೇಕು. ಅವ್ರ ಜೊತೆ ನೀವು ಖುಷಿಯಾಗಿಲ್ವಾ, ಅವ್ರ ಜೊತೆ ನಿಮಗೆ ಇರೋಕ್ಕೆ ಆಗ್ತಿಲ್ವಾ, ಉಸಿರು ಕಟ್ತಿದ್ಯಾ, ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿಬಿಡಿದ್ಯಾ, ಆಗೋದೇ ಇಲ್ವಾ, ಆವಾಗ ಜೊತೆ ಇರಬೇಡಿ. ಅದು ತಪ್ಪು. ಆವಾಗ ಇಬ್ಬರು ಒಬ್ರಿಗೊಬ್ರಿಗೆ ಮೋಸ ಮಾಡ್ದಂಗೆ. ನೀನು ಖುಷಿಯಾಗಿಲ್ಲ, ಅವರು ಖುಷಿಯಾಗಿಲ್ಲ, ಹಿಂಸೆ ಕೊಟ್ಕೊಂಡು ಯಾವ್ದಾದ್ರು ಜೊತೆ ಇರಬಾರ್ದು. ಪ್ರೀತಿಯಿಂದ ಜೊತೆ ಇರಬೇಕು, ನೆಮ್ಮದಿಯಾಗಿ ಜೊತೆ ಇರಬೇಕು. ಆ್ಯಂಡ್ ಏನಂದರೆ ಲೈಕ್ ಒಬ್ರು ಕಷ್ಟಕ್ಕೊಬ್ರು ಆಗಬೇಕು. ಏನೇ ಕಷ್ಟ ಬಂದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದ್ರೂ ಇರ್ತೀನಿ. ಚೆನ್ನಾಗಿದ್ದಾಗಿರೋದು, ಚೆನ್ನಾಗಿಲ್ದಾಗ ನಾವು ಅಪ್ಪ ಅಮ್ಮ ಜನ್ರೇಷನ್ಗೆ ಹೋಯ್ತು ಬಿಡಿ. ಅದಿರ್ಬೇಕು ಇವಾಗ್ಲೂ. ಅದಕ್ಕೇ ವರ್ಕ್ ಆಗ್ತಿಲ್ಲ, ಅದನ್ನೇ ಹೇಳ್ತೀನಿ, ಅದಕ್ಕೆ ವರ್ಕ್ ಆಗ್ತಿಲ್ಲ. ಕಷ್ಟ ಸುಖ ಏನೇ ಬಂದರೂ ಜೊತೆನಲ್ಲಿ ಆರಾಮಾಗಿ ಸಂಭಾಳಿಸ್ಕೊಂಡು ಹೋಗೋಣ. ಐ ಹೇಳೋಣ, ಲವ್ ಇಸ್ ಲೈಕ್ ಹೋಮ್ ಅಂತ. ಅದ್ರ ಹೋಮ್ಲಿ ಫೀಲ್, ದಟ್ ಈಸ್ ಲವ್. ಸೊ ಇವಾಗೆಲ್ಲ ನಿಮ್ಮ ಗಂಡನ ಹತ್ರ ಎಲ್ಲ ಇದೆ, ಇಲ್ಲ ಬಾಯ್ ಫ್ರೆಂಡ್ ಹತ್ರ ಎಲ್ಲ ಇದ್ದಾಗ ಚೆನ್ನಾಗಿರೋದು, ಅವ್ನು ಡೌನ್ಫಾಲ್ ಆದಾಗ ಬಿಟ್ಬಿಡೋದು, ದಟ್ ಈಸ್ ರಾಂಗ್. ಮಾಡಬಾರ್ದು. ಕಷ್ಟ ಸುಖ ಏನೇ ಬಂದರೂ, ಅಪ್ಸ್ ಆ್ಯಂಡ್ ಡೌನ್ಸ್ ಏನೇ ಬಂದರೂ ಎಲ್ಲ ಟೈಮಲ್ಲೂ ಜೊತೆನೇ ಇರಿ. ಆವಾಗಲೇ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿ. ನಾನು ಹೇಳೋಣಲ್ಲ, ಸಿಂಗಲ್ ಫೌಂಡೇಶನ್, ಅದೊಂದು ಮನೆ ಆಗುತ್ತೆ. ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟಿದ್ದೀರಾ ಬಿಡಿ. ದಟ್ ಈಸ್ ಹೌ ರಿಲೇಷನ್ಶಿಪ್ ಶುಡ್ ಬಿ. ಆ್ಯಂಡ್ ಕೆಲವ್ರಿಗೆ ಲಕ್ಕಿ ಎನಫ್ ಅವ್ರ ಪ್ರೀತಿ ಸಿಗುತ್ತೆ, ಎಲ್ಲ ಅವ್ರ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ, ಒಳ್ಳೆ ಗಂಡ ಹೆಂಡತಿ ಇಬ್ಬರು ಸಿಗುತ್ತೆ. ಕೆಲವ್ರಿಗೆ ಸಿಗಲ್ಲ. ಜಸ್ಟ್ ರಿಟನ್ ಡೆಸ್ಟಿನಿ, ಹಣೆ ಬರಹ ನಂಬ್ತೀರಾ? ಆಕ್ಸೆಪ್ಟ್. ನಾನು ತುಂಬ ನಂಬ್ತೀನಿ. ನಮ್ಮ ಲೈಫಲ್ಲಿ ಏನೇನಾಗುತ್ತೋ ಎಲ್ಲ ಹಣೆ ಬರಹ ಬರ್ದಿದೆ. ಇಟ್ಸ್ ಡೆಸ್ಟಿನ್ಡ್. ನಾನು ಎಲ್ಲೋ ಓದಿದೆ ಇನ್ಸ್ಟಾಗ್ರಾಮಲ್ಲಿ, ಎಲ್ಲನೂ ದೇವ್ರನ್ನ ಪ್ರೇ ಮಾಡಿಕೊಂಡ್ರೆ, ಐ ಮೀನ್ ಎಲ್ಲ ಇದೇ ಥರ ಆಗಬೇಕು ಅಂತಿದ್ರು ನಾವೇನಕ್ಕೆ ದೇವ್ರನ್ನ ಪ್ರೇ ಮಾಡ್ತೀವಿ ಅಂದರೆ, ಮೇ ಬಿ ಫ್ಯೂ ಪೇಜಸ್ನ ಬ್ಲ್ಯಾಂಕ್ ಬಿಟ್ಟಿರ್ತಾರೆ ಆ್ಯಸ್ ಯು ವಿಶ್ ಅಂತ. ಮೇ ಬಿ ಆ ವಿಷಲ್ಲಿ ನಾವು ಬರೆದಾಗ ಅದು ಫುಲ್ಫಿಲ್ಲು ಆಗ್ಬೋದು. ಯು ನೆವರ್ ನೋ. ಅದು ನಮಗೆ ಸರಿಗಿದ್ರೆ ಫುಲ್ಫಿಲ್ ಆಗುತ್ತೆ, ಸರಿಗಿಲ್ಲ ಅಂದರೆ ಫುಲ್ಫಿಲ್ ಆಗಲ್ಲ. ಆ್ಯಂಡ್ ನೀವು ಎಷ್ಟೇ ನಾನು ಬೇಡ್ಕೊಂಡಿದ್ದೀನಿ, ದೇವರೇ ಆ ಮನುಷ್ಯ ಬಿಟ್ಟು ಹೋಗಬಾರ್ದು, ದೇವರೇ ನನಗೆ ಲೈಫ್ ಬೇಕು, ನನ್ನ ಲೈಫಲ್ಲಿ ಬೇಕು ಅಂತ. ಅವ್ರು ನನಗೆ ಸರಿಗಿದ್ದಿದ್ರೆ, ಇಲ್ಲ ನಮ್ಮಿಬ್ರದ್ದು ಏನೋ ಫ್ಯೂಚರ್ ಇದ್ದಿದ್ರೆ, ಇಲ್ಲ ವರ್ಕ್ ಆಗುತ್ತೆ ಅಂತಂದಿದ್ರೆ ನನ್ನ ಲೈಫಲ್ಲಿ ಅವ್ರು ಇರ್ತಿದ್ರು, ದೇವ್ರು ಇರಿಸ್ತಿದ್ರು. ಇಲ್ಲ ಅಂತಂದಾಗ ಅವ್ರು ನಮ್ಮೋರಲ್ಲ ಅಷ್ಟೇ. ಈ ಫ್ಯಾಕ್ಟ್ ನಾನು ಹೇಳೋದಲ್ಲ, ಅಕ್ಸೆಪ್ಟೆನ್ಸ್ ರಮ್ಯ, ಅಕ್ಸೆಪ್ಟ್ ಮಾಡ್ಬಿಡ್ಬೇಕು ಎಲ್ಲರೂ. ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಟು ಅಕ್ಸೆಪ್ಟ್ ಮಾಡಿ. ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್. ಎಸ್, ಮಾಡಿ, ತಪ್ಪಂತ ನಾನು ಹೇಳ್ತಿಲ್ಲ. ಬಟ್ ಯಾವುದಕ್ಕೆ ಮಾಡಬೇಕೋ ಮಾಡಿ, ಎಷ್ಟಕ್ಕೆ ಮಾಡಬೇಕೋ ಮಾಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ. ಲಿಮಿಟ್ ಕ್ರಾಸ್ ಮಾಡಿ ಹೋದರೆ ಎಲ್ಲನೂ ಟ್ರಾಮಾನೇ, ಎಲ್ಲನೂ ಪ್ರಾಬ್ಲಮ್ಮೇ, ಎಲ್ಲನೂ ಇಶ್ಯೂನೇ. ಬಟ್ ಲೈಫಲ್ಲಿ ನೀವು ಏನೇ ಆದರೂ ಎಕ್ಸೆಪ್ಟ್ ಮಾಡ್ತಾ ಹೋದರೆ, ಓಕೆ ಇದು ಹಿಂಗೆ ಆಯಿತು, ಓಕೆ ಒಪ್ಕೊಳ್ತೀನಿ, ನನ್ನಿಂದ ತಪ್ಪಾಯ್ತಾ, ಹೌದು ನನ್ನಿಂದ ತಪ್ಪಾಯಿತು, ಒಪ್ಕೊಳ್ತೀನಿ. ಅಕ್ಸೆಪ್ಟೆನ್ಸ್ ಇಸ್ ಲೈಕ್ ಆನ್ಸರ್ ಫಾರ್ ಎವ್ರಿಥಿಂಗ್, ಕೀ ಫಾರ್ ಎವ್ರಿಥಿಂಗ್. ಸೊ ಮೆಚೂರ್ ನೀವು ಮಾತಾಡ್ತಿರೋದು ನೋಡಿದಾಗ ಜಸ್ಟ್ ಅಂದರೆ ನಿಮ್ಗೇನೋ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಯಿತು, ಯು ಜಸ್ಟ್ ಲಾಸ್ಟ್ ಯುವರ್ ಲವ್ ಎವ್ರಿಥಿಂಗ್ ಆದಮೇಲೆ ಯು ದಟ್ ಹೇಟ್ರೆಡ್ನೆಸ್, ಪ್ರೀತಿ ಬಗ್ಗೆನೇ ಅದೊಂಥರ ನೋ, ಐ ನೀಡ್ ಲವ್, ನನಗೆ ಪ್ರೀತಿ ಬೇಕು. ಇನ್ನು ಕಾಯ್ತಿದ್ದಾರೆ ಸುಕೃತ ಅವರು. ಕಾಯ್ತಿಲ್ಲ ನಾನು, ಅದು ಬರೋ ಟೈಮಿಗೆ ಬರುತ್ತೆ. ಬಟ್ ನನಗೆ ನಾವು ನೋ ಯಾವ ಟೈಮಿಗೆ ಬರ್ಬೇಕು ಆ ಟೈಮಿಗೆ ಬರುತ್ತೆ. ಸುಮ್ಮನೆ ನಾವು ಯಾವಾಗ ಅದರಿಂದ ನಾವು ಯಾವುದರಿಂದ ಪ್ರೀತಿ ಎಲ್ಲ ಕೆಲಸ ಎಲ್ಲ ನಾವು ಯಾವುದರಿಂದ ತುಂಬ ಓಡ್ತೀವೋ ಅದು ನಮ್ಮಿಂದ ಇನ್ನೂ ದೂರ ಆಗುತ್ತೆ. ನಮ್ಗೆ ಯಾವುದಿದೆಯೋ ಅದು ನಮ್ಮ ಟೈಮ್ ರೈಟ್ ಟೈಮ್ ಅಂತ ಗೊತ್ತಾ, ರೈಟ್ ಟೈಮಲ್ಲಿ ರೈಟ್ ಪರ್ಸನ್ ಬಂದ
ಅಲ್ಲಿವರೆಗೆ ನೆಮ್ಮದಿಯಾಗಿ ಕಾಯೋಣ ಅಂತ ಅಷ್ಟೇ. ಗಾಡ್ ನೋಸ್, ಗಾಡ್ಸ್ ಪ್ಲಾನ್ ಇಸ್ ಆಲ್ವೇಸ್ ಬೆಟರ್ ಅಂತ ಹೇಳೋದ್ನಲ್ಲ. ವೆರಿ ಮೆಚೂರ್. ನಿಮ್ಮ ಹತ್ರ ಯಾರಾದರೂ ಈ ಥರ ವಿಚಾರಗಳನ್ನ ಶೇರ್ ಮಾಡ್ಕೊಳಕ್ಕೆ ಬಂದಾಗ ಯು ವಿಲ್ ಜಸ್ಟ್ ಮೇಕ್ ದಮ್ ವೆರಿ ಕಾಮ್ ಆ್ಯಂಡ್ ಕೂಲ್ ಅನ್ಸುತ್ತಲ್ಲ, ಹಿಂಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನ್ ಥೆರಪಿಸ್ಟ್ ಆಗ್ಬಿಟ್ಟು ಕರೆಕ್ಟ್ ಆಗಿದ್ಯಾ, ನೀನ್ ಕನ್ಸಲ್ಟೆಂಟ್ ಆಗ್ಬಿಟ್ಟು ಕರೆಕ್ಟ್ ಆಗಿ. ನಾನು ಹೆಂಗೆ ಇಲ್ಲಿ ಅರ್ಧ ಗಂಟೆ ಮುಂಚೆ ನಾನು ಅಳ್ತಿರ್ತೀನಿ, ನನ್ನ ಫ್ರೆಂಡ್ಸ್ ಯಾರು ಕಾಲ್ ಮಾಡಿ ಕೇಳಿದ್ರೆ ಕುತ್ಕೊಳ್ಳೋ ಅವ್ರಿಗೊಂದಿಷ್ಟು ಕೊಡ್ತಿರ್ತೀನಿ. ಅದೇ ಒಂದು ಹಿಂದೆ ಬೆಂಕಿ ಉರಿತಾ ಇದ್ರು ನಾನು ಜ್ಞಾನ ಕೊಡ್ತಿರ್ತೀವಿ. ದಟ್ ಇಸ್ ಎಕ್ಸಾಕ್ಟ್ಲಿ ಮೀ. ನನ್ನ ಫ್ರೆಂಡ್ಸ್ ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ ಅಂತ ಕಾಲ್ ಮಾಡಿ ನಾನು ಅಳ್ತಿದ್ರು ಒಂದು ನಿಮಿಷ ಇರು ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಸೊ ಐಮ್ ಲೈಕ್ ದಟ್. ಸೊ ಐ ಆಮ್ ವೆರಿ. ಸೊ ಯು ನೋ ಅಲ್ವಾ ಪೀಪಲ್ ಏನು ಅವ್ರಿಗೆ ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಇಟ್ಸ್ ಲೈಕ್ ಜಸ್ಟ್ ಅ ಸಿಂಪಲ್ ಥಿಂಗ್. ನನಗಾಗಿದ್ದು ಹರ್ಟ್ ಅವ್ರಿಗೆ ಆಗಬಾರ್ದು ಅಂತ ಅಷ್ಟೇ. ಐ ಡೋಂಟ್ ವಾಂಟ್ ಎನಿ ಒನ್ ಟು ಗೋ ಥ್ರೂ ದ ಪೇನ್ ಐ ವೆಂಟ್ ಥ್ರೂ. ನಾನು ಅನುಭವಿಸುತ್ತೆ, ಇನ್ನೊಬ್ರು ಅನುಭವಿಸ್ಬಾರ್ದು. ಐ ಹ್ಯಾವ್ ಬೀನ್ ಥ್ರೂ ದ್ಯಾಟ್. ಸೊ ಅವರು ಅದನ್ನು ಅನುಭವಿಸೋದು ನನಗಿಷ್ಟ ಇಲ್ಲ. ಸೊ ಅದೊಂದು ಥಾಟಲ್ಲಿ. ಆ್ಯಂಡ್ ನನಗೆ ಯಾರಾದರೂ ಏನಾದ್ರು ಕೇಳಿದ್ರೆ, ನನಗೆ ಯಾರಾದ್ರು ಹೆಲ್ಪ್ ಕೇಳಿದ್ರೆ ನಾನು ಮಾಡದೇ ಇರೋದು ನನ್ನ ಕೈಯಲ್ಲಿ ಆಗೋಲ್ಲ. ಅಟ್ಲೀಸ್ಟ್ ಆಸ್ ಅ ಫ್ರೆಂಡ್ ಏನೋ ಕೇಳ್ತಿದ್ದಾರೆ ಅಂತಂದಾಗ ಐ ವಿಲ್ ಹೆಲ್ಪ್ ದೆಮ್. ಏನು ಸಜೆಷನ್ ಅಷ್ಟೇ ತಾನೇ ಕೇಳೋದು, ಇಲ್ಲ ಅವ್ರ ದುಃಖ ನನ್ನ ಹತ್ರ ಹಂಚ್ಕೊತಾರೆ. ನನಗಂತೂ ಚಾನ್ಸ್ ಸಿಕ್ಕಿಲ್ಲ ಆ ಥರ. ಬಟ್ ಅಟ್ಲೀಸ್ಟ್ ಯಾರೋ ನನ್ನ ಹತ್ರ ಹಂಚ್ಕೊತಿದ್ದಾರೆ ಅಂದಾಗ ಅಟ್ಲೀಸ್ಟ್ ಐ ಕ್ಯಾನ್ ಸಪೋರ್ಟ್ ದೆಮ್ ಅಲ್ವಾ, ಬಿ ದೇರ್ ಫಾರ್ ದೆಮ್. ದಟ್ ಐ ಡೂ. ಓಕೆ, ಮೈ ಫೈನಲ್ ಕ್ವೆಶ್ಚನ್ ಇಸ್, ಚೀಟಿಂಗ್ ಇಸ್ ಅ ಚಾಯ್ಸ್? It is a choice. It is a choice. Cheating is a choice. And ಕೆಲವೊಂದ್ಸಲ ಚಾಯ್ಸ್ ಅಲ್ಲದಿದ್ರೂ ಆಗಿಬಿಡುತ್ತೆ, ಇಲ್ಲ ಚಾಯ್ಸ್ ಮಾಡಿಕೊಂಡೇ ಆಗುತ್ತೆ. ಬಟ್ ಜಸ್ಟ್ ಡೋಂಟ್ ಹರ್ಟ್ ಎನಿ ಒನ್. ನಂಗೆ ಅನ್ಸೋದು ಇಷ್ಟ ಇಲ್ಲ ಅಂತ ಹೇಳ್ಬೇಡಿ, ಇಷ್ಟ ಅಂದರೆ ಇಷ್ಟ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಇರೋಕ್ಕೆ ಇಷ್ಟ ಆದರೆ ಇದು ಬಿಡಬೇಕು. ಇಲ್ಲ ಒಬ್ರ ಜೊತೆ ಒಬ್ರಿದ್ದು ಮೋಸ ಮಾಡಿಕೊಂಡು ಸಫಕೇಟ್ ಮಾಡಿಕೊಂಡು ಇರೋದಕ್ಕಿಂತ ದೂರ ಆಗೋದು ಒಳ್ಳೆಯದು. ಎಷ್ಟಂತ ಹಿಡಿದಿಟ್ಕೊತೀರಾ? ವರ್ಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಬಿಟ್ಬಿಡ್ಬೇಕು. ಸೊ ನೀನು ಹಿಡಿದಿಟ್ಕೊಂಡಷ್ಟು ನಿನಗೆ ಪೇನ್ ಆಗೋದು ಅಲ್ವಾ. ಅದಂತೂ ನೋಡಿದ್ದೀರಾ, ಮೀಮ್ ಒಂದಿದೆ ಗೊತ್ತಾ, ದಾರಾನ ಎಷ್ಟು ಸುದೀಪ್ ಸರ್ ಹೇಳಿದಾರಲ್ಲ ಒಂದರಲ್ಲಿ, ಹಿಡಿದಿಟ್ಕೊಂಡಷ್ಟು ನಿಮಗೆ ಹರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಸಫಕೇಟ್ ಆಗ್ತೀರಾ, ಅವ್ರಿಗೂ ಸಫಕೇಟ್ ಮಾಡ್ತೀರಾ. ನೀವು ಹರ್ಟ್ ಆಗ್ತೀರಾ, ಅವರು ಹರ್ಟ್ ಯಾಕೆ ಹಂಗೆ ಮಾಡಬೇಕು? ಲೆಟ್ ಗೋ ಅಲ್ಲ, ಫ್ರೀ ಬಿಟ್ಬಿಡ್ಬೇಕು. ಇಷ್ಟ ಇರೋ, ನನಗೆ ಗೊತ್ತಿರೋದು ಒಂದು, ಇರೋರು ಹೆಂಗಾದರೂ ಇರ್ತಾರೆ, ಹೋಗೋರು ಹೆಂಗಾದರೂ ಹೋಗ್ತಾರೆ. ಹೋಗೋರ್ಗೂ ಒಂದು ಚಿಕ್ಕ ರೀಸನ್ ಬೇಕು, ಇರೋರ್ಗೂ ಒಂದು ಚಿಕ್ಕ ರೀಸನ್ ಬೇಕು. ಸೊ ಇಟ್ಸ್ ಸಿಂಪಲ್. ವೆರಿ ನೈಸ್. ಲೈಕ್ ನೀವು ಯಾವ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದೀರಾ ಅಂದರೆ, ಏನೇನು ಯಾವ ಟೈಮ್ ಬೇಕು ಆಗುತ್ತೆ. ಯಾರು ನಮ್ಮ ಲೈಫಿಗೆ ಬರಬೇಕು ಬರ್ತಾರೆ, ಯಾರು ಹೋಗಬೇಕು ಹೋಗ್ತಾರೆ, ಇರೋರು ಇರ್ತಾರೆ, ಹೋಗ್ತಾ ಇರ್ಬೇಕು ಫ್ಲೋ ಅಲ್ಲಿ. ಸದ್ಯಕ್ಕೆ ಹೆಂಗೆ ನಡೀತಿದೆ ನಿಮ್ಮ ಜೀವನ? ಹೌ ಇಟ್ಸ್ ಗೋಯಿಂಗ್? ಟಚ್ ಇಟ್ ಗುಡ್. ನಾನಾಯಿತು, ನನ್ನ ಕೆಲಸ ಆಯಿತು, ಫ್ಯಾಮಿಲಿ ಫ್ರೆಂಡ್ಸ್, ಇಷ್ಟೇ ನಂದು ಜೀವನ. ಆರಾಮಾಗಿ ಚಿಲ್ಲಾಗಿ ಸಿಂಗಲ್ ಲೈಫ್ನ ಎಂಜಾಯ್ ಮಾಡ್ತೀನಿ. ಸಿಂಗಲ್ ಲೈಫ್ ಇನ್ ಬಿಟ್ವೀನ್ ಕ್ರಶ್ಗಳಾಗ್ತಿರತ್ತಾ? ಕ್ರಶಸ್ ಹ್ಯಾಪನ್, ಬಟ್ ನಾಟ್ ಲೈಕ್ ಯಾವುದಕ್ಕೂ ನಾನು ಜಾಸ್ತಿ ಇವಾಗ ಗಾಳಿ ಹಾಡ್ಸೋಕ್ಕೆ ಹೋಗಲ್ಲ, ಏನೂ ಇಲ್ಲ. ಯಾರು ಇಷ್ಟ ಆದರೆ ಇಷ್ಟ ಅಂತ ಹೇಳ್ತೀನಿ, ಬಟ್ ನಾಟ್ ಲೈಕ್ ಲವ್ ಆ್ಯಂಡ್ ಆಲ್. ನೋ ನಾವು ಹ್ಯಾಪಿ ಬೀಯಿಂಗ್ ವೆರಿ ಸಿಂಗಲ್. ಲೈಕ್ ಯಾವ ಥರ ಸಿಂಗಲ್ ಅಂದರೆ ನಾಟ್ ಇನ್ ಟಾಕಿಂಗ್ ಟರ್ಮ್ಸ್ ಆಲ್ಸೋ, ಯಾರ ಜೊತೆ ನಾನು ಆ ಥರ ಸಿಂಗಲ್ ನಾನು. ಸೊ ಅಂದರೆ ಯಾರ ಹತ್ರ ಇವಾಗ ಸಿಂಗಲಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಗಲ್ ಇದೆ. ಸಿಂಗಲ್ ಅಲ್ಲಿರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಗಲ್ ಅಂದರೆ ನಾರ್ಮಲ್, ಇವಾಗ ನಂತರ ಯಾರ ಜೊತೆನೂ ಮಾತಾಡದೆ ಟಾಕಿಂಗ್ ಟರ್ಮ್ಸಲ್ಲಿ ಇಲ್ಲದೆ ಇರೋ ಥರ ಸಿಂಗಲ್, ಇಲ್ಲ ಅಂದರೆ ಟಾಕಿಂಗ್ ಟರ್ಮ್ಸಲ್ಲಿ ಇರೋ ಥರ ಸಿಂಗಲ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ ಸಿಂಗಲ್, ಇಲ್ಲ ಯಾರೋ ಬರೀ ಕ್ರಶ್ ಅಂತ ಆಗ ಅವ್ರ ಜೊತೆ ಮಾತಾಡ್ತಿರೋ ಸಿಂಗಲ್, ಇಲ್ಲ ಯಾರೋ ಇಷ್ಟ ಆಗಿರ್ತಾರೆ ಅವ್ರ ಜೊತೆ ಮಾತಾಡ್ತಿರ್ತಾರೆ, ಮೀಟ್ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ಕಮಿಟ್ ಆಗಿರಲ್ಲ, ಆ ಥರ ಸಿಂಗಲ್ಸ್. ಟೆಲ್ಲಿಂಗ್ ದಟ್ ಪುಕ್ಕಿ ವರ್ಷನ್, ಜೆನ್ಜಿ ಆ ಥರ ಎಲ್ಲ ಹೇಳ್ತಿದ್ರಲ್ಲ, ವಿಚ್ ವರ್ಷನ್ ಡೂ ಯು ಲೈಕ್? ಐ ಲೈಕ್ ಜೆಂಟಲ್ಮ್ಯಾನ್ ವರ್ಷನ್. ಕಾಮ್ ಆ್ಯಂಡ್ ಕಂಪೋಸ್ಡ್ ಗೈ. ನಂಗೆ ಕಿರ್ಚಾಡಿದ್ರೆ ಕೂಗಾಡಿದ್ರೆಲ್ಲ ಆಗಲ್ಲ. ಬಿಕಾಸ್ ನಮ್ಮ ಮನೇಲಿ ಆ ಥರ ಬೆಳೆಸಿಲ್ಲ ನನ್ನ. ಸೊ ಕಿರ್ಚಾಡೋರು ಕೂಗಾಡೋರು ಹೊಡೆದಾಕೋದು ಮಾಡೋದು ಈ ಥರ ನಂಗೆ ಇಷ್ಟ ಆಗಲ್ಲ. ಹಿ ಶುಡ್ ಬಿ ಸ್ಟ್ರಾಂಗ್ ಹೆಡ್ಡೆಡ್ ಅಷ್ಟೇ. ಯು ವಾಂಟ್ ಅ ಪುಕ್ಕಿ ಜೆಂಟಲ್ಮ್ಯಾನ್? ಪುಕ್ಕಿ ಜೆಂಟಲ್ಮ್ಯಾನ್ ಅಂದರೆ ಹಿ ಶುಡ್ ರೆಸ್ಪೆಕ್ಟ್ ವಿಮೆನ್ ಅಷ್ಟೇ. ಹಿ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹಿ ಶುಡ್ ಬಿ ರೆಸ್ಪೆಕ್ಟಬಲ್ ಟುವರ್ಡ್ಸ್ ವುಮೆನ್ ಅಷ್ಟೇ. ಇನ್ನೇನು ಕೇಳೋಲ್ಲ ನಾನು, ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಐ ಎಕ್ಸ್ಪೆಕ್ಟ್ ಓನ್ಲಿ ಲಾಯಲ್ಟಿ ಆ್ಯಂಡ್ ದಟ್ ರೆಸ್ಪೆಕ್ಟ್, ಎರಡು, ಇನ್ನೇನು ಇಲ್ಲ. ಇದೇ ಏಜಿಗೆ ಮದುವೆ ಆಗಬೇಕು ಅಂತ ಏನು ಪ್ಲಾನ್ಸ್ ಇಲ್ಲ ಅಲ್ವಾ ಸದ್ಯಕ್ಕೆ? ಯಾವ ಟೈಮಲ್ಲಿ? 70 ವರ್ಷ ಆದಮೇಲೆ ಎಷ್ಟೊಂದು ಜನಕ್ಕೆ ಪ್ರೀತಿ ಸಿಕ್ಕಿದೆ. 70 ವರ್ಷ ಆದಮೇಲೆ ಎಷ್ಟೊಂದು ಜನಕ್ಕೆ ಪ್ರೀತಿ ಸಿಕ್ಕಿ ಮದುವೆ ಆಗಿದೆ. ಸೊ ಅರ್ಜೆಂಟ್ ಏನಿಲ್ಲ. ನಾನು ಹೇಳಿದ್ನಲ್ಲ, ರೈಟ್ ಪರ್ಸನ್ ರೈಟ್ ಟೈಮ್ ಅಷ್ಟೇ. ರೈಟ್ ಪರ್ಸನ್, ನೋ ಫೋರ್ಸ್. ಮನೇಲಿ ನೋ ಫೋರ್ಸ್. ಮನೆಯಲ್ಲೂ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ.
ಎಂಡ್ ಆಫ್ ದ ಡೇ ನಾನು ತಾನೇ ಸಂಸಾರ ಮಾಡಬೇಕು, ನಾನೇ ರೆಡಿ ಇಲ್ಲ ಅಂತಂದಾಗ ಯಾರು ಫೋರ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ಲೀಸ್ ರೆಡಿ ಇದ್ರೆ ಮಾತ್ರ ಮದುವೆ ಆಗಿ, ರೆಡಿ ಇದ್ರೆ ಮಾತ್ರ ರಿಲೇಷನ್ಶಿಪ್. ರೈಟ್ ಏಜ್ ಟು ಗೆಟ್ ಮ್ಯಾರಿಡ್ ಇಸ್ 25, 26 ಅಂತಲ್ಲ. ಇಟ್ಸ್ ನಾಟ್ ಲೈಕ್ when you find a right person, that is when you get married. When it is a right time, that is when you get married with the right person. Right time, right person ಜೊತೆ ಸಿಕ್ಕಿದಾಗ ಆದಾಗ ಮಾತ್ರ ಮದುವೆ ಆಗಿ, ಇಲ್ಲಾಂದ್ರೆ ಪ್ಲೀಸ್ ಬಿ ಸಿಂಗಲ್, ಪ್ಲೀಸ್ ಬಿ ಹ್ಯಾಪಿ ಅಷ್ಟೇ. ಯಾರ ಲೈಫ್ನು ಕೆಡ್ಸಕ್ಕೆ ಹೋಗ್ಬೇಡಿ ಅಷ್ಟೇ. ಎಕ್ಸಾಕ್ಟ್ಲಿ, ನೀವು ಕೆಡಿಸ್ಕೊಬೇಡಿ, ಅವ್ರನ್ನೂ ಕೆಡ್ಸಕ್ಕೆ ಹೋಗ್ಬೇಡಿ. ಅವರು ನೆಮ್ಮದಿ ಆಗಿರಲಿ, ನೀವು ನೆಮ್ಮದಿ ಆಗಿರಲಿ. ಸದ್ಯಕ್ಕೆ ಯಾವುದು ಪ್ರಪೋಸಲ್ಸ್ಗಳು ಯಾವುದು ಹೋಲ್ಡಲ್ಲಿ ಏನೂ ಇಟ್ಟಿಲ್ವಾ? ಇಲ್ಲಪ್ಪ, ನಮ್ಗೆಲ್ಲ ಯಾರು ಹೇಳ್ತಾರೆ? ಅಯ್ಯೋ, ಇದು ಹುಡುಗರು ಡೈಲಾಗು, ನೀವು ಹೇಳ್ತಿದ್ದೀರಾ? ಹುಡುಗಿರ್ದು ಅದೇ ಥರ. ನಮಗೆಲ್ಲ ಯಾರು ಬೀಳ್ತಾರೆ ಅಂತಲ್ಲ. ಈಗ ಶೂಟ್ಸ್ ಇರುತ್ತೆ, ಸೀರಿಯಲ್ ಮಾಡ್ತಿದ್ದೀರಾ, ಆ್ಯಂಡ್ ವೆರಿ ನೈಸ್. ಆ ಸೀರಿಯಲಲ್ಲಿ ಯುವರ್ ಲೈಕ್ ಅ ವಿಲನ್, ಕಲರ್ಸಲ್ಲಿ ಬರುವಂಥ ಸೀರಿಯಲ್. ಯು ಹ್ಯಾವ್ ಡನ್ ಆಲ್ ದ ಡಿಫ್ರೆಂಟ್ ಫೇಸ್ ಮಾಡಿದ್ದೀರಾ ಅಲ್ವಾ? ಈಗ ಕಲರ್ಸಲ್ಲಿ ಮಾಡ್ತೀರಾ, ಆ್ಯಂಡ್ ಯು ಆರ್ ಇನ್ ಅದರ್ ರಿಯಾಲಿಟಿ ಶೋ. ಇದರ ಮಧ್ಯೆ ಯಾವುದು ಪ್ರಪೋಸಲ್ಗಳು ನಿಮಗೆ ಇಷ್ಟ ಆಗೋ ಥರ? ಸದ್ಯಕ್ಕೆ ವಾಂಟ್ ಟು ಸ್ಟೇ ಸಿಂಗಲ್, ವೆರಿ ಸಿಂಗಲ್ ಆ್ಯಂಡ್ ಹ್ಯಾಪಿ. ಟ್ರಾವೆಲ್, ಎಕ್ಸ್ಪ್ಲೋರ್ ವರ್ಲ್ಡ್, ಆ ಥರ ಏನಾದರೂ ಟ್ರಾವೆಲ್ ಮಾಡಬೇಕು ಅಂತಿದೆ, ಪ್ಲ್ಯಾನ್ ಮಾಡ್ಕೊತಿದ್ದೀನಿ. ಅಷ್ಟು ಟ್ರಾವೆಲ್ ಮಾಡಬೇಕಷ್ಟು. ನಾನು ಐ ಜಸ್ಟ್ ಡೋಂಟ್ ವಾಂಟ್ ಲೈಕ್, ನಾನು ಹೀಲಿಂಗ್ ಪ್ರಾಸೆಸ್ಸಲ್ಲಿ ಇದ್ದೀನಿ. ಸೊ ಇನ್ನೂ ಹೀಲಿಂಗ್ ಪ್ರಾಸೆಸ್ಸಲ್ಲಿ ಇದ್ದೀರಾ? ರೀಸೆಂಟ್ ಆಗಲ್ಲ, ಎಲ್ಲ ಆಗಿತ್ತು, ಡಿಪ್ರೆಷನ್ ಆ್ಯಂಡ್ ಆಲ್. Recent 3-4 months ಬ್ಯಾಕ್, 3-4 months ಆಯಿತು. ಸೊ ಆವಾಗಿಂದ ಸ್ಟಿಲ್ ಐ ಆಮ್ ಹೀಲಿಂಗ್ ಪ್ರಾಸೆಸ್ಸಲ್ಲಿದ್ದೀನಿ. ಸೊ ಐ ಜಸ್ಟ್ ವಾಂಟ್ ಕಂಪ್ಲೀಟ್ಲಿ ಹೀಲ್ ಮೈ ಸೆಲ್ಫ್. ಆ್ಯಂಡ್ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇದ್ದೀನಿ, ಎಸ್ಪೆಷಲಿ ರಿಲೇಷನ್ಶಿಪ್ ವಿಷಯದಲ್ಲಿರ್ಬೋದು. ಸೊ ಅದಕ್ಕೇನೆ ಐ ಆಮ್ ಜಸ್ಟ್ ಹೀಲಿಂಗ್ ಇನ್ ಮೈ ಹೀಲಿಂಗ್ ಪ್ರಾಸೆಸ್. ಆರಾಮಾಗಿ ಚಿಲ್ ಮಾಡೋಣ, ಆರಾಮಾಗಿರೋಣ, ಟೆನ್ಷನ್ನೇ ಬೇಡ ಯಾವುದ್ರದ್ದು ಅನ್ನೋ ಇದರಲ್ಲಿ ಇದ್ದೀನಿ. ಲೈಕ್ ಈಗಲೂ ನೀವು ನೆನಪುಗಳಿಗೆ ಹತ್ತಿದ್ದು ದಿನಗಳು ಈಗಲೂ? ನೋ, ಐ ಸ್ಮೈಲ್. ಅದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಹರ್ಟಲ್ಲಿ ಅಳು ಬರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಇಟ್ಸ್ ಅ ಗುಡ್ ಮೆಮೊರಿ, ಚೆರಿಶ್ ಇಟ್. ಆ ಮೆಮೊರಿ ನೆನ್ಸ್ಕೊಂಡು ಖುಷಿ ಪಡ್ಬೇಕು, ಅಳಬಾರ್ದು. ಯು ಡೋಂಟ್ ಹೇಟ್ ದಟ್ ಪರ್ಸನ್? ಐ ಕ್ಯಾನ್ ನೆವರ್ ಹೇಟ್ ದಟ್ ಪರ್ಸನ್. ಇವನ್ ದಟ್ ಪರ್ಸನ್ ಡೋಂಟ್? ನೆವರ್, ಈವನ್ ಹಿ ಕಾಂಟ್ ಹೇಟ್ ಮೀ. ಬಿಕಾಸ್ ಅವ್ರಿಗೂ ಗೊತ್ತು ಹೌ ಐ ಆಮ್ ಅಂತ, ಆ್ಯಂಡ್ ಈವನ್ ಐ ನೋ ಹೌ ಹೀ ಈಸ್ ಅಂತ. ಐ ಕಾಂಟ್ ಹೇಟ್ ದಟ್ ಪರ್ಸನ್. ನನ್ನ ಕಷ್ಟಕ್ಕಾದವ್ರು ಅವರೇ. ಆ್ಯಕ್ಚುಲಿ ನನ್ನ ಕಷ್ಟಕ್ಕಾದವ್ರನ್ನ ಮರಿಬಾರ್ದು ಯಾವತ್ತೂ ನಾನು. ಆ್ಯಂಡ್ ಐ ಕಾಂಟ್ ಹೇಟ್ ದಟ್ ಪರ್ಸನ್, ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್. ನಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರೋಕ್ಕೂ ಎಲ್ಲೋ ಒಂದು ಕಾರಣ ಇದ್ದೈತೆ ಏನಂದರೆ, ನಂಗೆ ಅವ್ರ ಮೇಲೆ ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು ಒಬ್ರ ಮೇಲೆ ಒಬ್ರು. ಸೊ ಆ ರೆಸ್ಪೆಕ್ಟ್ ಇದ್ರೂ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ನಡೆಯುತ್ತೆ. ನಂಗೆ ಆ ಪರ್ಸನ್ ಮೇಲೆ ಲೈಫ್ ಲಾಂಗ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ನಂಗೆ ಈಗಲೂ ಎಲ್ಲಾದರೂ ಸಿಕ್ಕಿದ್ರೂ ನಾನು ನಗ್ನಗ್ತಾನೆ ಮಾತಾಡ್ತೀನಿ, ಆರಾಮಾಗಿ ಮಾತಾಡ್ತೀನಿ. ಆ್ಯಂಡ್ ಅವ್ರೂ ಅಷ್ಟೇ. ಆ್ಯಂಡ್ ಇಟ್ಸ್ ಲೈಕ್ ಎಲ್ಲ ಇದ್ರೂ ಖುಷಿಯಾಗಿರಲಿ ಅಷ್ಟೇ. ವಿಶ್ ಹಿಮ್ ಲೈಕ್ ದ ಬೆಸ್ಟ್. ಐ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್. ಓಕೆ. ಸೊ ಈಗ ವಾಟ್ ಪ್ಲಾನ್ಸ್ ನೆಕ್ಸ್ಟ್? ಲೈಕ್ ಸೀರಿಯಲ್ಸ್ ನಡೀತದೆ ಆ್ಯಂಡ್ ರಿಯಾಲಿಟಿ ಶೋಸ್, ಏನಾದರೂ ಬೇರೆ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ? ಸದ್ಯಕ್ಕೆ ಅದೇ ಹೇಳಿದ್ರೆ ಟ್ರಾವೆಲ್ ಮಾಡಬೇಕು ಅಂತಿದ್ದೆ, ಕೇದಾರ್ನಾಥ್ ಹೋಗಬೇಕು ಅಂತ ತುಂಬ ವರ್ಷದಿಂದ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ಈ ವರ್ಷ ಆದರೂ ಹೋಗ್ಬೇಕು. ಟ್ರಾವೆಲಿಂಗ್ ಪ್ಲಾನ್ಸ್ ಅಷ್ಟೇ ಈ ವರ್ಷ. ಅದೇನೋದು ಜಿಮ್ಗೆ ಹೋಗ್ತಿರೋ ಅಂಕಲ್ಗೆ ಬೇರೆ ನಾರ್ಮಲ್ ಲಸ್ಟ್ ಅಂತಾರೆ. ಲವ್ ಅಲ್ಲ, ಲಸ್ಟ್ ಅಂತಾರೆ. ಲಸ್ಟ್ಫುಲ್ ರಿಲೇಶನ್ಶಿಪ್. ಒಟ್ಟಿನಲ್ಲಿ ಎಲ್ಲದಕ್ಕೂ ಒಂದೊಂದು ಹೆಸರಿದೆ ಅಲ್ವಾ? ವಿ ಹ್ಯಾವ್ ಲೈಕ್ ನೀವು ಹೆಂಗೆ ಗೂಗಲ್ ಮಾಡಿ ತಿಳ್ಕೊತೀರಾ ಅಥವಾ ನೋಡಿ ಕೇಳಿ ಮಾಡಿ ಅಷ್ಟೇ, ಮಾಡೇನಲ್ಲ. ಎಷ್ಟೊಂದು ಜನ ಗ್ರೀನ್ ಫ್ಲಾಗ್ ರೆಡ್ ಫ್ಲಾಗ್ ಬಗ್ಗೆ ಹೇಳ್ಬಿಡಿ ಫೈನಲಿ. ವಾಟ್ಸ್ ದ ಗ್ರೀನ್ ಫ್ಲಾಗ್? ಅದೇ ಟಾಕ್ಸಿಕ್ ಆಗಿರೋದನ್ನ ರೆಡ್ ಫ್ಲಾಗ್ ಅಂತಾರೆ, ಜೆಂಟಲ್ಮೆನ್ ಟೈಪ್ಸ್ ಇರೋದನ್ನ ಗ್ರೀನ್ ಫ್ಲಾಗ್ ಅಂತ. ವೈಟ್ ಫ್ಲಾಗು? ವೈಟ್ ಫ್ಲಾಗ್ ಇಲ್ಲ, ವೈಟ್ ಫ್ಲಾಗ್ ಪೀಸ್. ಪಿಂಕ್ ಫ್ಲಾಗ್ ಇದೆ. ಪಿಂಕ್ ಫ್ಲಾಗ್ ಬಂದ್ಬಿಟ್ಟು ರೆಡ್ಡು ಮತ್ತೆ ಗ್ರೀನ್ ಮಧ್ಯ. ಬೇಜ್ ಫ್ಲಾಗ್ ಇದೆ, ಅದು ನ್ಯೂಟ್ರಲ್. ಹಂಗೂ ಇರ್ತಾರೆ, ಫ್ಲಾಗ್ ಹಂಗೂ ಇರ್ತಾರೆ, ಹಿಂಗೂ ಇರ್ತಾರೆ. ಸೊ 4 ಫ್ಲಾಗ್ ಇದೆ. ಯಾರು ನಿಮ್ಮ ಪಾರ್ಟ್ನರ್ ಹೆಂಗಿರ್ತಾರೆ ಅದ್ರ ಮೇಲೆ ಜಡ್ಜ್. ತುಂಬಾ ಡ್ರಾಮಾ ನಿಮ್ಮ ಲೈಫಲ್ಲಿ ನಡೀತಿದೆ ಆ ಹುಡುಗನಿಂದ ಅಂದ್ರೆ ಟಾಕ್ಸಿಕ್ ರೆಡ್ ಫ್ಲಾಗ್. ತುಂಬಾ ಜೆಂಟಲ್ಮೆನ್ ಪೀಸ್ ಆಗಿದ್ದೀರಾ ಲೈಫಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಇಲ್ಲ ಹಸ್ಬೆಂಡ್ ಜೊತೆ ಅಂದ್ರೆ ಗ್ರೀನ್ ಫ್ಲಾಗು. 2 ಮಧ್ಯದಲ್ಲಿ ನಡೀತಿದೆ ಬೇಸ್ ಫ್ಲಾಗು. ರೆಡ್ ಫ್ಲಾಗಿಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಪಿಂಕ್ ಫ್ಲಾಗ್. ಪಿಂಕ್ ಫ್ಲಾಗ್ ಅದಕ್ಕಿಂತ ಜಾಸ್ತಿ ಅಂದ್ರೆ ಓಕೆ. ರೆಡ್ ಡೇಂಜರ್, ಇನ್ನು ಅದಕ್ಕಿಂತ ಫಸ್ಟ್ ಅಂದ್ರೆ ಪಿಂಕು. ಓಕೆ, ವೆರಿ ನೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಇಟ್ ವಾಸ್ ಲೈಕ್ ನನಗೆ ನಾನೇನೋ ಕ್ವೆಶನ್ ಕೇಳ್ತೀನಿ, ಚಿಟ್ ಚಾಟ್ ಮಾಡ್ತೀನಿ, ಆ್ಯಂಡ್ ಎಸ್ ಆ ಥರ ಎಲ್ಲ ಬೇಕಿರಲಿಲ್ಲ. ಐ ಜಸ್ಟ್ ವಾಂಟ್ ಯು ಟು ಓಪನ್ ಅಪ್. ಇರೋದನ್ನ ರಿಯಾಲಿಟಿ ಮಾತಾಡಬೇಕು ಅಂತ ಬಂದಾಗ PhD ಮಾಡಿದ್ದೀರಾ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಬಟ್ ಇವಾಗ ಎಕ್ಸಾಕ್ಟ್ಲಿ PhD ಮಾಡಿರೋ ಥರ ಇದೆ. ಯು ಹ್ಯಾವ್ ಎಕ್ಸಾಕ್ಟ್ ಆನ್ಸರ್ಸ್ ಫಾರ್ ಎವ್ರಿಥಿಂಗ್. ಲೈಫು ಒಂದು ಟ್ರ್ಯಾಕು ಇದೇ ರೀತಿ ನಡಿಬೇಕು, ಹೀಗೆ ಹೋಗಬೇಕು. ಆ್ಯಂಡ್ ಯು ಗಾಟ್ ಟು ನೋ ವಾಟ್ಸ್ ಲೈಫ್, ವಾಟ್ಸ್ ಲವ್,
ಕಂಪ್ಲೀಟ್ಲಿ ಎಲ್ಲದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಯು ಆರ್ ನೌ 20. No, so I'm 18. I'm still 18. Always be 18. ಇಲ್ಲ, ಇನ್ನೂ ಕಮ್ಮಿ ಅಂದರೆ ಪರವಾಗಿಲ್ಲ, ಆರಾಮಾಗಿ ನಂಬೋದು, ಅದರಲ್ಲೇನು ಇದಿಲ್ಲ. ಸೊ ಇಟ್ಸ್ ಲೈಕ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರಿಗಾರು ಲೈಕ್ ಲೈಫಲ್ಲಿ ಹೋಪ್ ಇಲ್ಲ, ಪ್ರೀತಿ ಮತ್ತು ಹುಟ್ಟಲ್ಲ, ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅನ್ನೋ ನಿಮ್ಮ ಜೊತೆ ಬಂದು ಕೂತ್ಕೊಂಡಾಗ ಡೆಫಿನೆಟ್ಲಿ ಅವರಿಗೆ ಮತ್ತೆ ಒಂದು ಪುನರ್ಜನ್ಮ ಆಗೋ ಥರನೇ ಆಗುತ್ತೆ. ಸೊ ಮಚ್ ಪಾಸಿಟಿವ್ ಯು ಆರ್. ಹೀಗೆ ಇರಿ. ಅಂದರೆ ತುಂಬ ನಕ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿರೋ ಹಿಂದೆ ಒಂದು ಪೇನ್ ಇದ್ದೇ ಇರುತ್ತೆ. ಯಾರು ಪೇನ್ ಇಲ್ಲದೆ ಅಂತೂ ಇಲ್ಲ, ಎಲ್ಲರೂ ವಿ ಆರ್ ಆಲ್ ಡೀಲಿಂಗ್ ವಿತ್ ಸೋ ಮೆನಿ ಇಶ್ಯೂಸ್. ಬಟ್ ಎಲ್ಲೋ ಹೊರಗಡೆ ಬಂದಾಗ ನಗ್ನಗ್ತಾನೆ ಇರಬೇಕಾಗತ್ತೆ, ಬಿಕಾಸ್ ಯು ಕಾಂಟ್ ಶೇರ್ ಎವ್ರಿಥಿಂಗ್ ಅಲ್ಲ. ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ ಸಮ್ ಆರ್ ದ ಅದರ್ ಶಿಟ್. ಫ್ಯಾಮಿಲಿನೋ, ಫ್ರೆಂಡೋ, ಎಲ್ಲ ರಿಲೇಷನ್ಶಿಪ್ಪು, ಫೈನಾನ್ಷಿಯಲಿ ಏನೋ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇವಾಗ ನೀವು ಬಂದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಯು ಹ್ಯಾವ್ ಯುವರ್ ಓನ್ ಕಮಿಟ್ಮೆಂಟ್ಸ್ ಆ್ಯಂಡ್ ರೀಸನ್ಸ್, ಆ್ಯಂಡ್ ಅದ್ರ ಹಿಂದೆ ಇರೋ ಕಷ್ಟನೇ ಮುಗುತ್ತೆ. ಇವನ್ ಐ ಆಮ್ ವರ್ಕಿಂಗ್ ಅಂದರೆ ಇಲ್ಲ, ಬ್ಯಾಕ್ಗ್ರೌಂಡ್ನಲ್ಲಿ ವರ್ಕ್ ಮಾಡೋ ಟೆಕ್ನಿಕಲ್ ಎವ್ರಿಬಡಿ ಗೋಯಿಂಗ್ ಥ್ರೂ ಸಮಥಿಂಗ್. ಬಟ್ ಅದನ್ನು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಕೆಲವ್ರು ಹೇಳ್ಕೊಳಕ್ಕೆ ಇವಾಗ ನಮಗೆ ಚಾನ್ಸ್ ಸಿಕ್ತು, ಐ ಕ್ಯಾನ್ ಸೇ. ಅದನ್ನು ಕೆಲವ್ರು ಕನೆಕ್ಟ್ ಮಾಡ್ಕೊಬೋದು, ಕೆಲವ್ರು ಮಾಡ್ಕೊಳ್ದೇನೂ ಇರ್ಬೋದು, ಬಿಕಾಸ್ ಅವ್ರ ಲೈಫಲ್ಲಿ ಆ ಥರ ನಡೆದಿರಲ್ಲ. ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ. ಅದಕ್ಕೆ ಹೇಳೋದು ಬಿ ಕೈಂಡ್ ಅಂತ ನಾನು ಅದಕ್ಕೆ ಹೇಳೋದು. ಎಲ್ಲರೂ ಬರೀ ಔಟರ್ ನೋಡ್ಬಿಟ್ಟು ನಾವು ಜಜ್ಮೆಂಟಿಗೆ ಬಂದುಬಿಡ್ತೀವಿ. ಬಟ್ ಅವ್ರ ಲೈಫಲ್ಲಿ ಏನು ಅನ್ಭವಿಸ್ತಿರ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತು. ಸೊ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಆಲ್ವೇಸ್ ಬಿ ಕೈಂಡ್, ಆಲ್ವೇಸ್ ಬಿ ಕೈಂಡ್. ಅವ್ರು ಒಳ್ಳೆಯವರೋ ಕೆಟ್ಟವರೋ ಅವ್ರು ಏನಾದರೂ ಆಗಿರಲಿ, ನಿಮ್ಮ ಪರ್ಸ್ನಾಲಿಟಿ ಬಿ ಕೈಂಡ್ ಅಷ್ಟೇ. ಮೀನ್ ಆಗಿರಬೇಡಿ, ಹರ್ಟ್ ಮಾಡಬೇಡಿ, ಕೆಟ್ಟದಾಗಿ ನಡ್ಕೋಬೇಡಿ, ಕೆಟ್ಟದಾಗಿ ಅವ್ರ ಹತ್ರ ನಡೆಸ್ಕೊಳ್ಳಬೇಡಿ, ನೀವು ಕೆಟ್ಟವರಾಗಬೇಡಿ. ಲೈಕ್ ಫಾರ್ ವಾಟ್ ಎವರ್ ವಿ ಡೂ, ಇವತ್ತಿನ ಕಾಲದಲ್ಲಿ ಕರ್ಮ ವಿಲ್ ಹಿಟ್ ಅಸ್ ಬ್ಯಾಕ್. ನಾವು ಏನೇ ಮಾಡಿದ್ರು. ನಾನು ಏನು ಗೊತ್ತಾ, ತುಳಿಯೋರು 1000 ಜನ ಇರ್ಬೋದು, ನಿಮ್ಮನ್ನು ಹೇಟ್ ಮಾಡೋರು 1000 ಜನ ಇರ್ಬೋದು, ಇಲ್ಲ ನಿಮ್ಮ ಕೆಟ್ಟದ್ದು ಮಾಡೋಕ್ಕೆ 1000 ಜನ ಇರ್ಬೋದು, ಕಾಪಾಡೋಕೆ ಒಬ್ರು ಇರ್ತಾರೆ ದೇವರು. ಆ ನಂಬಿಕೆ ಮೇಲೆ ಹೋಗಿ. ಹೋಪ್ ಇಸ್ ಆಲ್ವೇಸ್ ಅ ಲೈಫ್. ಆ್ಯಂಡ್ ನಿಮ್ಮ ಸಪೋರ್ಟಿಗೆ ಯಾರೆಲ್ಲ ಅಂದರೂ ದೇವ್ರು ಇದ್ದೇ ಇರ್ತಾರೆ. ಓಕೆ, ಫೈನಲಿ ಫಾರ್ ಆಲ್ ದ ಟೀನೇಜಸ್, ಎಲ್ಲ ಪ್ರೀತಿಯ ಹುಡುಗ ಹುಡುಗಿಯರಿಗೆ ಏನು ಹೇಳ್ತೀರಾ? ಏನಿಲ್ಲ, ಲವ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಜಸ್ಟ್ ಡೋಂಟ್ ವೇಸ್ಟ್ ಇಟ್ ಆನ್ ರಾಂಗ್ ಪರ್ಸನ್. ಹ್ಯಾವ್ ಸ್ಟ್ರೆಂತ್ ಇಟ್ಕೊಳ್ಳಿ ಫೇಸ್ ಮಾಡೋಕ್ಕೆ, ಆ್ಯಂಡ್ ಸ್ಟ್ಯಾಂಡ್ ತೊಗೊಳಕ್ಕೆ ಧೈರ್ಯ ಇಟ್ಕೊಳ್ಳಿ ಅಷ್ಟೇ. ಬಿಕಾಸ್ ಲವ್ ಇಸ್ ರಿಯಲಿ ಬ್ಯೂಟಿಫುಲ್ ಫೀಲಿಂಗ್ ರೈಟ್ ಪರ್ಸನ್ ಜೊತೆ ಆದರೆ. ಆ್ಯಂಡ್ ಲವ್ ಅನ್ನೋ ಹೆಸರಲ್ಲಿ ಬೇರೆ ಥರದ್ದೆಲ್ಲ ಮಾಡೋದು, ನಡ್ಕೊಳ್ಳೋದು, ಡೋಂಟ್ ಡೂ ಇಟ್. ಅವಶ್ಯಕತೆ ಇಲ್ಲ. ಒಬ್ರ ಜೊತೆ ನಮಗೆ ನಿಜವಾಗ್ಲೂ ಇಷ್ಟ ಆದರೆ ಇರೋದಕ್ಕೆ ದಯವಿಟ್ಟು ಇರಿ. ಇಲ್ಲ ಅಂದರೆ ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಅವ್ರನ್ನೂ ಬಿಟ್ಬಿಡಿ ಅಷ್ಟೇ. ಅವ್ರು ದೇ ವಿಲ್ ಫೈಂಡ್ ಅ ರೈಟ್ ಪರ್ಸನ್. ಎಲ್ಲೋ ಅವ್ರು ಖುಷಿಯಾಗಿರಲಿ, ನೀವು ನಿಮ್ಮ ಲೈಫಲ್ಲಿ ಹೆಂಗೆ ಬೇಕೋ ಖುಷಿಯಾಗಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿ ಲೈಫ್ ಬಗ್ಗೆ ಆಗಲಿ, ಪ್ರೀತಿ ಬಗ್ಗೆ ಆಗಲಿ, ಯು ಹ್ಯಾವ್ ದಟ್ ಮೆಚ್ಯೂರಿಟಿ. ಹಿಂಗೆ ಐ ಆಮ್ ಸ್ಟಿಲ್ ಲರ್ನಿಂಗ್. ಇಟ್ಸ್ ನಾಟ್ ಲೈಕ್ ನಾನು ಹೇಳ್ತೀನಿ ಅಂದ ತಕ್ಷಣ ಇನ್ನೂ ನಾನು ಮುಗ್ದೋಯ್ದಾನೆ, ಇನ್ನೂ ಕಲಿಯೋದು ಬೇಜಾನಿದೆ, ಇನ್ನೂ ಮುಂದೆ ಹೋಗ್ತಾ ಕಲೀರಿ. ಇನ್ನೂ ನಂಗೆ ಮದುವೆ ಆಗಿಲ್ಲ, ಮದುವೆ ಆದಮೇಲೂ ಕಲಿತೀನಿ. ಬಟ್ ಸ್ಟಿಲ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ದಿಸ್ ಇಷ್ಟು ಇದರಲ್ಲಿ ನಾನು ಕಲ್ತಿರೋದಷ್ಟೇ. ಥ್ಯಾಂಕ್ ಯು ಸೊ ಮಚ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಐ ವಿಶ್ ನೀವು ಆದಷ್ಟು ಬೇಗ ಒಂದು ಒಳ್ಳೆ ತುಂಬು ಕುಟುಂಬಕ್ಕೆ ಹೋಗಿ ಸೇರಿ ಅತ್ತೆ ಮಾವ ಅಂತ ಒಳ್ಳೆ ಸೊಸೆ ಆಗಿ, ಆ್ಯಂಡ್ ನಿಮ್ದು ಏನಿದೆ ಡ್ರೀಮ್ ಕನಸು ಅದೆಲ್ಲ ನನಸಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಲೈಫ್ ಜರ್ನಿ ಏನು ಇಲ್ಲಿವರೆಗೂ ನೋಡಿದ್ದೀರಾ, ಆ್ಯಂಡ್ ಯು ಹ್ಯಾವ್ ಫೇಸ್ ಸೋ ಮಚ್, ಆ್ಯಂಡ್ ಹ್ಯಾಟ್ಸ್ ಆಫ್ ಫಾರ್ ಎವ್ರಿಥಿಂಗ್ ವಾಟ್ ಯು ಹ್ಯಾವ್ ಫೇಸ್ ಟಿಲ್ ನಾವು. ಓನ್ಲಿ ವುಮೆನ್ ನೋಸ್ ವಾಟ್ ವುಮೆನ್ಸ್ ಅದೆಲ್ಲ ಗೊತ್ತಿರುತ್ತೆ. ಐ ಗಾಟ್ ಟು ನೋ ನಿಮ್ಮ ಹತ್ರ ಮಾತಾಡ್ಬೇಕಾರೆ. ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ಈ ಪಾಡ್ಕಾಸ್ಟ್ ನೋಡ್ತಿರೋರಿಗೆಲ್ಲ ಟೀನೇಜರ್ಸ್ಗಾಗಿರಲಿ ಅಥವಾ ಲೈಫಲ್ಲಿ ಏನೋ ಒಂದು ಡಿಪ್ರೆಷನ್ನಲ್ಲಿರೋರಿಗೆ ಎಲ್ಲರಿಗೂ ಏನೋ ಒಂದು ಯಾವುದೋ ಒಂದು ರೀಲ್ಸ್ ನೋಡ್ತಾ ನಮ್ಮ ಮೂಡೇ ಚೇಂಜ್ ಆಗಿಬಿಡುತ್ತೆ ಕೆಲವೊಂದು ಸತಿ ಅಲ್ವಾ, ಯಾವುದೋ ಒಂದು ವಿಡಿಯೋ ನೋಡ್ತಾ ಚೇಂಜ್ ಆಗಿಬಿಡುತ್ತೆ. ಮೈಟ್ ಬಿ ಇದೊಂದು ಒಳ್ಳೆ ಪಾಡ್ಕಾಸ್ಟ್ ಆಗುತ್ತೆ, ಪ್ರೀತಿಯ ಪಾಡ್ಕಾಸ್ಟ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹೇಳಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ನಿಜ ಅಲ್ಲ. ಸ್ಟಾಪ್ ವಾಚಿಂಗ್ ಇಟ್, ಕಮ್ಮಿ ಮಾಡ್ಕೊಳ್ಳಿ. ಅದರಲ್ಲಿ ಇರೋ 90% ಫೇಕೆ, 10% ಎಲ್ಲೋ ಜೆನ್ಯೂನ್ ಇರೋದು, 90% ಎಲ್ಲ ಬರೀ ಫೇಕೇನೆ. ಬೇರೆಯವ್ರ ಲೈಫ್ ಬೇರೆಯವ್ರದ್ದು, ನಿಮ್ಮ ಲೈಫ್ ನಿಮ್ಮದು. ಯಾರ್ದೋ ಲೈಫ್ ನೋಡಿ ನೀವು ಕಂಪೇರ್ ಮಾಡ್ಕೊಳ್ಳೋಕೆ ಫಸ್ಟ್ ಆಫ್ ಆಲ್ ಹೋಗಲೇಬೇಡಿ. ಬಿಕಾಸ್ ಐ ಡಿಡ್ ದಟ್ ಮಿಸ್ಟೇಕ್ ಒನ್ಸ್ ಆ್ಯಂಡ್ ಐ ಸಫರ್ಡ್. ಆವಾಗ ನಂಗೆ ರಿಯಲೈಸ್ ಆಯಿತು, ಅವ್ರ ಲೈಫ್ ಅವ್ರದ್ದು, ನನ್ನ ಲೈಫ್ ನಂದು ಅಂತ. ಎಲ್ಲ ಸರಿ ಹೋದ್ಮೇಲೆ ಐ ರಿಯಲೈಸ್ ದಟ್. ಸೊ ಯಾರ್ದೋ ಲೈಫಲ್ಲಿ ಮುಂಚೆ ನಡೀತಿರುತ್ತೆ, ನಿಮ್ಮ ಲೈಫಲ್ಲಿ ಸ್ವಲ್ಪ ಅದೇ ಲೇಟಾಗಿ ನಡಿಬೋದು ಅಷ್ಟೇ. ಸ್ವಲ್ಪ ಪೇಷನ್ಸ್, ತಾಳ್ಮೆ ಇಟ್ಕೊಳ್ಳಿ. ಆ್ಯಂಡ್ ಸೋಷಲ್ ಮೀಡಿಯಾದಲ್ಲಿ ಕಾಣಿಸೋದೆಲ್ಲ ಸತ್ಯ ಅಲ್ಲ. ಆ್ಯಂಡ್ ಸೋಷಲ್ ಮೀಡಿಯಾ ನೋಡ್ಕೊಂಡು ಬದುಕಬೇಡಿ. ನಿಮ್ಮ ಲೈಫ್ ವಾರ್ ಇಸ್ ಡಿಫ್ರೆಂಟ್. ಸೊ ಜಸ್ಟ್ ಥಿಂಕ್, ಸೆನ್ಸಿಬಲ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಈಗಿನವ್ರು ತುಂಬ ಇಂಪಲ್ಸಿವ್ ಡಿಸಿಷನ್ಸ್ ತೊಗೊಳ್ತಾರೆ. ಬೇಡ, ಪೇಷನ್ಸಿಂದ ತೊಗೊಳ್ಳಿ ಅಷ್ಟೇ.
ಓಕೆ, ಫೈನಲಿ ಒಂದು ಥ್ಯಾಂಕ್ ಯು ಹೇಳಿಬಿಡಿ ನಿಮ್ಮ ಕಡೆಯಿಂದನೇ. ಸೊ ಬಿಯಾಂಡ್ ಲಿಮಿಟ್ಸ್ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಪಾಡ್ಕಾಸ್ಟ್ ತುಂಬ ಎಂಜಾಯ್ ಮಾಡಿ, ನಾನು ರಮ್ಯಾ ನನಗೆ ಮುಂಚೆನೇ ಗೊತ್ತು. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್. ಒಬ್ವಿಯಸ್ಲಿ ಇದು ಟೆಲಿಕಾಸ್ಟ್ ಆದಾಗ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏನಾದರೂ ಇದ್ದರೆ ಸಜೆಷನ್ಸ್ ಪ್ಲೀಸ್ ಅವ್ರಿಗೆ ಕಮೆಂಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಅವ್ರು ಅದನ್ನು ತಗೊಳ್ತಾರೆ, ಇನ್ಕ್ಲೂಡ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಬಿಯಾಂಡ್ ಲಿಮಿಟ್ಸ್ದು ಒಂದೇ ಉದ್ದೇಶ, ಒಂದು ಒಳ್ಳೆ ವ್ಯಕ್ತಿ ಆ್ಯಂಡ್ ವ್ಯಕ್ತಿತ್ವನ ಪರಿಚಯ ಮಾಡಿಸ್ಬೇಕು. ವಿ ಡೋಂಟ್ ವಾಂಟ್ ಟು ಎಂಟರ್ಟೈನ್ ರಾಂಗ್ ಥಿಂಗ್ಸ್ ಅಂತ. ಸುಕೃತ ಅವ್ರು ಇಲ್ಲಿ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ವರ್ತ್ ಇಟ್, ಈ ಒಂದು ಜಾಗಕ್ಕೆ ಇವರು ವರ್ತ್ ಇಟ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.